ಶ್ರೀ ಪರ್ಯಾಯ ಕೃಷ್ಣಾಪುರ ಮಠ ಉಡುಪಿ ಹಾಗೂ ಶ್ರೀ ಹಂಡೆ ದಾಸ ಪ್ರತಿಷ್ಠಾನ ಕಾರ್ಕಳ ಇದರ ಸಂಯುಕ್ತ ಆಶ್ರಯದಲ್ಲಿ ಭಾವಿ ಸಮೀರ ಶ್ರೀ ವಾದಿರಾಜ ವಿರಚಿತ ರುಕ್ಮಿಣೀಶ ವಿಜಯದ ಮಹಾಪ್ರಬಂಧದ 19 ದಿನಗಳ ಕಾಲದ ಹರಿಕಥಾ ಕಾರ್ಯಕ್ರಮವು ನಡೆಯುತ್ತಿದ್ದು, ಪ್ರತಿಷ್ಠಾನದ ಸದಸ್ಯೆಯೂ ಆದಂತಹ ಪೂರ್ಣಿಮಾ ಎನ್ ಭಟ್ ಸಗ್ರಿಯವರು ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಇವರು ಅನೇಕ ಭಜನಾ ಕಾರ್ಯಕ್ರಮಗಳಲ್ಲಿ ಹಾಗೂ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿಯೂ ಸಹ ಭಾಗವಹಿಸಿರುವ ನಮ್ಮ ಪ್ರತಿಷ್ಠಾನದ ನೂತನ ಸದಸ್ಯೆ ಇಂದು ತಮ್ಮ ಪ್ರಪ್ರಥಮವಾದ ಹರಿಕಥಾ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಇವರಿಗೆ ತಾವೆಲ್ಲರೂ ಸಹ ಚಪ್ಪಾಳೆಯೊಂದಿಗೆ ಇವರನ್ನು ಸ್ವಾಗತಿಸಬೇಕು. ಹಾಗೆಯೇ ಇವರ ಕಾರ್ಯಕ್ರಮವು ಯಶಸ್ವಿಯಾಗಲಿ ಎಂದು ಹಾರೈಸುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇನೆ. ಇವರು ಶ್ರೀ ನಾರಾಯಣ ಭಟ್ ಸಗ್ರಿ ಇವರ ಧರ್ಮಪತ್ನಿಯಾಗಿದ್ದು, ಇಬ್ಬರು ಮಕ್ಕಳೊಂದಿಗೆ ಸಗ್ರಿಯಲ್ಲಿ ವಾಸವಾಗಿದ್ದಾರೆ. ಇವರ ಕಾರ್ಯಕ್ರಮವನ್ನು ಎಲ್ಲರೂ ಸಹ ಆನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧುರ್ವಾದ್ಯದ್ವಾಂತರವೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುನ್ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೌಘಾಕರಾನಂ ವಾದಿರಾಜ ಗುರುನ್ವಂದೇ ಹಯಗ್ರೀವದಯಾಶ್ರಯನ್ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞ ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀರಮಣಿ ಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಮಣೀಂದ್ರವೇ ರವೀಂದ್ರ ಮುಖ ವಿನುತ ನೀರಜ ಪವಾಂಡೋದಯ ಸ್ಥಿತಿ ಕಾರಣದಿ ಕೈವಲ್ಯದಾಯಕ
ಗೋವಿಂದ ಗೋವಿಂದ. ಶ್ರೀ ಉಡುಪಿ ಶ್ರೀ ಕೃಷ್ಣ ಮುಖ್ಯ ಪ್ರಾಣರಿಗೆ ವಂದಿಸುತ್ತಾ ನಮ್ಮ ಹಂಡೆದಾಸ ಪ್ರತಿಷ್ಠಾನದ ಸ್ಥಾಪಕರಾದ ಪೇಜಾವರ ಹಿರಿಯ ಯತಿಗಳಾಗಿದ್ದ ಸ್ಮರಣೀಯರೂ ಆದ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರನ್ನು ಸ್ಮರಿಸುತ್ತಾ ಪರ್ಯಾಯ ಮಠಾಧೀಶರಾದ ವಿದ್ಯಾಸಾಗರ ಅವರ ಅನುಗ್ರಹವನ್ನು ಬೇಡುತ್ತಾ ಗುರು ಹಿರಿಯರನ್ನು ಸ್ಮರಿಸುತ್ತಾ ನಮಸ್ಕರಿಸುತ್ತಾ ಹಂಡೆದಾಸ ಪರಂಪರೆ ದಾಸವರೇಣ್ಯರನ್ನು ಸ್ಮರಿಸುತ್ತಾ ನಮ್ಮ ಹರಿಕಥಾ ಗುರುಗಳಾದ ಶ್ರೀಮತಿ ರುಕ್ಮಿಣಿ ಹಂಡೆಯವರಲ್ಲಿ ಆಶೀರ್ವಾದವನ್ನು ಕೇಳುತ್ತಾ ನಾನು ಇಂದು ರುಕ್ಮಿಣೀಶ ವಿಜಯದ 4ನೇ ಸಗದ ಹರಿಕಥೆಯನ್ನು ಮಾಡುವಳಿದ್ದೇನೆ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ನಾನು ಇದೇ ಮೊದಲಿನ ಸಲ ಮಾಡ್ತಾ ಇರೋದು ಹರಿಕಥೆ. ಇದ್ರ ಬಗ್ಗೆ ನನಗೇನು ಅನುಭವ ಏನಿಲ್ಲ, ತಪ್ಪಿದ್ರೆ ಕ್ಷಮಿಸಿ. ನಮ್ಮ ಗುರುಗಳು ಒತ್ತಾಯ ಮಾಡಿದರು ಮಾಡು, ಏನಾಗೋದಿಲ್ಲ ಅಂತ. ಹಾಗೆ ದೇವ್ರ ಮೇಲೆ ಭಾರ ಹಾಕಿ ಮಾಡ್ತಾ ಇದ್ದೇನೆ, ನನಗೇನು ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಿ ಏನಾದರೂ ತಪ್ಪುಗಳಾಗಿದ್ದರೆ. ಪೀಠಿಕಾ ಭಾಗದಲ್ಲಿ ಸುಜ್ಞಾನಿಗಳು ಅಧಿಕಾರ ವರ್ಗವನ್ನು ಕುರಿತು ಈ ರೀತಿ ಹೇಳಿದ್ದಾರೆ. ನಿನ್ನೆ ನಾವು ಕೇಳಿದ್ದೆವು ಕೃಷ್ಣನ ಬಾಲಲೀಲೆಗಳನ್ನು. ಕೃಷ್ಣ ಗೋಪಾಲಕರೊಂದಿಗೆ ಗೋಕುಲದಲ್ಲಿ ಆಡುವುದು, ಹಾಗೆ ಆಡ್ಕೊಂಡು ಬರ್ತಾನೆ. ಆಗ ಯಶೋಧಾದೇವಿ ಅವನನ್ನು ಕಾಲಲ್ಲಿ ಮಲಗಿಸ್ಕೊಂಡು ಮುದ್ದಾಡಿ ಹಾಲು ಕುಡಿಸಿ, ಮತ್ತು ಒಲೆಯಲ್ಲಿಟ್ಟ ಹಾಲು ಉಕ್ತಾ ಇದೆ ಅಂತ ಕೃಷ್ಣನನ್ನು ಅಲ್ಲೇ ಬಿಟ್ಟು ಅವಳು ಹಾಲಿಗೆ ಇಳಿಸ್ಲಿಕ್ಕೆ ಹೋಗ್ತಾಳೆ. ಆಗ ಬಂದು ನೋಡುವಾಗ ಕೃಷ್ಣ ಎಲ್ಲ ಮಡಿಕೆಗಳನ್ನೆಲ್ಲ ಒಡೆದು ಸಿಟ್ಟಿನಿಂದ ಬೆಣ್ಣೆಗಳನ್ನೆಲ್ಲ ಚೆಲ್ಲಿ ಅಲ್ಲೇ ಇದ್ದ ಬೆಕ್ಕುಗಳಿಗೆಲ್ಲ ತಿನ್ನಿಸ್ತಾ ಇರ್ತಾನೆ. ಅದನ್ನು ನೋಡಿ ಯಶೋದೆ ಓಡಿ ಬಂದು ಅವನನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಅವನು ಸಿಗೋದಿಲ್ಲ, ಓಡ್ತಾ ಇರ್ತಾನೆ ಅಂತ. ಹಾಗೆ ಓಡ್ತಾ ಇರುವಾಗ ಮತ್ತೆ ಸಿಗ್ತಾನೆ ಅಮ್ಮನ ಪ್ರೀತಿಗೆ. ಹಾಗೆ ಅವನನ್ನು ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾಳೆ, ಕಟ್ಟಲಿಕ್ಕೆ ಆಗೋದಿಲ್ಲ. ಮತ್ತು ಆ ಯಶೋದೆಯ ಪ್ರೀತಿ ಹಗದಿಂದ ಅವನನ್ನು ಕಟ್ತಾಳೆ. ಹಾಗೆ ಒರಳಲ್ಲಿ ಕಟ್ಟುವಾಗ ಆ ಒರಳನ್ನು ಎಳ್ಕೊಂಡು ಕೃಷ್ಣ ಹೋಗ್ತಾನೆ. 2 ಅವಳಿ ಮರಗಳಿರ್ತವೆ ಮನೆ ಪಕ್ಕದಲ್ಲಿ, ಅಲ್ಲಿ ಹೋಗಿ ಆ ಮರಗಳನ್ನು ಬೀಳಿಸ್ತಾನೆ. ಅಲ್ಲಿ ಕುಬೇರನ ಮಕ್ಕಳು ಶಾಪಗ್ರಸ್ತರಾಗಿರ್ತಾರೆ, ಅವರನ್ನು ಉದ್ಧಾರ ಮಾಡ್ತಾನೆ. ಅದೆಲ್ಲ ಕಥೆ ನಿನ್ನೆ ಕೇಳಿದ್ದೇವೆ ನಾವು. ಹಾಗೆ ಅವನು ಗೋಪಾಲಕರ ಹೇಳ್ತಾನೆ, ನಾವು ಈ ಗೋಕುಲವನ್ನು ಬಿಟ್ಟು ವೃಂದಾವನಕ್ಕೆ ಹೋಗೋಣ ಅಂತ. ಆದರೆ ಗೋಪಾಲಕಿಗೆ ಅಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಇಷ್ಟ ಇಲ್ಲ. ಯಾಕೆ ಕೃಷ್ಣ, ನೀನಿರುವಾಗ, ನಾವು ಇಷ್ಟೊಂದು ಸುಖ ಸಂತೋಷದಿಂದ ಇರುವಾಗ ಈ ಗೋಕುಲವನ್ನು ಯಾಕೆ ಬಿಟ್ಟು ಹೋಗಬೇಕು ಅಂತ ಕೇಳ್ತಾರೆ. ಆಗ ಕೃಷ್ಣ ಇವರನ್ನು ಹೀಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತನ್ನ ರೋಮಗಳಿಂದ ತೋಳುಗಳನ್ನೆಲ್ಲ ಸೃಷ್ಟಿ ಮಾಡಿ ಅವರನ್ನು ಎದುರಿಸಿ ಕರ್ಕೊಂಡು ಮತ್ತೆ ವೃಂದಾವನಕ್ಕೆ ಹೋಗ್ತಾರೆ. ಈ ಕಥೆನೆಲ್ಲ ನಿನ್ನೆ ಕೇಳಿದ್ದೆವು. ಹಾಗೆ ಕೃಷ್ಣನ ವೃಂದಾವನ ಪಯಣ ಆಗ್ತಾ ಇದೆ. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಈಗ ನಾನು ಮುಂದಿನ ಭಾಗವನ್ನು ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಒಂದು ಭಜನೆಯನ್ನು ಹೇಳ್ತೇವೆ. ಭಜನೆ ಮರೆತೆಯೇನೋ ರಂಗ ಮಂಗಳಂಗ, ಮರೆತೆಯೇನೋ ರಂಗ ಮಂಗಳಂಗ, ಮರೆತೆಯೇನೋ ರಂಗ ಮಂಗಳಂಗ, ಮರೆತೆಯೇನೋ ರಂಗ ಮಂಗಳಂಗ,
ಜಯ. ಈಗೊಂದು ಭಜನೆಯನ್ನು ಹೇಳ್ಕೊಡ್ತಾ ಇದ್ದೇನೆ. ಜಯ 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 ಶ್ರೀ ಕೃಷ್ಣ ಭಯ ಭಯ ಹರ ಜಯ ಶ್ರೀ ಕೃಷ್ಣ ಜಯ 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 ಶ್ರೀ ಕೃಷ್ಣ ಭಯ ಭಯ ಹರ ಜಯ ಶ್ರೀ ಕೃಷ್ಣ ಬಲರಾಮಾನುಜ ಬಾಲಕ ಕೃಷ್ಣ ಜಲ ಜನಾಮ ಸಂಪೂಜಿತ ಕೃಷ್ಣ ಬಲರಾಮಾನುಜ ಬಾಲಕ ಕೃಷ್ಣ ಜಲ ಜನಾಮ ಸಂಪೂಜಿತ ಕೃಷ್ಣ ಸಂದ ಯಶೋದ ನಂದಕ ಕೃಷ್ಣ ನಂದ ತೀರ್ಥ ಮುನಿ ವರದ ಕೃಷ್ಣ ನಂದ ಯಶೋದ ನಂದಕ ಕೃಷ್ಣ ನಂದ ತೀರ್ಥ ಮುನಿ ವರದ ಕೃಷ್ಣ ಕಾಳಿಯ ಪಣಿ ತುಳಿದಿಹ ಶ್ರೀ ಕೃಷ್ಣ ಕಾಲಾತೀತ ಕೃಪಾನಿಧೆ ಕೃಷ್ಣ ವತ್ಸಾಸುರ ವಿಧ್ವಂಸಕ ಕೃಷ್ಣ ಮತ್ಸ್ಯಾವತಾರಂ ಜಯ ಶ್ರೀ ಕೃಷ್ಣ ಜಯ 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 ಶ್ರೀ ಕೃಷ್ಣ ಭಯ ಭಯ ಹರ ಜಯ ಶ್ರೀ ಕೃಷ್ಣ ಜಯ 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 ಶ್ರೀ ಕೃಷ್ಣ ಭಯ ಭಯ ಹರ ಜಯ ಶ್ರೀ ಕೃಷ್ಣ ಜಯ ಇಂದಿರಾರಮಣ ಗೋವಿಂದ ಗೋವಿಂದ. ಹೀಗೆ ಕೃಷ್ಣ ಬೃಂದಾವನದಲ್ಲಿ ಗೋಪಾಲಕರು ಅಣ್ಣ ರಾಮನೊಂದಿಗೆ ಆಟ ಆಡ್ತಾ ಇರುವಾಗ ಅಲ್ಲಿ ಗೋವತ್ಸ ರೂಪದಲ್ಲಿ ಒಬ್ಬ ಅಸುರ ಬರ್ತಾನೆ. ಅವನು ಈ ಗೋವುಗಳ ಮಂದೆಯಲ್ಲಿ ಸೇರಿಕೊಳ್ತಾನೆ. ಅವನು ಅಸುರ ವೇಷದಲ್ಲಿ ಬರೋದಿಲ್ಲ, ವತ್ಸನ ರೂಪದಲ್ಲಿ ಬರ್ತಾನೆ. ಯಾಕಂದರೆ ಕೃಷ್ಣನಿಗೆ ಗೋಗಳಂದರೆ ಪ್ರೀತಿ ಅಲ್ವೇ. ಹಾಗೆಯೇ ಆ ರೂಪದಲ್ಲಿ ಬಂದರೆ ನನ್ನನ್ನು ಯಾರು ಗುರುತಿಸಲಾರರು ಅಂತ ಎಣಿಸ್ಕೊಂಡು ಬಂದಿರ್ತಾನೆ ಅವನು. ಆದರೆ ಸಾಮಾನ್ಯ ಮನುಷ್ಯರಿಗೆ ಗುರುತಿಸಲಿಕ್ಕಾಗದೇ ಇರಬಹುದು, ಆದರೆ ಜಗತ್ತೊಡೆಯನಾದ ಕೃಷ್ಣನಿಗೆ ಗುರುತಿಸಲಾಗದೇ ಇರ್ತದೆಯೇ? ಆದರೆ ಅವನಿಗೆ ಗೊತ್ತಿಲ್ಲ. ಅವನು ಗೋವತ್ಸ ರೂಪದಲ್ಲಿ ಬಂದು ಆ ಗೋಗಳ ಮಂದೆಯಲ್ಲಿ ಸೇರಿಕೊಳ್ತಾನೆ. ಬೆರೆಸಿದನು ಕರುಗಳಲ್ಲಿ ಕರುಗಳ ಪರಿಯಲೆ ಮೈ ತೆಗೆದು ಸುರಕುಲ ಗಿರಿ ವಿದಾರಣ ವಜ್ರ ಸನ್ನಿಭ ದೈತ್ಯನೇ ತಂದು. ಇವನಾದರೂ ಕೃಷ್ಣನ್ನು ಕೊಲ್ಲುವ ಉದ್ದೇಶದಿಂದ ಬಂದಿದ್ದಾನೆ. ಅವನು ಒಳ್ಳೆಯ ಉದ್ದೇಶದಿಂದ ಬಂದವನಲ್ಲ. ಅವನ ವೇಷ ಏನೋ ಒಳ್ಳೇದು ಹಾಕೊಂಡು ಬಂದಿರ್ಬೋದು, ಆದರೆ ಅವನ ಉದ್ದೇಶ, ಅವನ ಮನಸ್ಸಿನ ಭಾವನೆ ಬೇರೆಯಾಗಿತ್ತು. ಅವನಿಗೆ ಕೃಷ್ಣನನ್ನು ಕೊಲ್ಲುವ ಉದ್ದೇಶವಿತ್ತು. ಕಂಸನು ಅವನನ್ನು ಕೃಷ್ಣನನ್ನು ಕೊಲ್ಲಲಿಗೋಸ್ಕರ ಕಳಿಸಿರ್ತಾನೆ. ಅವನು ಬಂದು ಆ ಕರುಗಳ ಮಧ್ಯದಲ್ಲಿ ಸೇರಿಕೊಂಡಿರ್ತಾನೆ. ಆದರೆ ಕೃಷ್ಣ ಅವನನ್ನು ನೋಡಿದ ಕೂಡಲೇ ಗುರುತಿಸ್ತಾನೆ. ಇದು ನಮ್ಮ ಕರುಗಳಲ್ಲಿ ಬೇರೆ ಒಂದು ಕರು ಬಂದು ಸೇರಿಕೊಂಡಿದ್ದ. ಅಣ್ಣನ ಹತ್ರ ಹೇಳ್ತಾನೆ, ಅಣ್ಣ ನೋಡು, ಇದು ನಮ್ಮ ಕರು ಅಲ್ಲ, ಇದು ಅಸುರನೇ ಇರಬೇಕು, ನೋಡೋಣ ಈ ಕರು ಇನ್ನೇನು ಮಾಡ್ತದೆ ನೋಡೋಣ ಅಂತ ಅಣ್ಣನಲ್ಲಿ ಹೇಳ್ತಾನೆ. ಹಾಗೆ ಕೃಷ್ಣನನ್ನು ಕೊಲ್ಲುವ ಉದ್ದೇಶದಿಂದ ಬಂದಿದ್ದರಿಂದ ಅವನನ್ನು ಕೃಷ್ಣ ಕಾಯ್ತಾ ಇರ್ತಾನೆ, ಏನು ಮಾಡ್ತಾನೆ ಇವನು ನೋಡೋಣ ಅಂತ. ಆಗ ವತ್ಸಾಸುರ ಈ ಕೃಷ್ಣನ ಮೇಲೆ ಆಕ್ರಮಣ ಮಾಡಲು ಬರ್ತದೆ. ಆಗ ಕೃಷ್ಣ ಎಣಿಸ್ತಾನೆ, ಇದು ಕರುವೇಷದಲ್ಲಿ ಇದ್ದುದರಿಂದ ಈಗ ದನಗಳಿಗೆ ಹುಲಿ ಅಲ್ವೇ ಶತ್ರು, ಹಾಗಾಗಿ ನಾನು ಹುಲಿ ವೇಷವನ್ನು ಧರಿಸ್ಕೊಂಡ್ರೆ ಸರಿ ಆಗ್ತದೆ ಅಂತ ಶಾರ್ದೂಲ ವಿಕ್ರೀಡಿತವೇ ಸರಿಯಾದದ್ದು. ಅಂದರೆ ಹುಲಿವೇಷ, ಈ ದನಗಳಿಗೆ ಹುಲಿ ವೈರಿ, ಆ ಹುಲಿವೇಷ ಈಗ ನಾವು ಮೊನ್ನೆ ಅಷ್ಟಮಿ ವಿಟ್ಲಪಿಂಡಿ ದಿವಸ ನೋಡಿದ್ದೇವೆ. ಹುಲಿವೇಷ ಹಾಕ್ಕೊಂಡಿದ್ರು, ಎಲ್ಲ ಕುಣಿದ್ರು, ನಮಗೆ ನೋಡುವಾಗ ಸಂತೋಷವಾಯಿತು. ಈ ಮನುಷ್ಯರೇ ಹುಲಿವೇಷ ಹಾಕಿದಾಗ ಇಷ್ಟು ಸುಂದರವಾಗಿ ಕಾಣುವಾಗ, ನಮ್ಗೆ ಅಷ್ಟೊಂದು ಮನೋರಂಜನೆ ಆಗುವಾಗ, ಇನ್ನು ಆ ದೇವರೇ, ಆ ಪರಮಾತ್ಮನೇ ಹುಲಿವೇಷ ಹಾಕಿದಾಗ ಇನ್ನು ಎಷ್ಟು ಸುಂದರವಾಗಿ ಇರಬಹುದು. ಹಾಗೆ ಅವನು ಹುಲಿವೇಷ ಹಾಕೊಂಡು ಅದನ್ನು ಈ ವತ್ಸಾಸುರನ ಸಂಹಾರ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾನೆ. ಈ ರಕ್ಕಸನಿಂದ ಎಲ್ಲರಿಗೂ ತೊಂದರೆ ಕೊಡ್ತಾನೆ. ಹಾಗಾಗಿ ಆ ದುಷ್ಟರನ್ನು ಬಿಟ್ಟರೆ ಅವರು
ಅವರಿಂದ ಎಲ್ಲ ಸಜ್ಜನರಿಗೂ ತೊಂದರೆಯಾಗುವ ಕಾರಣ ಕೃಷ್ಣ ಅವನನ್ನು ಸಂಹಾರ ಮಾಡುವುದೇ ಸರಿ ಅಂತ ತೀರ್ಮಾನಿಸ್ತಾನೆ. ಹಾಗೆ ಅವನು ಕರುವಿನ ಬಳಿ ಬಂದು ಕೃಷ್ಣ ಅಣ್ಣನ ಹತ್ರ ಹೇಳ್ತಾನೆ, ನೋಡು ಅಣ್ಣ, ಈ ಕರು ಎಷ್ಟೊಂದು ಸುಂದರವಾಗಿದೆ, ಅದರ ಕಣ್ಣನ್ನು ನೋಡು, ಎಷ್ಟೊಂದು ಅದರ ಬಣ್ಣ ಎಷ್ಟು ಸುಂದರ, ಅದರ ಕಣ್ಣು ನೋಡು ಅಂತ ಹೇಳ್ತಾನೆ. ಈಗ ಆ ಕೃಷ್ಣ ಅವನನ್ನು ಸಂಹರಿಸುವವನು ಇದ್ದಾನೆ, ಆದರೂ ಆ ಕರುವನ್ನು ಯಾಕೆ ಹೊಗಳ್ತಾ ಇದ್ದಾನೆ? ಅದೇ ನಾವು ಈಗ ಸಮಾಜದಲ್ಲಿ ನೋಡ್ತೇವಲ್ಲ, ಯಾರಾದರೂ ನಮ್ಮನ್ನು ಹೊಗಳಿದ್ರಂತ ನಾವು ಸ್ವಲ್ಪ ಹೊಗಳಿದ್ರಲ್ಲ ಅಂತ ಮೇಲೆ ಹೋದರೆ ಕೆಳಗೆ ದಪ್ಪ ಕೆಳಗೆ ಬೀಳಿಸ್ತಾರೆ. ಅವಾಗ ಅಯ್ಯೋ ನಾನು ಸುಮ್ಮನೆ ಹೊಗಳಿಕೆ ಕೇಳಿ ಮೇಲೆ ಹೋಗಿಬಿಟ್ನಲ್ಲ ಅಂತ ನಮ್ಗೆ ಆಗ್ತದೆ. ಅದೇ ರೀತಿ ಇವನು ಕೃಷ್ಣ ಅದಕ್ಕೆ ಈಗ ಕರುವನ್ನು ಹೊಗಳ್ತಾ ಇದ್ದಾನೆ, ಇನ್ನು ನಾನು ಅವನನ್ನು ಮೇಲೆತ್ತಿ ಬಿಸಾಡಲಿಕ್ಕೆ ಇದ್ದೇನೆ ಅಂತ ತೋರಿಸ್ಲಿಕ್ಕೋಸ್ಕರ. ಹಾಗೆ ಕೃಷ್ಣ ಆ ಕರುವಿನ ಬಳಿ ಬರ್ತಾನೆ ಕೃಷ್ಣ. ಆ ಅಸುರ ಕೃಷ್ಣನನ್ನೇ ಈಗ ಸಂಹಾರ ಮಾಡಿ ಕೃಷ್ಣನ ಮೇಲೆ ಎರಗಬೇಕಂತ ಹೋಗುವಾಗ ಕೃಷ್ಣ ಅವನನ್ನು ಹಿಡಿದು ಅವನ ಬಾಲ ಮತ್ತು 2 ಕಾಲುಗಳನ್ನು ಹಿಡಿದು ಗಿರಿಗಿರಿ ತಿರುಗಿಸಿ ಅದನ್ನು ಮೇಲೆ ಎತ್ತಿ ಬಿಸಾಡ್ತಾನೆ. ಅದು ಅಲ್ಲೇ ಪಕ್ಕದಲ್ಲಿ ಒಂದು ಬೇಲದ ಮರ ಇತ್ತು. ಆ ಬೇಲದ ಮರದ ಮೇಲೆ ಎತ್ತಿ ಬಿಸಾಡ್ತಾನೆ ಆ ದೈತ್ಯನನ್ನು. ಅವನು ಮೇಲೆ ಹೋಗುವಾಗ ವತ್ಸನ ರೂಪದಲ್ಲಿ ಹೋದವನು ಕೆಳಗೆ ಬೀಳುವಾಗ ನಿಜ ರೂಪದಲ್ಲಿ ಬೀಳ್ತಾನೆ, ದೈತ್ಯನ ರೂಪದಲ್ಲಿ. ಅವನು ವತ್ಸನ ರೂಪ ಧರಿಸಿದ್ದ ಹೌದು, ಅದೇ ಮನಸ್ಥಿತಿ ಅವನಲ್ಲಿದ್ದರೆ ದೇವರು ಅವನನ್ನು ರಕ್ಷಿಸ್ತಾ ಇದ್ದ. ಆದರೆ ಅವನ ಮನಸ್ಸಿನಲ್ಲಿರುವ ದುಷ್ಟಬುದ್ಧಿಯಿಂದ ಅವನ ಅಧಪತನವನ್ನು ಹೊಂದ್ತಾನೆ. ಇದನ್ನು ನೋಡುವಾಗ ನಾವು ಈ ಬೇಲದ ಮರದ ಅವನು ಕೆಳಗೆ ಬೀಳುವಾಗ ಆ ಹಣ್ಣುಗಳೆಲ್ಲ ಕೆಳಗೆ ಅದರೊಟ್ಟಿಗೆ ಕೆಳಗೆ ಬೀಳ್ತಾ ಇದೆ. ಇದಕ್ಕೇನು ಕಾರಣ? ಆ ಬೇಲದ ಹಣ್ಣುಗಳು ಏನು ಪಾಪ ಮಾಡಿದ್ದವು, ಅವನು ಅದನ್ನು ಸಹ ಬೀಳಿಸಿದ್ನಲ್ಲ ಅಂತ ಹೇಳಿದರೆ, ಒಂದು ಕಾರಣ ಇವನ ಭಾರವನ್ನು ತಡೆಯಲಾರ್ದ ಆ ಬೇಲದ ಹಣ್ಣುಗಳೆಲ್ಲ ಕೆಳಗೆ ಬೀಳ್ತವೆ. ಇನ್ನೊಂದು, ಈ ದುಷ್ಟನ ಸಂಪರ್ಕವಾದ ಹಣ್ಣುಗಳು ನನ್ನ ಮರದಲ್ಲಿ ಇರೋದು ಬೇಡ ಅಂತ ಎಣಿಸ್ಕೊಂಡು ಆ ಬೇಲದ ಮರವೇ ಆ ಹಣ್ಣುಗಳನ್ನು ಕೆಳಗೆ ಉದುರಿಸಿಬಿಡ್ತದೆ. ಈ ದುಷ್ಟನ ಸಂಪರ್ಕವಾದ ಈ ಹಣ್ಣನ್ನು ತಿಂದು ಅದನ್ನು ತಿಂದವರು ಸಹ ದೇವರ ದ್ವೇಷಗಳಾಗಬಾರ್ದು. ಆ ರೀತಿಯಿಂದ ಆ ಬೇಲದ ಹಣ್ಣುಗಳು ಕೆಳಗೆ ಬೀಳ್ತದೆ. ಅದರಿಂದ ನಾವೇನು ತಿಳ್ಕೊಳ್ಬೇಕಂದ್ರೆ, ನಾವು ಸಜ್ಜನರ ಸಂಘವನ್ನೇ ಮಾಡಬೇಕು. ದೇವರ ಭಕ್ತರ ಸಂಘ ಮಾಡಿದರೆ ನಮಗೂ ಒಳ್ಳೆಯದು. ಅದೇ ದುಷ್ಟರ ಸಂಘ ಹೇಗಂದರೆ, ಅವರು ಕೆಡುವುದಲ್ಲದೆ ಸಜ್ಜನರನ್ನು ಕೆಡಿಸ್ತಾರೆ. ಹಾಗಾಗಿ ನಾವು ಈ ಸಜ್ಜನರ ಸಂಘವನ್ನು ಮಾಡಿದರೆ ದೇವರು ನಮ್ಮನ್ನು ರಕ್ಷಿಸ್ತಾರೆ ಅಂತ ಈ ಕಥೆಯಿಂದ ನಾವು ತಿಳ್ಕೊಳ್ಬೇಕು. ಈ ಕೃಷ್ಣನ ಏನೇ ಒಂದು ಲೀಲೆಗಳು ಇರಲಿ, ಅದೆಲ್ಲ ನಾವು ಸುಮ್ಮನೆ ಆಟ ಅಂತ ತಿಳ್ಕೊಳ್ಳೋದಲ್ಲ. ಇದರಲ್ಲಿ ಒಂದು ಒಳಾರ್ಥ ಇರ್ತದೆ. ನಾವು ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳುವಂಥ ನೀತಿ ಇರ್ತದೆ. ಅದನ್ನು ತಿಳ್ಕೊಂಡ್ರೆ ನಾವು ಕೃಷ್ಣನ ಪ್ರೀತಿಗೆ ಪಾತ್ರರಾಗಲು ಸಾಧ್ಯ ಅಂತ ಈ ಕಥೆಯಿಂದ ನಾವು ತಿಳ್ಕೊಳ್ಬೇಕು. ಹಾಗೆ ವತ್ಸನ ವೇಷದಲ್ಲಿ ಬಂದು ಕೃಷ್ಣನಿಂದ ಸಂಹಾರವಾದ ಈ ವತ್ಸಾಸುರನೆಂದೇ ಪ್ರಸಿದ್ಧನಾಗ್ತಾನೆ. ಅವನ ಸಂಹಾರವನ್ನು ಶ್ರೀಕೃಷ್ಣ ಈ ರೀತಿಯಿಂದ ಮಾಡ್ತಾನೆ. ಜೈ ಇಂದಿರಾ ರಮಣ ಗೋವಿಂದ ಗೋವಿಂದ. ಹಾಗೆ ಹೀಗೆ ಈ ಬಲರಾಮಕೃಷ್ಣರು ಲೋಕಗಳಿಗೆಲ್ಲ ಮುಖ್ಯ ಪಾಲಕರಾಗಿದ್ದರೂ ಗೋಗಳನ್ನು ಕಾಯ್ತಾ ಇದ್ರು. ಈ ಶ್ರೀಕೃಷ್ಣ ಲೋಕಗಳಿಗೆ ಒಡೆಯ, ಇಡೀ ಬ್ರಹ್ಮಾಂಡದ ಒಡೆಯ ಅವನು. ಆದರೂ ಅವನು ಸಾಮಾನ್ಯ ಮನುಷ್ಯರಂತೆ ಗೋಗಳನ್ನು ಕಾಯ್ತಾ ಇದ್ದ. ಯಾಕಂದರೆ ಅವನು ಈ ಗೋಪಾಲಕರನ್ನು ಸಜ್ಜನರನ್ನು ಎಲ್ಲ ಉದ್ಧರಿಸೋಕ್ಕೋಸ್ಕರ ಬಂದವನು. ಅವನ ತಾಯಿಯಾದ ಯಶೋಧ ಮಾತೆ ಬೇಡ್ಕೊಂಡಿದ್ಲು, ನಿನ್ನ ಬಾಲಲೀಲೆಯನ್ನು ನಾನು ನೋಡಬೇಕಂತ. ಹಾಗಾಗಿ ಅವನು ದೇವನಾಗಿ ಉಳಿಲಿಲ್ಲ, ಎಲ್ಲ ಸಾಮಾನ್ಯರಂತೆ ಮಕ್ಕಳೊಂದಿಗೆ ಬೆರೆಯುತ್ತಾ ಅಮ್ಮನಿಗೆ ಸಂತೋಷವನ್ನು ಪಡಿಸ್ತಾ ಇರ್ತಾನೆ. ಹೀಗೆ ಗೋಗಳೊಂದಿಗೆ ಗೋಪಾಲಕರೊಂದಿಗೆ ಎಲ್ಲ ತಿರುಗುತ್ತಾ ಗೋಗಳನ್ನು ಮೇಯಿಸ್ತಾ ಅವ್ರಿಗೆ ಬಾಯಾರಿಕೆ ಆಗ್ತದೆ. ಆಗ ನದಿಯ ನೀರು ಕುಡಿಯಲು ಬರ್ತಾರೆ. ಆಗ ಬರ್ತಿರುವಾಗ ಬಕನೆಂಬ ಒಬ್ಬ ರಾಕ್ಷಸ ಬರ್ತಾನೆ. ಅವನು ಕಂಸ ಕಳಿಸಿದ ದೈತ್ಯ. ಅವನು ಎಲ್ಲ ದೈತ್ಯರು ವೇಷವನ್ನು ಮರೆಸ್ಕೊಂಡು ಬರ್ತಾರೆ. ಇವನು ಬಕನ ವೇಷದಲ್ಲಿ ಬರ್ತಾನೆ. ಬಕ ಅಂದರೆ ಈ ಶ್ರೀಕೃಷ್ಣ ಒಮ್ಮೆ ಮತ್ಸ್ಯಾವತಾರದಲ್ಲಿ ಮೀನಾಗಿದ್ದ. ಹಾಗಾಗಿ ನಾನು ಬಕನಾಗಿ ಬಂದು ಮೀನಲ್ವಾ, ಅವನನ್ನು ತಿಂದುಬಿಡ್ಬೋದಂತ ಎಣಿಸ್ಕೊಂಡು ಬಕ ಬರ್ತಾನೆ. ಆದರೆ ನಾನು ತಿಮಿಂಗಲನ್ನು ಹಿಡಿತಾ ಇದ್ದೇನೆ, ತಿಮಿಂಗಲದ ಬಾಯಿಗೆ ಸಿಗ್ತಾ ಇದ್ದೇನೆ ನಾನಂತ ಬಕನಿಗೆ
ಗೊತ್ತಾಗ್ತಾ ಇಲ್ಲ. ಯಾಕೆ ಎಷ್ಟಾದರೂ ಅವನು ಅಸುರನಲ್ವಾ, ಸ್ವಲ್ಪ ಅಜ್ಞಾನ ಜಾಸ್ತಿಯೇ ಇರುತ್ತವರಲ್ಲಿ. ಹಾಗೆ ಬರ್ತಾನೆ. ಅದೆಲ್ಲ ಆ ಬುದ್ಧಿಯನ್ನು ಕೊಡುವವನು ಪರಮಾತ್ಮನೇ ಅಲ್ವೇ. ಹಾಗೆ ಅವನು ನೀರು ಕುಡಿಯುತ್ತಿದ್ದ ಗೋವುಗಳು ಗೋಪಾಲಕರೆಲ್ಲ ನೀರು ಕುಡಿಯುವಲ್ಲಿಗೆ ಬರ್ತಾನೆ. ಅವನು ಆ ದೊಡ್ಡ ದೇಹವನ್ನು ನೋಡಿ ಗೋಪಾಲಕರೆಲ್ಲ ಹೆದರ್ತಾರೆ. ಇದೆಂಥ ಪರ್ವತವೇ ಬರ್ತಾ ಇದೆಯೇ, ಅಥವಾ ಪರ್ವತವನ್ನೇ ಹೊತ್ಕೊಂಡು ಬರ್ತಾ ಇದ್ದಾನ ಅಂತ ಎಲ್ಲರೂ ಭೀತರಾಗಿ ನಡುಕ್ತಾ ಇರ್ತಾರೆ. ಆದರೆ ಅವ್ರ ಇಂದ್ರಿಯಗಳೆಲ್ಲ ಸ್ತಬ್ಧವಾಗಿ ಹೋಗ್ತದೆ ಅದನ್ನು ಅವನ ಆ ರೂಪವನ್ನು ನೋಡಿ. ಇನ್ನು ನಾವು ಬದುಕುವುದು ಕಷ್ಟ ಅಂತ. ಆದರೂ ಅವ್ರ ಮನಸ್ಸಲ್ಲಿ ಒಂದು ಉಂಟು, ಇಷ್ಟೋ ತನಕ ಬಂದ ಎಲ್ಲ ದೈತ್ಯರನ್ನು ಕೃಷ್ಣ ಸಂಹಾರ ಮಾಡಿ ನಮ್ಮನ್ನು ಕಾಪಾಡಿದ್ದಾನೆ, ಈಗಲೂ ನಮ್ಮನ್ನು ಕಾಪಾಡ್ತಾನೆ ಅಂತ ಅವ್ರ ಮನಸ್ಸಲ್ಲಿ ದೃಢವಾದ ಭಾವನೆ ಉಂಟು. ಆದರೂ ನೋಡುವಾಗ ಅಷ್ಟು ಘೋರವಾದ ಅವನ ರೂಪ ನೋಡುವಾಗ ಅವರಿಗೆ ಒಂದು ಸಲ ಸ್ತಬ್ಧರಾಗಿ ಬಿಡ್ತಾರೆ. ಕೈಕಾಲು ಬಲವೇ ಇಲ್ಲದಂತೆ ನೋಡ್ತಾ ಭೀತರಾಗಿ ನೋಡ್ತಾ ನಿಲ್ತಾರೆ. ಈ ಬಕನಾದರೂ ಹೇಗೆ ಬರ್ತಾನೆ, ದೊಡ್ಡ ದೇಹವುಳ್ಳ ಬಕ ಇವನು ಬರುವ ರೀತಿಯನ್ನು ವಾದಿರಾಜರು ಈ ರೀತಿ ವರ್ಣಿಸ್ತಾರೆ. ಬಕ ದೊಡ್ಡ ಬಾಯನ್ನು ತೆರೆದು ರೆಕ್ಕೆಯನ್ನು ಬಡಿಯುತ್ತಾ ಕಾಲುಗಳನ್ನು ಹಿಂದೆ ಮಾಡಿಕೊಂಡು ಬರ್ತಾನೆ. ಅದು ಯಾಕಂತ ಈ ವಾದಿರಾಜರು ಈ ರೀತಿಯಾಗಿ ಹೇಳ್ತಾರೆ. ಬಕ ಬಾಯಿ ತೆರೆದು ತೋರಿಸ್ತಿದ್ದಾನೆ, ಕೃಷ್ಣ ನೋಡು, ನನ್ನ ಬಾಯಲ್ಲಿ ನಿನ್ನ ಹೆಸರೇ ಇಲ್ಲ, ನಿನ್ನ ನಾಮಸ್ಮರಣೆ ಇಲ್ಲ, ನಾನು ನಿನ್ನ ಭಕ್ತನೇ ಅಲ್ಲ, ನಿನ್ನ ವೈರಿ ನಾನು ಅಂತ ಹೇಳಿ ತೋರಿಸ್ಲಿಕ್ಕೋಸ್ಕರ ದೊಡ್ಡ ಬಾಯನ್ನು ತೆರಿತಾನೆ. ಹಾಗೆ ತನ್ನ ಆ ಬಿಳಿಯ ರೆಕ್ಕೆಯನ್ನು ತೆರೆದು ತೋರಿಸ್ತಾನೆ. ಯಾಕಂದರೆ ನೋಡು, ನನ್ನ ರೆಕ್ಕೆ ಬಿಳಿ, ನೀನಾದರೂ ಕೃಷ್ಣ ಕಪ್ಪು. ನೀನು ಕೃಷ್ಣ ಅಂದರೆ ದೇವರು ಹೌದು, ಕಪ್ಪು ಹೌದು. ಹಾಗೆ ನಾನು ಬಿಳಿ, ನಾನು ನಿನ್ನ ಪಕ್ಷದವನಲ್ಲ. ಹಾಗೆ ನಾನು ನನ್ನ 2 ಕಾಲುಗಳನ್ನು ಹಿಂದೆ ಹಾಕ್ಕೊಂಡು ಬಂದಿದ್ದೇನೆ. ಯಾಕಂದರೆ ದೇವರಿದ್ದ ಭೂಮಿಯಲ್ಲಿ ನಾನು ಇಲ್ಲ, ನಾನು ಕಾಲಿರುವುದಿಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರ ಅವನು ಈ ರೀತಿ ಬರ್ತಾ ಇದ್ದಾನೆ. ಮತ್ತು ವಿಷ್ಣು ಪದದಲ್ಲಿ ಹೇಗೆ ಬಂದ, ವಿಷ್ಣು ದ್ವೇಷ ಆದವನು ವಿಷ್ಣು ಪದದಲ್ಲಿ ಹೇಗೆ ಬಂದ ಅಂತ ಹೇಳಿದರೆ ಅವನು ಎಣಿಸಿರ್ತಾನೆ, ನಾನು ವಿಷ್ಣು ಪದದಲ್ಲಿ ಬರಲಿಲ್ಲ, ನಾನು ರುದ್ರದೇವರಿಗೆ ವ್ಯೋಮಕೇಶ ಅಂತ ಹೆಸರಿದೆ. ಯಾಕಂದರೆ ರುದ್ರದೇವರು ತಾಂಡವ ನೃತ್ಯ ಮಾಡುವಾಗ ಅವರ ತಲೆ ಕೂದಲು ಇಡೀ ಆಕಾಶದಲ್ಲಿ ಹರಡುತ್ತದೆ. ಆಗ ಆಕಾಶ ಮತ್ತು ತಲೆ ಕೂದಲು ಭಿನ್ನವಾಗಿ ಕಾಣುವುದಿಲ್ಲ, ಆಕಾಶವೇ ತಲೆ ಕೂದಲಾಗಿ ಉಳ್ಳವರು ಎಂಬ ಹೆಸರು ಈ ರುದ್ರದೇವರಿಗಿದೆ. ಹಾಗಾಗಿ ಅವನು ನಾನು ವಿಷ್ಣು ಪದದಲ್ಲಿ ಬಂದವನಲ್ಲ, ರುದ್ರದೇವರನ್ನು ಆಶ್ರಯಿಸಿ ಬಂದವನಂತ ಹೇಳ್ಕೊಂಡು ಬರ್ತಾ ಇದ್ದಾನೆ. ಆದರೆ ಇವನು ಎಲ್ಲ ದೈತ್ಯರು ಯಾವುದಾದ್ರೂ ಬ್ರಹ್ಮನೋ ರುದ್ರನೋ ಎಲ್ಲ ದೇವತೆಗಳನ್ನು ಯಾವುದಾದ್ರೂ ಒಂದು ದೇವತೆಗಳ ವರಬಲದಿಂದ ವರವನ್ನು ಪಡ್ಕೊಂಡಿರ್ತಾರೆ ಅವರು. ಆದರೂ ಏನೋ ಅವರಿಗೆಲ್ಲ ವರ ಕೊಡುವುದಕ್ಕೆ ಆ ದೇವತೆಗಳನ್ನೆಲ್ಲ ಪ್ರೇರಣೆ ಮಾಡುವುದು ಭಗವಂತನೇ. ಈ ದೈತ್ಯರಿಗೋ ಅವರಿಗೂ ಹಾಗೆ ವರಗಳನ್ನು ಕೇಳಲಿಕ್ಕೆ ಹೋಗುವಾಗ ಅದರಲ್ಲಿ ಏನಾದರೂ ಒಂದು ಅಜ್ಞಾನವನ್ನು ಕೊಟ್ಟು ಕೇಳುವುದನ್ನು ಬಿಟ್ಟು ಇನ್ನೇನೋ ಕೇಳ್ತಾರೆ ಅವರು. ನಾವು ಹಿರಣ್ಯಕಶಿಪುವಿನ ಕಥೆಯನ್ನೆಲ್ಲ ಕೇಳಿದ್ದೇವಲ್ಲ, ಎಲ್ಲವನ್ನೂ ಕೇಳಿದ ಬ್ರಹ್ಮದೇವರಲ್ಲಿ. ಆದರೆ ಬ್ರಹ್ಮನ ಅಪ್ಪನಾದ ಪರಮಾತ್ಮನೊಬ್ಬನಿದ್ದಾನೆ, ಅವನಿಂದ ನನಗೆ ಮರಣ ಬರ್ಬೋದಂತ ಅವನಿಗೆ ಅದು ಗೊತ್ತೇ ಆಗೋದಿಲ್ಲ. ಆ ರೀತಿ ಅಜ್ಞಾನವನ್ನು ಎಲ್ಲವನ್ನು ದೇವರೇ ಕೊಡುವನು. ಹಾಗೆ ಇವನು ಆಗ ವತ್ಸಾಸುರ ರುದ್ರದೇವರ ವರದಿಂದ ಬಂದವನು, ಇವನು ಷಣ್ಮುಖನ ವರದಿಂದ ಬಂದವನು. ನನಗೆ ಷಣ್ಮುಖನ ವರ ಉಂಟು, ನನಗೆ ಸಾವಿಲ್ಲ, ನನ್ನನ್ನು ಯಾರು ಏನು ಮಾಡಲಾರರು ಅಂತ ಧೈರ್ಯದಿಂದ ಬರ್ತಾನೆ. ನಾನು ಕೃಷ್ಣನನ್ನು ಸಂಹಾರ ಮಾಡಿಯೇ ಹೋಗ್ತೇನೆ ಅಂತ ಹೇಳ್ಕೊಂಡು ದೊಡ್ಡ ಬಾಯನ್ನು ತೆರ್ಕೊಂಡು ಬರ್ತಾನೆ. ಆ ದೊಡ್ಡ ಬಾಯನ್ನು ತೆರ್ಕೊಂಡು ಕೃಷ್ಣನನ್ನು ನುಂಗೇ ಬಿಡ್ತಾನೆ. ಅವನ ಬಾಯಲ್ಲಿ ಕೃಷ್ಣ ಸೇರಿದ್ದನ್ನು ಕಂಡು ಗೋಪಾಲಕರು ಬಲರಾಮರೆಲ್ಲ ಸ್ತಬ್ಧವಾಗಿ ಬಿಡ್ತಾರೆ. ಅವರ ಇಂದ್ರಿಯಗಳೆಲ್ಲ ಸ್ತಬ್ಧವಾಗಿ ಮರಕಟ್ಟಿದಂತೆ ನಿಂತು ಬಿಡ್ತಾರೆ. ಅಯ್ಯೋ, ನಮ್ಮ ಕೃಷ್ಣನನ್ನು ನುಂಗಿಬಿಟ್ನಲ್ಲ ಈ ಅಸುರ ಅಂತ. ಆದರೆ ಕೃಷ್ಣನೇನೋ ಸಾಮಾನ್ಯ ಬಾಲಕನೇ. ಅವನು ಆ ಬಕಾಸುರನ ಕಂಠದ ಉಸಿರನ್ನು ತಡೆದು ಅಲ್ಲೇ ಪ್ರಜ್ವಲಿಸ್ತಾನೆ. ಅಂದರೆ ಅವನು ಎಲ್ಲವೂ ಕೃಷ್ಣನೇ ಅಲ್ವೇ, ಅವನು ಬೆಂಕಿ ಹಾಗೆ ಉರಿತಾನೆ. ಆಗ ಬ್ರಹ್ಮನಿಗೂ ಜನ್ಮ ಕೊಟ್ಟ ಜಗತ್ತಿಗೆ ಪಿತಾಮಹನಾದ ಕೃಷ್ಣನನ್ನು ಬಕಾಸುರ ನುಂಗಿದರೆ ಅವನು ಸಣ್ಣ ಬಾಲಕ ಅಂತ ಬಕಾಸುರ ತಿಳ್ಕೊಂಡು ನುಂಗ್ತಾನೆ. ಆದರೆ ಕೃಷ್ಣನು ಅವನ ಹೊಟ್ಟೆಯೊಳಗೆ ಬೆಂಕಿಯಂತೆ ಉರಿತಾನೆ. ಬೆಂಕಿಯಂತೆ ಉರಿದ್ರೆ ಉರಿ ತಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದ? ಆ ರೀತಿ ಉರಿಯುವಾಗ ಬಕನಿಗೆ ಅದನ್ನು ತಡ್ಕೊಳ್ಳಿಕ್ಕಾಗದೆ ಬಾಯಿಂದ ಹೊರಗೆ ಹಾಕಿಬಿಡ್ತಾನೆ ಕೃಷ್ಣನನ್ನು. ಆದರೆ
ಆದರೆ ಅದನ್ನು ವಾದಿರಾಜ ಸಾರ್ವಭೌಮರು ಈ ರೀತಿಯಾಗಿ ಹೇಳ್ತಾರೆ, ಬಕಾಸುರ ಕೃಷ್ಣನನ್ನು ಬಾಯಿಂದ ವಾಂತಿ ಮಾಡಿದ್ದಲ್ಲ, ಹೊರಗೆ ಹಾಕಿದ್ದಲ್ಲ, ಕೃಷ್ಣನೇ ಅವನ ದೇಹದೊಳಗೆ ಪ್ರವೇಶ ಮಾಡಿ ನೋಡ್ತಾನೆ, ಎಲ್ಲಿಯೂ ಪುಣ್ಯವೇ ಇಲ್ಲ, ಪಾಪದ ರಾಶಿಗಳೇ ತುಂಬಿಕೊಂಡಿದೆ, ಅಂಥ ಪಾಪದ ರಾಶಿಯಲ್ಲಿ ನಾನು ಇರುವುದಿಲ್ಲ ಅಂತ ಹೇಳ್ಕೊಂಡು ಕೃಷ್ಣನೇ ಹೊರಗೆ ಬರ್ತಾನೆ. ಬಕಾಸುರ ಎಂತ ಅವನನ್ನು ಬಾಯಿಂದ ಹೊರಗೆ ಹಾಕಲಿಕ್ಕೆ ಸಾಧ್ಯ ಅಂತ ವಾದಿರಾಜ ಸಾರ್ವಭೌಮರು ವರ್ಣಿಸ್ತಾರೆ ಈ ರೀತಿ. ನಾವು ಅದರಿಂದ ತಿಳ್ಕೊಳ್ಬೇಕು, ನಮ್ಮ ಹೃದಯದಲ್ಲಿ ಪಾಪದ ರಾಶಿಗಳೇ ತುಂಬಿದರೆ ನಮಗೆ ಕೃಷ್ಣನ ಸ್ಮರಣೆ ಬರುವುದಾದರೂ ಹೇಗೆ? ಅದು ಪಾಪಿಗಳ ಹೃದಯದಲ್ಲಿ ಕೃಷ್ಣ ಎಂದೂ ಧ್ಯಾನ ಗೋಚರನಾಗಲಾರ. ನಾವು ಎಣಿಸ್ತೇವೆ ಒಂದು ಕ್ಷಣ ಕೃಷ್ಣನ ಸ್ಮರಣೆ ಮಾಡಲಿಕ್ಕೂ ನಮಗೆ ಮನಸ್ಸು ಬರ್ತಾ ಇಲ್ಲ ಅಲ್ವಾ, ನಮ್ಮ ಮನಸ್ಸು ಕೃಷ್ಣನಲ್ಲಿ ನಿಲ್ತಾ ಇಲ್ಲ ಯಾಕೆ ಅಂತ ನಾವು ಎಣಿಸ್ತೇವೆ. ಆದರೆ ನಮ್ಮ ಮನಸ್ಸಿನಲ್ಲಿ ಪಾಪದ ರಾಶಿಗಳೇ ತುಂಬಿಕೊಂಡಿರುವಾಗ ಕೃಷ್ಣನ ಸ್ಮರಣೆ ಬರುವುದಾದರೂ ಹೇಗೆ? ಅದಕ್ಕೆಲ್ಲ ಹಿರಿಯರು ಗುರುಗಳೆಲ್ಲ ಒಂದು ದಾರಿ ತೋರಿಸಿದ್ದಾರೆ. ಕ್ಷಣ ಕ್ಷಣವೂ ಹರಿಸ್ಮರಣೆ ಮಾಡಿ, ನಿಮ್ಮ ಎಂಥ ಪಾಪರಾಶಿಗಳನ್ನು ಹರಿಸ್ಮರಣೆಯಿಂದ ಕಳೀಲಿಕ್ಕೆ ಸಾಧ್ಯ ಉಂಟು ಅಂತ. ಅದಕ್ಕೇನು ಖರ್ಚುಂಟೆ? ಏನಿಲ್ಲ. ಆ ಕೆಲಸ ಮಾಡುವಾಗ, ಉಣ್ಣುವಾಗ, ತಿನ್ನುವಾಗ, ಮಲಗುವಾಗ ಕೂತ್ಕೊಂಡು ಪಾರಾಯಣ ಮಾಡು, ಜಪ ಮಾಡು ಅಂತ ಹೇಳೋದಿಲ್ಲ. ಕ್ಷಣ ಕ್ಷಣಕ್ಕೂ ಹರಿಸ್ಮರಣೆಯನ್ನು ಮಾಡು. ಆ ಹರಿಸ್ಮರಣೆಯಿಂದ ನಿನ್ನ ಪಾಪರಾಶಿಗಳೆಲ್ಲ ಪರಿಹಾರ ಆಗ್ತದೆ. ಅದು ಹೇಳ್ತಾರೆ, ಕಲಿಯುಗದಲ್ಲಿ ಹರಿ ನಾಮವ ನೆನೆದರೆ ಕುಲಕೋಟಿಗಳು, ಅದು ಸುಲಭದ ಮಾರ್ಗ. ಆ ಮಾರ್ಗವನ್ನು ಮಾಡಿದರೆ ಕೃಷ್ಣ ಎಲ್ಲರಿಗೂ ಧ್ಯಾನ ಗೋಚರನಾಗಲು ಸಾಧ್ಯ. ಹಾಗೆ ಈ ಬಕನಲ್ಲಿ ಪಾಪದ ರಾಶಿಗಳಿದ್ದರಿಂದ ಕೃಷ್ಣ ಅವನ ಹೃದಯ ಬಾಯಿಂದ ಹೊರಗೆ ಬರ್ತಾನೆ. ಹಾಗೆ ಈ ಕಂಸನ ಸ್ನೇಹಿತನಾದ ಬಕಾಸುರ ತನ್ನ ಈ ಕೃಷ್ಣನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬರುವ ಮೊದಲು ಕೃಷ್ಣ ಎಂತ ಕೃಷ್ಣ 2 ಕೈಗಳಿಂದ ಬಕನ ಕೊಕ್ಕನ್ನು ಬಕ ಪಕ್ಷಿ ಅಲ್ವ ಅದು, ಅದ್ರ ಕೊಕ್ಕನ್ನು ಹಿಡಿದು ಸೀಳಿ ಎಲ್ಲರೂ ನೋಡ್ತಿರುವಂತೆ ಎಲ್ಲರ ರೀತಿಗೆ ಭೂಮಿಗೆ ಅದನ್ನು ಕೆಡವಿ ಬಿಡ್ತಾನೆ. ಹೀಗೆ ನರಕಗಳೆಂಬ ಬಾವಿಯಲ್ಲಿ ಯಾತನೆಗಳೆಂಬ ಮೀನುಗಳನ್ನು ತಿನ್ನಲು ಆ ಬಕಾಸುರನನ್ನು ತಳ್ತಾನೆ. ಇದನ್ನೆಲ್ಲ ಈ ರೀತಿಯ ಒಂದು ಅಸುರರ ವಧೆಯನ್ನು ಈ ವಾದಿರಾಜರು ಒಂದು ಯಾತ್ರೆಯ ಚಿತ್ರಣ ರೂಪದಲ್ಲಿ ಮಾಡ್ತಾರೆ. ಅದು ಹೇಗಂದರೆ, ಶಕಟಾಸುರನೆಂಬ ಗಾಡಿಯಲ್ಲಿ ಪೂತನಿಯನ್ನು ಸಾರಥಿಯನ್ನಾಗಿಸಿ ಖರ, ಕೇಶಿ, ವಸಾಸುರ, ವೃಷಭಾಸುರ ಇವರನ್ನು ಗಾಡಿ ಎಳೆಯುವ ಎತ್ತುಗಳನ್ನಾಗಿ ಮಾಡ್ತಾರೆ. ಎಷ್ಟೊಂದು ಸುಂದರವಾಗಿರ್ಬೋದು ನೋಡಿ ಈ ರಥ. ಈ ರಥಕ್ಕೆ ಈಗ ತಾನೇ ಸತ್ತಿರೋ ಬಕ ಇದ್ದಾನಲ್ಲ, ಅವನನ್ನು ರಥದ ಧ್ವಜದಲ್ಲಿ ಇಟ್ಟರೆ ಈಗ ರಥ ಬರುವಾಗಲೇ ಗೊತ್ತಾಗ್ತದೆ ನಮಗೆ. ಈ ಕೆಲವರ ಈ ಕಾರುಗಳು ಬರುವಾಗಲೇ ಹೇಳ್ತೇವಲ್ಲ, ಅವ್ರು ಬಂದರು ಇವ್ರು ಬಂದರು ಅಂತ, ಅವರದ್ದು ಇದು ನೋಡುವಾಗ ನಮ್ಗೆ ಧ್ವಜ ನೋಡುವಾಗ ಗೊತ್ತಾಗ್ತದೆ. ಅದೇ ರೀತಿ ಈ ಬಕನ ಈ ಕಂಸನ ಈ ರಥವನ್ನು ನೋಡುವಾಗಲೇ ಗೊತ್ತಾಗಬೇಕು. ಅದಕ್ಕೋಸ್ಕರ ಬಕನನ್ನು ಧ್ವಜದಲ್ಲಿ ಇಡುವ ಅಂತ ಈ ವಾದಿರಾಜರು ಆ ರೀತಿ ಸುಂದರವಾಗಿ ಚಿತ್ರಣ ಮಾಡ್ತಾರೆ. ಈಗ ಕೃಷ್ಣನ ರಥಕ್ಕೆ ಗರುಡ ಧ್ವಜ, ಈ ಅರ್ಜುನನ ರಥಕ್ಕೆ ಕಪಿಧ್ವಜ, ಹಾಗೆ ಈ ಕಂಸನ ರಥಕ್ಕೆ ಬಕನನ್ನು ಧ್ವಜನಾಗಿ ಇಟ್ಟರೆ ಸುಂದರವಾಗ್ತದೆ ಅಂತ. ಆದರೆ ಈ ಅಸುರರೆಲ್ಲ ಈಗಾಗಲೇ ಪ್ರಾಣ ಬಿಟ್ಟಿದ್ದಾರೆ, ಕೃಷ್ಣನಿಂದ ಮರಣ ಹೊಂದಿದ್ದಾರಲ್ಲ. ಆದರೆ ಅವರು ಹೇಗೆ ಈ ರಥವನ್ನು ಎಳಿತಾರೆ ಅಂತ ಹೇಳಿದರೆ, ಇದಕ್ಕಿಂತ ಮೊದಲೇ ದೈತ್ಯರೆಲ್ಲ ಸತ್ತವರು, ಇವರಿಗೆ ಹೇಗೆ ಇದು ಹೇಗೆ ಈ ರಥವನ್ನು ಎಳಿತಾರೆ ಅಂತ ಹೇಳಿದರೆ, ಇದಕ್ಕೂ ಮೊದಲು ವಾತಾಸುರ ಅಂತ ಒಬ್ಬ ವಾತಾಸುರ ಅಂತ ಆ ಅಸುರನನ್ನು ಕೃಷ್ಣ ಮೊದಲೇ ಸಂಹಾರ ಮಾಡಿದ್ದ. ಅವನು ಇವರಿಗೆಲ್ಲ ಪ್ರಾಣ ಆದಂತೆ ಇದ್ದು ಅವರನ್ನು ಕಾಪಾಡ್ತಾ ಇದ್ದ. ಹಾಗೆ ಈ ರಥವನ್ನು ಈ ರೀತಿ ರಥವನ್ನು ವಾದಿರಾಜರು ವರ್ಣನೆ ಮಾಡ್ತಾರೆ. ಇದು ಏನಂದರೆ, ಇದು ಕಂಸನ ಪರಲೋಕದ ಯಾತ್ರೆಗೆ ಕೃಷ್ಣ ವ್ಯವಸ್ಥಿತವಾಗಿ ರಥವನ್ನು ತಯಾರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಈ ಬಕಾಸುರನನ್ನು ಕೃಷ್ಣ ಸಂಹಾರ ಮಾಡಿದ, ಕೊಕ್ಕನ್ನು ಸೀಳಿ ಸಂಹಾರ ಮಾಡ್ತಾನೆ. ಇದನ್ನು ನೋಡಿ ದೇವತೆಗಳು, ಗೋಪಾಲಕರು ಪರಮಾತ್ಮನನ್ನು ಈ ರೀತಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಲೀಲಾ ಮಾನುಷ ರೂಪ, ಲೀಲಾ ಮಾನುಷ ರೂಪ ತೋರುವೆ ನೀ ಬಹು ಕಲಾಪ, ಲೀಲಾ ಮಾನುಷ ರೂಪ ತೋರುವೆ ನೀ ಬಹು ಕಲಾಪ, ಪಾಂಡುರಂಗ ಹೇ ಶೋಭಾಂಗ ಭಕ್ತರಿಗೆಲ್ಲ ಅಂತರಂಗ, ಪಾಂಡುರಂಗ ಹೇ ಶೋಭಾಂಗ ಭಕ್ತರಿಗೆಲ್ಲ ಅಂತರಂಗ,
ಇಂದಿರಾ ರಮಣ ಗೋವಿಂದ ಗೋವಿಂದ. ಹೀಗೆ ಎಲ್ಲ ಹೊಗಳ್ತಾ ಇರ್ತಾರೆ. ದೇವತೆಗಳೆಲ್ಲ ಕೃಷ್ಣನ ಹೀಗೆ ಹಾಡಿ ಹೊಗಳ್ತಾ ಇರ್ತಾರೆ. ಈ ಕಡೆ ಗೋಪಾಲಕರು ಕೃಷ್ಣನನ್ನು ತಬ್ಬಿಕೊಂಡು ಸಂತೋಷ ಪಡ್ತಾರೆ. ಕೃಷ್ಣ, ನಮಗೀಗ ಜೀವ ಬಂದಂಗಾಯಿತು. ಇಷ್ಟು ತನಕ ಹೆದರ್ಕೊಂಡಿದ್ದೇವೆ ನಾವು, ಈ ಹಸುರಿನಿಂದ ನಿನಗೇನು ಅಪಾಯ ಆಗ್ತದೋ ಅಂತ. ನಿನ್ನ ನೋಡಿ ಸಂತೋಷವಾಯಿತು ಕೃಷ್ಣ ಅಂತ ಎಲ್ಲ ಅವನನ್ನು ಸಂತೋಷದಿಂದ ತಬ್ಬಿಕೊಳ್ತಾರೆ. ಹೀಗೆ ಹಿಂದೆ ಕೃಷ್ಣ ಸಣ್ಣ ಮಗುವಾಗಿರುವಾಗ ಬ್ರಹ್ಮಜ್ಞಾನಿಗಳಾದ ಗರ್ಗಾಚಾರ್ಯರು ಬಂದು ಹೇಳಿದರು, ನೋಡು ವಸುದೇವನ ಹತ್ರ ಕೃಷ್ಣ ಮಗುವಾಗಿದ್ದಾಗ ಗರ್ಗಾಚಾರ್ಯರು ಬಂದು ಹೇಳಿದರು, ನೋಡಿ ಇದು ಸಾಮಾನ್ಯವಾದ ಮಗು ಅಲ್ಲ, ನಿಮ್ಮ ಮಗು ಅಂತ ತಿಳ್ಕೊಳ್ಬೇಡಿ, ಇದು ಸಾಮಾನ್ಯವಾದ ಮಗು ಅಲ್ಲ, ಇದು ಸಾಕ್ಷಾತ್ ವಿಷ್ಣುವಿನನ್ನೇ ಸ್ವರೂಪ ಅಂತ ಹೇಳಿದರು. ಆ ಬ್ರಹ್ಮಜ್ಞಾನಿಗಳ ಮಾತು ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಗ ನೋಡುವಾಗಲೇ ಗೊತ್ತಾಗ್ತಾ ಇದೆ, ಇಷ್ಟು ಸಣ್ಣ ಮಗು ಅಷ್ಟೊಂದು ದೊಡ್ಡ ದೈತ್ಯನೊಂದಿಗೆ ಹೋರಾಡಿ ಬದುಕುವುದಂದರೆ ಸಾಮಾನ್ಯವೇ? ಕೃಷ್ಣನನ್ನು ಸಂಹರಿಸಬೇಕಂತ ಬಂದ ಎಲ್ಲ ರಕ್ಕಸರು ಬೆಂಕಿಯಲ್ಲಿ ಬಿದ್ದ ಮಿಡತೆಗಳಂತೆ ಅವರೇ ಸಾಯ್ತಾ ಇದ್ದಾರೆ. ಆದರೆ ಈ ಮಗುವಿಗೇನೂ ಆಗ್ತಾ ಇಲ್ಲ. ಹಾಗಾಗಿ ಎಲ್ಲರಿಗೂ ಸಂತೋಷವಾಗ್ತಾ ಉಂಟು. ಇವನು ಕೃಷ್ಣ ನಮ್ಮ ಗೆಳೆಯ ಅಂತ ನಾವು ಹೇಳ್ತೇವೆ, ಆದರೆ ಈ ಕೃಷ್ಣ ದೇವರೇ ಅಂತ ಒಂದು ಕ್ಷಣ ಎಲ್ಲ ಗೋಪಾಲಕರು ಎಣಿಸ್ಕೊಳ್ತಾರೆ. ಹಾಗೆ ಈ ರೀತಿಯಾಗಿ ಕೃಷ್ಣ ದೈತ್ಯರನ್ನು ಸಂಹಾರ ಮಾಡ್ತಾ ಗೋಪಾಲಕರೊಂದಿಗೆ ಸಂತೋಷವಾಗಿ ಕಳೀತಾ ಇರ್ತಾನೆ. ಇಂದಿರಾ ರಮಣ ಗೋವಿಂದ ಗೋವಿಂದ. ಹೀಗೆ ಕೃಷ್ಣ ಗೋಪಾಲಕರೊಂದಿಗೆ ದನಗಳನ್ನು ಮೇಯಿಸ್ತಾ ಆಟಗಳನ್ನು ಆಡುತ್ತಾ ಸಂಚರಿಸ್ತಾ ಇರುವಾಗ ಈಗ ತಾನೇ ಬಕಾಸುರನ ಸಂಹಾರ ಮಾಡಿದನಲ್ಲ, ಆ ಬಕಾಸುರನ ತಮ್ಮನಾದ ಈ ಅಘಾಸುರ ಬರ್ತಾನೆ. ಅಣ್ಣನನ್ನು ಕೊಂದವನ ಮೇಲೆ ಸೇರಿ ತೀರಿಸ್ಕೊಳ್ಳಿಕ್ಕೋಸ್ಕರ ತನ್ನ ಅಣ್ಣನಾದವನನ್ನು ಈ ಬಲರಾಮಕೃಷ್ಣರು ಕೊಂದಿದ್ದಾರಲ್ಲ, ಅವರನ್ನು ಸಂಹರಿಸಬೇಕಂತ ಈ ಅಘಾಸುರ ಯಾವ ರೂಪದಲ್ಲಿ ಬರ್ತಾನೆ ಅಂದರೆ, ಈ ರಕ್ಕಸರೆಲ್ಲ ತಮ್ಮ ನಿಜವಾದ ರೂಪದಿಂದ ಬರುವುದಿಲ್ಲ. ನಾವು ಪುತನೆಯನ್ನೇ ನೋಡಿದ್ದೇವೆ, ಎಲ್ಲರೂ ಹಾಗೆ ಬೇರೆ ಬೇರೆ ರೂಪ ಮರೆಸಿಕೊಂಡು ಬರ್ತಾರೆ. ಈ ಅಘಾಸುರನಾದರೂ ಹೆಬ್ಬಾವಿನ ರೂಪದಲ್ಲಿ ಬರ್ತಾನೆ, ದೈತ್ಯವಾದ ಹೆಬ್ಬಾವು. ಆ ಹೆಬ್ಬಾವನ್ನು ನೋಡಿ ಗೋಪಾಲಕರೆಲ್ಲ ಭಯಭೀತರಾಗ್ತಾರೆ. ಆದರೂ ಅವ್ರ ಮನಸ್ಸಿನಲ್ಲಿ ಉಂಟು ಕೃಷ್ಣ ರಕ್ಷಣೆ ಮಾಡ್ತಾನೆ ಅಂತ. ಆದರೆ ಈ ಹೆಬ್ಬಾವು ಯಾವ ರೀತಿಯಿಂದ ಕೃಷ್ಣ ಯಾವ ರೀತಿ ಅದರೊಟ್ಟಿಗೆ ಹೋರಾಡ್ತಾನೆ ನೋಡೋಣ ಅಂತ ಇರ್ತಾರೆ. ಹಾಗೆ ನೋಡ್ತಾ ಇರುವಾಗ ಈ ಹೆಬ್ಬಾವು ಗೋಪಾಲಕರನ್ನು ನುಂಗಬೇಕಂತ ನೋಡ್ತಾ ಇರ್ತದೆ. ಬಂದು ಗೋಗಳನ್ನು ಗೋಪಾಲಕರನ್ನೆಲ್ಲ ನುಂಗಿಬಿಡ್ತದೆ. ಕೃಷ್ಣ ನೋಡ್ತಾ ಇರ್ತಾನೆ. ಕೃಷ್ಣ ತನ್ನ ಭಕ್ತರನ್ನೆಲ್ಲ ತನ್ನ ಗೆಳೆಯರನ್ನೆಲ್ಲ ನುಂಗಿದ್ದನ್ನು ನೋಡಿ ತಾನು ಹಾವಿನ ಬಾಯಿಯೊಳಗೆ ಸೇರ್ಕೊಳ್ತಾನೆ. ಕೃಷ್ಣ ಹೋಗಿ ಸೇರ್ಕೊಂಡ ಮೇಲೆ ನೋಡಬೇಕೆ, ಇಡೀ ಬ್ರಹ್ಮಾಂಡದೊಡೆಯನಾದ ಹೊಟ್ಟೆಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ತುಂಬಿಸಿಕೊಂಡ ಕೃಷ್ಣ ಸಾಮಾನ್ಯ ಬಾಲಕನೇ. ಆ ಹೆಬ್ಬಾವಿನ ಬಾಯಿಯೊಳಗೆ ಹೋದವನೇ ತನ್ನ ಹೊಟ್ಟೆಯನ್ನು ದೊಡ್ಡದು ಮಾಡಿಬಿಡ್ತಾನೆ. ಆಗ ಹಾವಿನ ಕಂಠದಲ್ಲಿ ಉಸಿರಾಟವನ್ನೇ ನಿಲ್ಲಿಸಿಬಿಡ್ತಾನೆ. ಆಗ ಹಾವಿಗೆ ಉಸಿರಾಡಲು ಆಗದೆ ಹೊಟ್ಟೆಯೆಲ್ಲ ದಪ್ಪವಾಗಿ ಬಿಡ್ತದೆ, ಹೊಟ್ಟೆಯೆಲ್ಲ ಅದರದ್ದು ಉಬ್ಬಿಕೊಂಡು ಬಿಡ್ತದೆ. ಹಾಗೆ ಉಸಿರಾಡಲಿಕ್ಕೆ ಆಗ್ತಾ ಇಲ್ಲ ಈಗ ಹೆಬ್ಬಾವಿಗೆ. ಆಗ ಕೃಷ್ಣ ಅದರ ತಲೆಯನ್ನು ಸೀಳ್ಕೊಂಡು ಹೊರಗೆ ಬರ್ತಾನೆ. ಅದರ ಆ ಹಾವಿನ ಪ್ರಾಣವಾಯು ಅನಂತಾಕಾಶದಲ್ಲಿ ಸೇರಿಕೊಂಡು ಬಿಡ್ತದೆ. ಆಗ ಹಾವು ತನ್ನ ನಿಜ ರೂಪ, ಹಾವು ಅಂದರೆ ಅದು ದೈತ್ಯ, ಅವನ ನಿಜ ರೂಪದಲ್ಲಿ ಸಾಯ್ತಾನೆ. ಎಲ್ಲ ದೈತ್ಯರು ಹಾಗೆ ಬರುವಾಗ ವೇಷ ಮರೆಸ್ಕೊಂಡು ಬರ್ತಾರೆ. ಅವರ ಪ್ರಾಣ ಬಿಡುವಾಗ ಅವರ ನಿಜವಾದ ರೂಪವನ್ನು ತೋರಿಸ್ತಾರೆ. ಹಾಗೆ ಈ ದೈತ್ಯನು ಹಾಗೆ. ಆಗ ಅವನ ಹೊಟ್ಟೆಯಿಂದ ಗೋವುಗಳು ಗೋಪಾಲಕರೆಲ್ಲ ಹೊರಗೆ ಬರ್ತಾರೆ. ದೇವತೆಗಳಿಗಾಗಿ ಬಲಿಯನ್ನು ನಿಗ್ರಹಿಸಿ ಪಾತಾಳಕ್ಕೆ ತುಳಿದು ತಾನು ಬ್ರಹ್ಮಾಂಡವನ್ನೆಲ್ಲ ತುಂಬಿದ ಶ್ರೀಹರಿಯು ತನ್ನವರೇ ಆದ ತನ್ನನ್ನೇ ನಂಬಿದ ಗೋವುಗಳನ್ನು ಗೋಪಾಲಕರನ್ನು ರಕ್ಷಣೆ ಮಾಡದೆ ಇಡ್ಬಿಡ್ತಾನೆಯೇ. ಆಗ ದೇವತೆಗಳೆಲ್ಲ ಸಂತೋಷದಿಂದ ಕೃಷ್ಣನನ್ನು ಈ ರೀತಿಯಾಗಿ ಹಾಡಿ ಹೊಗಳ್ತಾ ಪುಷ್ಪವೃಷ್ಟಿ ಮಾಡ್ತಾರೆ. ಪಾಹಿ ಪಾಹಿ ಜಗದೀಶ ಪಾಹಿ ಪಾಹಿ ಜಗದೀಶ ರಮೇಶ ದೇಹಿ ದೇಹಿ ತವ ದಾಸ್ಯಂ ಈಶ. ಪಾಹಿ ಪಾಹಿ ಜಗದೀಶ ರಮೇಶ ದೇಹಿ ದೇಹಿ ತವ ದಾಸ್ಯಂ ಈಶ. ತ್ರಾಹಿ ತ್ರಾಹಿ ರವಿ ಕೋಟಿ ಪ್ರಕಾಶ ಹೇ ಹರೇ ಮುರಾರೇ ಸರ್ವೇಶ. ತ್ರಾಹಿ ತ್ರಾಹಿ ಜಗತ್ ಕೋಟಿ
ಈಗ ವಸಂತ ಋತು ವಸಂತ ಋತು ಇಷ್ಟೆಲ್ಲ ದೈತರೆಲ್ಲ ಸಂಹಾರ ಆಗುವಾಗ ವಸಂತ ಋತು ಪ್ರಾರಂಭವಾಗ್ತದೆ. ವಸಂತ ಋತು ಅಂದರೆ ಹಿತಕರವಾದ ಗಾಳಿ, ಅರಳಿದ ನಾನಾ ರೀತಿಯ ಪುಷ್ಪಗಳು, ಹೂಗಳು. ವಸಂತ ಋತುವನ್ನು ವರ್ಣಿಸಲು ಅಸಾಧ್ಯ. ಯಾಕಂದರೆ ಕೃಷ್ಣನಲ್ಲೇ ಇದೆ ಇದೆಲ್ಲ. ಪ್ರಕೃತಿಗೆ ಕೃಷ್ಣನೇ ಕೊಟ್ಟವನು. ಅದರಲ್ಲೂ ಕೃಷ್ಣ ಆ ವಸಂತ ಋತುವಿನಲ್ಲಿ ಇದ್ದ ಅಂದರೆ ಆ ವಸಂತ ಋತುವಿನ ಸೊಬಗು ಇನ್ನೂ ಜಾಸ್ತಿ, ಇನ್ನೂ ಮನೋಹರವಾಗಿ ಇರ್ತದೆ. ಅದೇ ರೀತಿ ವಸಂತ ಋತು ಸುಂದರ. ಇನ್ನು ಕೃಷ್ಣನೊಂದಿಗೆ ಇರುವಾಗ ಆ ವಸಂತ ಋತುವಿನ ಸಂಭ್ರಮ ಹೇಗೆ ಇರಬಹುದು ಅದನ್ನು ಈ ರೀತಿಯಾಗಿ ವರ್ಣಿಸ್ತಾರೆ. ಮಧುಮಾಸವು ಬಂದಿತು, ಇದು ಹೃದಯಕ್ಕೆ ಆನಂದ ತಂದಿತು. ಮಧುಮಾಸವು ಬಂದಿತು, ಇದು ಹೃದಯಕ್ಕೆ ಆನಂದ ತಂದಿತು. ಮಧುಸೂದನ ಮುರಳೀಧರ ಕೃಷ್ಣನ ಪದುಮ ಪದುಮ ಹಿತ ಹಿತ ಹೆಜ್ಜೆಯೇ ಮಧುಮಾಸವು ಬಂದಿತು, ಇದು ಹೃದಯಕ್ಕೆ ಆನಂದ ತಂದಿತು. ಮಧುಮಾಸವು ಬಂದಿತು. ಮುದದಿಂದಲೇ ಪತಿ ಪದದಿ ಬೀಸೆ ರಾಮ ಕೃಷ್ಣ ವೇದ ವ್ಯಾಸ. ಮುದದಿಂದಲೇ ಪತಿ ಪದ ಸೇವಿಸೆ ರಾಮ ಕೃಷ್ಣ ವೇದ ವ್ಯಾಸ. ವಸಂತಧಾಮ ಉಡುಪಿಯ ಕೃಷ್ಣನ ಮಾಸೋತ್ಸವದ ಮಧುಮಸಾಸವು ಬಂದಿತು, ಇದು ಹೃದಯಕ್ಕೆ ಆನಂದ ತಂದಿತು. ಮಧುಮಾಸವು ಬಂದಿತು. ಈ ರೀತಿಯಾಗಿ ವಸಂತ ಋತುವನ್ನು ವರ್ಣಿಸ್ತಾರೆ. ಹರಡಿದ ಪಲ್ಲವಗಳಿಂದ ಅರಳಿದ ಆ ಕಾಡಿನಲ್ಲಿ ಒಂದೆಡೆ ಕೃಷ್ಣ ಅಷ್ಟೊಂದು ಸುಂದರವಾದ ಪ್ರಕೃತಿಯ ಮಡಿಲಲ್ಲಿ ಒಂದು ವೃಕ್ಷದ ಬುಡದಲ್ಲಿ ಕೃಷ್ಣ ಕುಳಿತುಕೊಂಡಿರ್ತಾನೆ. ಅವನ ಆ ಮುದ್ದು ಪಾದ ಕಮಲವನ್ನು ಅವನ ಶ್ರೇಷ್ಠ ಭೃತ್ಯರುಗಳಾದ ಈ ಗೋಪಾಲಕರೆಲ್ಲ ಒತ್ತುತ್ತಾ ಇದ್ದಾರೆ. ಯಾಕಂದರೆ ಇಷ್ಟು ತನಕ ಕೃಷ್ಣ ಎಲ್ಲ ಆ ದೈತ್ಯರೆಲ್ಲ ಸಂಹಾರ ಮಾಡಿದ್ದ ಈ ಪುಟ್ಟ ಪಾದದಲ್ಲಿ ಈ ಕೃಷ್ಣ ಎಷ್ಟು ದಣಿದಿರ್ಬೋದು ಅಂತ ಅವನನ್ನು ಉಪಚರಿಸ್ತಾ ಇದ್ದಾರೆ. ಅದಕ್ಕೆ ಇನ್ನೂ ಒಂದು ಕಾರಣ, ಯಾಕಂದರೆ ಕೃಷ್ಣ ಈಗ ಇನ್ನೂ ಕಾಳಿಯನನ್ನು ಮರ್ದಿಸ್ಲಿಕ್ಕಿದ್ದಾನೆ. ಹಾಗಾಗಿ ಆ ಕಾಳಿಯನ ತಲೆಯನ್ನು ತುಳಿಯುವ ಈ ಪಾದ ಇಷ್ಟು ಕೋಮಲವಾದ ಪಾದ ಇನ್ನೆಷ್ಟು ನೋವಾಗಲಿಕ್ಕಿಲ್ಲ ಅವನಿಗೆ ಅಂತ ತಿಳ್ಕೊಂಡು ಅವನ ಭೃತ್ಯರೆಲ್ಲ ಅವನನ್ನು ಉಪಚರಿಸ್ತಾ ಇದ್ದಾರೆ. ಕೃಷ್ಣಂದು ಎಲ್ಲ ಆಟಗಳಲ್ಲೂ ಎಲ್ಲ ಕೆಲಸದಲ್ಲೂ ಉದ್ದೇಶ ಉಂಟು. ಅವನಿಗೆ ಎಲ್ಲವನ್ನು ತಿಳಿದು ಲೋಕ ಕಲ್ಯಾಣಕ್ಕಾಗಿ ಮಾಡುವವನು ಅವನ ಒಟ್ಟಿಗಿದ್ದ ಅವನ ಗೋಪಾಲಕರಿಗೂ ಅದೆಲ್ಲ ತಿಳಿದಿತ್ತು. ಹಾಗೆ ಕೃಷ್ಣನು ನರ್ತನ ಮಾಡ್ತಾ ಇದ್ದ, ನವಿಲಿನಂತೆ ಕುಣಿಯುತ್ತಿದ್ದ. ಅದು ಪೂರ್ವರಂಗ ಎಂಬಂತೆ ಇನ್ನು ರಂಗಸ್ಥಳಕ್ಕೆ ಹೋಗಬೇಕಲ್ಲ, ಕಾಳಿಯನ ತಲೆ ಮೇಲೆ ಕುಣಿಬೇಕಲ್ಲ, ಅದಕ್ಕೋಸ್ಕರ ಕೃಷ್ಣನು ನವಿಲಿನಂತೆ ನರ್ತನ ಮಾಡ್ತಾ ಇದ್ದ. ಹಾಗೆ ಆ ವಸಂತ ಋತುವಿನಲ್ಲಿ ಆನಂದವಾಗಿ ಕುಣಿಯುತ್ತಾ ನಲಿಯುತ್ತಾ ಅವನ ಗೆಳೆಯರೊಂದಿಗೆ ಕೃಷ್ಣ ಸಂತೋಷವಾಗಿ ಕಳೀತಾ ಇದ್ದ. ಈಗ ಇನ್ನು ಒಂದಿನ ಗೋವಿಂದನು ಆನಂದದಿಂದ ನಡೆತಂದ ಚಂದದಿ ಗೋವಳರಿಂದ ಗೋವೃಂದದ ಸಹಿತದಿ ಬಂದರು ಯಮುನಾ ತೀರದಿ ಗೋವಳ ಮಂದೆಯಿಂದ ಒಡಗೂಡುತ್ತಲಿ ಮಂದ ಗಮನದಿಂ ಚಂದದಿ ಕಾಣುವ ಮುಂದಿರುತಿಹ ಯಮುನೆಯಲ್ಲಿ ಬಿಸಿಲ ಜಳದಿಂ ನೀರಡಿಸಿ ಪಶು ವಿಸರ ಕವಿದುದು ಉರಗ ರಾಜನ ವಿಷದ ಮಡುವಿನ ದೆಸೆಗೆ ಗೋಪಕುಮಾರ ಸಹಿತ. ಹಾಗೆ ಕೃಷ್ಣ ಈ ಕಾಳಿಯನ ಮಡುವಿಗೆ ಬರ್ತಾನೆ. ಆ ಮಡು ಹೇಗಿತ್ತು? ಯಮುನಾ ನದಿಯಲ್ಲಿ ಈ ಕಾಳಿಯ ಇರ್ತಾನೆ. ಆ ಕಾಳಿಯ ಇದ್ದ ಆ ಮಡು ಹೇಗಿತ್ತೆಂದರೆ ಬಣ್ಣದ ಗಾಜಿನ ಮಣಿಯ ರತ್ನವು ಹೊಳೆಯುವಂತೆ ಆ ಮಡುವಿನ ಉದಕವು ಕಣ್ಣಿಗೆ ಅತಿ ನಿರ್ಮಲವಾಗಿ ಶೀತಲಕರವಾಗಿ ಹೊಳೆಯುತ್ತಿತ್ತು. ಆದರೆ ಆ ನೀರು ಮಾತ್ರ ತುಂಬ ವಿಷದಿಂದ ಕೂಡಿತ್ತು. ಆದರೆ ನೋಡುವಾಗ ನಿರ್ಮಲವಾಗಿ ಕಾಣ್ತಾ ಇತ್ತು.
ಹೀಗೆ ಬಾಮಯ್ಯರ ಹೃದಯದ ಭಾವವನ್ನು ತಿಳಿಯದ ಭಾವದಂತೆ ಆ ಮಡುವಿನ ರಮಣೀಯತೆಯನ್ನು ತಿಳಿಯದಾದರೂ ಗೊಲ್ಲರು. ಹೀಗೆ ಮೇಲ್ನೋಟಕ್ಕೆ ನೋಡಿದರೆ ಅದು ಹೀಗೆ ವಿಷಯದಿಂದ ಕೂಡಿದೆ ಅಂತ ಗೊತ್ತಾಗೋದಿಲ್ಲ. ಆ ರೀತಿ ಹೇಳ್ತಾ ಇದ್ದಾರೆ. ಕವಿಗಳು ನೀರಿಗೆ ವಿಷವೆಂತಲೂ ಅಮೃತವೆಂತಲೂ ಹೆಸರಿಟ್ಟರಂತೆ, ಆದರೆ ಕಾಳಿಂಗನ ಮಡುವಿನ ವಿಷಯದಲ್ಲಿ ಅಮೃತ ಶಬ್ದ ಸತ್ಯವಾಯಿತು. ಕಾಳಿಂಗನ ವಿಷದ ಬೇಗೆಯಿಂದ ನೀರು ಕುದಿಯುತ್ತಿತ್ತಂತೆ. ಹಾಗಾದರೆ ಅದು ಯಾವ ರೀತಿ ಇತ್ತು ಅಂತ, ವಿಷದ ಒಂದು ಬೇಗೆ ಹೇಗಿತ್ತು ಅಂದರೆ ನೀರು ಕುದಿಯುತ್ತಾ ಇತ್ತು, ಆ ರೀತಿ ವಿಷ ಅವನದು. ಮೇಲ್ಗಡೆ ಹಾರುತ್ತಿದ್ದ ಪಕ್ಷಿಗಳೆಲ್ಲ ಸುಟ್ಟು ಕೆಳಗೆ ಬೀಳ್ತಾ ಇದ್ದಂತೆ ಆ ವಿಷದ ಪ್ರಭಾವದಿಂದ. ಮರಗಿಡ ಬಳ್ಳಿಗಳು ತೀರದಲ್ಲಿ ಬೆಳೆದಂತಾಯಿತು. ಯಾವ ಪಕ್ಷಿ ಸಂಕುಲ, ಪ್ರಾಣಿ, ಗಿಡ, ಮರಗಳು ಬೆಳೆದಂತಿತ್ತು. ಅಷ್ಟೊಂದು ಅವನ ವಿಷದ ಜ್ವಾಲೆ. ಬೆಳೆದ ಮರಗಳೆಲ್ಲ ಕಾಳಿಯನ ವಿಷ ಜ್ವಾಲೆಯಿಂದ ಸುಟ್ಟು ಹೋಗ್ತಾ ಇದ್ದವು. ಕೃಷ್ಣ ಈಗ ಕಾಳಿಯನ ಮರ್ದನಕ್ಕೆ ಹೊರಟಿದ್ದಾನೆ. ಯಾಕಂದರೆ ಇನ್ನೂ ತಡ ಮಾಡಿದರೆ ಎಲ್ಲ ಪ್ರಾಣಿ ಸಂಕುಲ ಎಲ್ಲದಕ್ಕೂ ಈ ಕಾಳಿಯನಿಂದ ತೊಂದರೆ ಆಗ್ತಾ ಉಂಟು. ಯಮುನೆಯಲ್ಲಿ ನೀರು ಬೇಕಾದಷ್ಟುಂಟು, ಆದರೆ ಏನು ಪ್ರಯೋಜನ? ಯಾರಿಗೂ ಅದರಿಂದ ಉಪಯೋಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈ ಕಾಳಿಯನ ವಿಷದಿಂದ ಎಲ್ಲವೂ ನೀರು ಹಾಳಾಗಿದೆ ಅಂತ ತಿಳ್ಕೊಂಡು ಕೃಷ್ಣ ಇನ್ನೂ ಈ ಕಾಳಿಯನನ್ನು ಅವನಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಹೇಳ್ಕೊಂಡು ಕಾಳಿಯ ಮರ್ದನಕ್ಕೆ ಬರ್ತಾ ಇದ್ದಾನೆ. ಈ ವಿಷಯವನ್ನು ಕೃಷ್ಣ ಅಣ್ಣನಲ್ಲಿ ಮೊದಲೇ ಹೇಳಿರ್ತಾನೆ. ನಾನು ಈಗ ಕಾಳಿಯನನ್ನು ಮರ್ದಿಸ್ಲಿಕ್ಕೋಸ್ಕರ ಯಮುನೆಯ ಮಡುವಿಗೆ ಹೋಗ್ತಾ ಇದ್ದೇನೆ, ನೀನು ಬರಬೇಡ ನನ್ನೊಟ್ಟಿಗೆ. ಯಾಕಂದರೆ ಅಪ್ಪ ಅಮ್ಮನಿಗೆ ಎಲ್ಲಾದರೂ ನಾನು ಯಮುನೆಯ ಮಡುವಿಗೆ ಹೋಗಿ ಕಾಳಿಯನೊಟ್ಟಿಗೆ ಮರ್ದನ ಮಾಡುವ ಅಥವಾ ನರ್ತನ ಮಾಡುವ ವಿಷಯ ಗೊತ್ತಾದರೆ ಅವರಿಗೆ ಭಯ ಆಗ್ತದೆ. ಅವ್ರು ನನ್ನನ್ನು ಕಳಿಸೋದಿಲ್ಲ. ಹಾಗಾಗಿ ನೀನು ಮನೆಯಲ್ಲೇ ಇದ್ದು ಅವರನ್ನು ಸಮಾಧಾನಪಡಿಸು ಅಂಥೇಳಿ. ಯಾಕಂದರೆ ಕೃಷ್ಣನ ಬಗ್ಗೆ ಅಣ್ಣನಾದ ರಾಮನಿಗೆ ಗೊತ್ತು. ಕೃಷ್ಣನ ಏನು ಶಕ್ತಿ, ಅವನ ಬಲ, ಅವನು ಯಾರು ಅಂತ ಅಣ್ಣನಿಗೆ ಗೊತ್ತು. ಆದರೆ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲಲ್ಲ, ಹೆದರ್ಕೊಳ್ತಾನೆ ಸಣ್ಣ ಮಗು. ಅಂಥ ವಿಷವುಳ್ಳ ಹಾವಿನೊಂದಿಗೆ ಹೋರಾಡುವುದೇ ಅಂತ. ಹಾಗಾಗಿ ನೀನು ಅಲ್ಲೇ ಇರು ಅಂತ ಹೇಳ್ತಾನೆ. ಮತ್ತು ಮತ್ತೊಂದು ಕಾರಣ ಸಹ ಉಂಟು. ಏನಂದರೆ ಅಣ್ಣ ಅವನು ಶೇಷನಲ್ವೇ, ಈ ಕಾಳಿಯನು ಸರ್ಪನಲ್ವೇ, ಇಬ್ಬರು ಒಂದೇ ಕುಲದವರು. ಹಾಗೆ ಅಣ್ಣನ ಎದುರು ಅವನ ಕುಲದವರೇ ಆದ ಈ ಕಾಳಿಯನನ್ನು ಹಿಂಸಿಸುವುದು ಕೃಷ್ಣನಿಗೆ ಸರಿ ಅನಿಸಲಿಲ್ಲ. ಅದು ಬೇಡ ಹಾಗೆ ಮಾಡೋದು ಅಂತ ಹೇಳ್ಕೊಂಡು ಎರಡೂ ಉದ್ದೇಶದಿಂದ ರಾಮನನ್ನು ಕೃಷ್ಣ ಮನೆಯಲ್ಲೇ ಇರ್ಲಿಕ್ಕೆ ಹೇಳ್ತಾನೆ. ಅವನು ಕೃಷ್ಣ ಗೋಪಾಲಕರನ್ನೆಲ್ಲ ಕರ್ಕೊಂಡು ಬರ್ತಾನೆ ಗೋಗಳನ್ನು ಮೇಯಿಸಲಿಕ್ಕೆ. ಆಗ ಬಿಸಿಲಿನ ತಾಪದಿಂದ ಗೋಗಳಿಗೆಲ್ಲ ಬಾಯಾರಿಕೆ ಆಗ್ತಾ ಉಂಟು. ಹೇಳ್ತಾರೆ ಕೃಷ್ಣ, ನಾವು ಆ ಯಮುನೆಯಲ್ಲಿದ್ದ ನೀರನ್ನು ಕುಡಿತೇವೆ ಅಂತ ಹೋಗಿ ನೀರನ್ನು ಕುಡಿತಾರೆ. ಎಲ್ಲ ಕೃಷ್ಣನ ಸಂಕಲ್ಪವೇ. ಕೃಷ್ಣನ ಸಂಕಲ್ಪ ಇಲ್ಲದೆ ಯಾವ ಕೆಲಸಗಳು ನಡೆಯಲಾರದು. ಹಾಗೆ ಗೋಪಾಲಕರೆಲ್ಲ ಗೋಗಳೆಲ್ಲ ಹೋಗಿ ಯಮುನೆಯ ನೀರನ್ನು ಕುಡಿತಾರೆ. ಹಾಗೆ ನೀರು ಕುಡಿದು ಅಲ್ಲೇ ಸತ್ತು ಬೀಳ್ತಾರೆ. ಆಗ ಕೃಷ್ಣ, ಅಯ್ಯೋ ನನ್ನ ಭಕ್ತರೆಲ್ಲ ಕಣ್ಣ ಎದುರಿಗೆ ಸತ್ರಲ್ಲ ಅಂತ ತಿಳ್ಕೊಂಡು ಕರುಣಾ ದೃಷ್ಟಿಯಿಂದ ತನ್ನ ಅಮೃತವನ್ನು ಸುರಿಸುವ ಕಣ್ಣೋಟದಿಂದ ಅವರನ್ನೆಲ್ಲ ಬದುಕಿಸ್ತಾನೆ. ಆಗ ಗೋಪಾಲಕರೆಲ್ಲ ಎದ್ದು ವಿಷಪಾನದಿಂದ ಸತ್ತ ನಮ್ಮನ್ನು ಕೃಷ್ಣ ಬದುಕಿಸಿದನು ಎಂದು ಆನಂದ ಭಾಷ್ಪವನ್ನು ಸುರಿಸುತ್ತಾ ಕೃಷ್ಣನನ್ನು ಕೊಂಡಾಡ್ತಾರೆ. ನಾಟ್ಯವಾಡೋ ಯಾವ ರೀತಿ ಕೊಂಡಾಡ್ತಾರೆ ಅಂದರೆ, ನಾಟ್ಯವಾಡೋ ನಾಟ್ಯವಾಡೋ ನೀ ನಾಟ್ಯವಾಡೋ, ನಾಟ್ಯವಾಡೋ ನೀ ನಾಟ್ಯವಾಡೋ, ನಾಟ್ಯವಾಡೋ ನೀ ನಾಟ್ಯವಾಡೋ, ನಾಟ್ಯವಾಡೋ ಕೃಷ್ಣ
ಕಾಳಿಯನ ವಿಷದಿಂದ ಇಡೀ ನೀರು ಕೆಟ್ಟು ಹೋಗಿದೆ. ಈಗ ಎಲ್ಲ ಪ್ರಾಣಿ ಸಂಕುಲಕ್ಕೂ ತೊಂದರೆ ಆಗ್ತಾ ಇದೆ. ಇನ್ನು ಈ ಕಾಳಿಯನನ್ನು ಹೀಗೆ ಬಿಟ್ಟರೆ ಇನ್ನೂ ಕಷ್ಟ ಅಂತ ತಿಳ್ಕೊಂಡು ಕೃಷ್ಣ ಇನ್ನೂ ಅವನನ್ನು ಈಗ ಅವನಿಗೆ ಬುದ್ಧಿ ಕಲಿಸುವ ಕಾಲ ಸನ್ನಿಹಿತವಾಗಿದೆ ಎಂದು ಸೊಂಟಕ್ಕೆ ಪಟ್ಟಿ ಬಿಗಿದುಕೊಂಡು ಅಲ್ಲೇ ಪಕ್ಕದಲ್ಲಿದ್ದ ಈಚಲ ಮರವನ್ನು ಏರ್ತಾನೆ ಕೃಷ್ಣ. ಈಚಲ ಮರ ಏರ್ಕೊಂಡು ಆ ಮಡುವಿನೊಳಗೆ ಧುಮುಕ್ತಾನೆ. ದುಷ್ಟರ ದಮನಕ್ಕೆಂದು ಬಂದವನಲ್ವೇ ಕೃಷ್ಣ ಅಲ್ಲಿ ಹಾಗೆ ಅದು ಹೇಗೆ ಧುಮುಕ್ತಾನೆ ಅತಿ ರಭಸದಿಂದ ಧುಮುಕ್ತಾನೆ ಕೃಷ್ಣ. ಆ ಕಾಳಿಯ ಎಲ್ಲಿದ್ದರೂ ಅವನನ್ನು ಬಿಡಬಾರ್ದು ಅವನಿಗೆ ಶಿಕ್ಷೆ ಕೊಡಲೇಬೇಕು ಅಂತ ಧುಮುಕ್ತಾನೆ. ಈಗ ನಮಗೆ ಒಂದು ಪ್ರಶ್ನೆ, ಈ ಎಲ್ಲ ಯಾವ ಮರಗಿಡಗಳು ಇಲ್ಲದ ಈ ಯಮುನೆಯ ದಡದಲ್ಲಿ ಈ ಈಚಲ ಮರ ಒಂದು ಹೇಗಿರ್ಲಿಕ್ಕೆ ಸಾಧ್ಯ ಅಂತ. ಅದು ಹೇಗಂದರೆ ಒಮ್ಮೆ ಗರುಡ ದೇವರು ನಾಗಮಾತೆ ಕುದುರೆಗೆ ಅಮೃತವನ್ನು ತರುವಾಗ ದಾರಿಯಲ್ಲಿ ಬರುವಾಗ ಅವ್ರಿಗೆ ಬಾಯಾರಿಕೆ ಹಸಿವೆ ಆಗ್ತದೆ. ಆಗ ಅವರು ಈಚಲ ಮರದ ಮೇಲೆ ಆ ಅಮೃತ ಕಲಶವನ್ನು ಇಟ್ಟು ಯಮುನೆಯ ನೀರನ್ನು ಕುಡಿದು ಅಲ್ಲಿದ್ದ ಮೀನುಗಳನ್ನು ತಿಂದು ಹಸಿವೆ ಬಾಯಾರಿಕೆಯನ್ನು ನಿಗಿಸ್ಕೊಂಡು ಆ ಸ್ವಲ್ಪ ಸಮಯ ಇಟ್ಟ ಆ ಅಮೃತ ಕಲಶದ ಸ್ಪರ್ಶದಿಂದ ಆ ಈಚಲ ಮರ ಬದುಕೊಂಡಿರ್ತದೆ. ಅದಕ್ಕೆ ಈ ವಿಷದಿಂದ ಏನೂ ಆಗೋದಿಲ್ಲ. ಹಾಗಾಗಿ ಅಲ್ಲೊಂದು ಈಚಲ ಮರವಿತ್ತು. ಆ ಈಚಲ ಮರವನ್ನು ಏರಿದ ಶ್ರೀಕೃಷ್ಣ ಆ ಗರುಡ ಪಕ್ಷಿಯಂತೆ ಯಮುನೆಯ ಜಲದಲ್ಲಿ ಧುಮುಕ್ತಾನೆ ಕೃಷ್ಣ. ಆ ಧುಮುಕಿದ ರಭಸ ಹೇಗಿತ್ತೆಂದರೆ ಕಾಳಿಯ ಒಂದೊಮ್ಮೆ ತಪ್ಪಿಸಿಕೊಂಡು ರಸತಳದಲ್ಲಿ ಇದ್ದರೂ ಅವನನ್ನು ಇವತ್ತು ಬಿಡುವುದಿಲ್ಲ ನಾನು ಅಂತ ಆ ರೀತಿ ರಭಸದಿಂದ ಧುಮುಕ್ತಾನೆ. ಆ ಯಮುನೆ ಆದರೂ ಈ ಕಾಯ್ತಾ ಇದ್ಲು, ಕೃಷ್ಣ ಯಾವಾಗ ಬಂದು ನನ್ನನ್ನು ಉದ್ಧಾರ ಮಾಡ್ತಾನೆ, ನನ್ನನ್ನು ಕಾಪಾಡ್ತಾನೆ, ಈ ಕಾಳಿಯನಿಂದ ನನ್ನನ್ನು ರಕ್ಷಿಸ್ತಾನೆ, ನನ್ನಲ್ಲಿ ನೀರುಗಳಿದ್ರು ಯಾವುದಕ್ಕೂ ಉಪಯೋಗ ಇಲ್ಲದಂತೆ ಮಾಡಿದ್ದಾನಲ್ಲ ಈ ಕಾಳಿಯ ಅಂತ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ಲು. ಅದಕ್ಕೂ ಸರಿಯಾದ ಕಾಲ ಬಂತು ಅಂತ ಕೃಷ್ಣ ಈಗ ಯಮುನೆಯನ್ನು ರಕ್ಷಣೆ ಮಾಡಲು ಹೊರಟಿದ್ದಾನೆ. ಆ ಯಮುನೆ ಆದರೂ ಕೃಷ್ಣನ್ನು ಯಾವ ರೀತಿ ಸ್ವೀಕರಿಸ್ತಾಳೆ ಅಂದರೆ ಭಕ್ತಿಪೂರಿತಳಾಗಿ ಮನ್ಮಥ ರೂಪದ ಕೃಷ್ಣನನ್ನು ತನ್ನ ಹೃದಯದಲ್ಲಿ ಆಲಂಗಿಸಿಕೊಂಡು ಸಂತೋಷ ಪಡ್ತಾಳೆ. ಈಗಲಾದರೂ ಬಂದು ನನ್ನನ್ನು ಉದ್ಧಾರ ಮಾಡ್ತಿದ್ದೀಯಲ್ಲ ಕೃಷ್ಣ ಅಂತ ಪ್ರೀತಿಯಿಂದ ಅವನನ್ನು ಆಲಂಗಿಸಿಕೊಂಡಿದ್ದಾಳೆ. ಯಮುನೆ ಶ್ರೀಕೃಷ್ಣನ ಪತ್ನಿಯಾದ ಕಾಳಿಂದಿಯು ಯಮುನೆಯಲ್ಲಿ ನೆಲೆಸಿದ್ದಾಳೆ ಅಂತ ನಾವು ತಿಳ್ಕೊಳ್ಬೇಕು. ಈ ರೀತಿಯಾಗಿ ಕೃಷ್ಣನನ್ನು ಯಮುನೆ ಸ್ವೀಕರಿಸಿದ್ದಾಳೆ. ಹಾಗೆ ಕೃಷ್ಣ ನೀರಿಗೆ ಧುಮುಕಿದ್ದ ತಡ ಇವನು ನೀರಿಗೆ ಧುಮುಕಿದ್ದ ಕೂಡಲೇ ಕಾಳಿಯ ಸುಮ್ಮನೆ ಇದ್ದ. ಇಷ್ಟೋ ತನಕ ನನ್ನನ್ನು ಯಾರು ಇಲ್ಲಿ ಏನು ಮಾಡಲಾರರು, ನನಗೆ ಯಾರಿಂದಲೂ ತೊಂದರೆ ಇಲ್ಲ, ಯಾಕಂದರೆ ನನ್ನಲ್ಲಿ ಇಷ್ಟು ವಿಷ ಇರುವಾಗ ನನ್ನ ಬಳಿ ಯಾರು ಬರ್ತಾರೆ, ನನಗೆ ಯಾರಿಂದಲೂ ತೊಂದರೆ ಇಲ್ಲ ಅಂತ ಏನೂ ಯೋಚನೆ ಇಲ್ಲದೆ ಸಂತೋಷದಿಂದಿದ್ದ ಕಾಳಿಯನಿಗೆ ಒಂದು ಸಲ ಯಾರು ಈಗ ಇಷ್ಟು ರಭಸದಿಂದ ನೀರಿಗೆ ಧುಮುಕಿದ್ದು ಅಂತ ರೋಷದಿಂದ ಕೋಪದಿಂದ ಮೇಲೆ ಬರ್ತಾನೆ, ಬುಸ್ಕುಡ್ತಾ ಬರ್ತಾನೆ, ವಿಷವನ್ನು ಕಕ್ತಾ ಇದ್ದಾನೆ. ಆದರೆ ಅವನಿಗೆ ಗೊತ್ತಿಲ್ಲ, ಇದು ಒಂದು ಮಗು ಅಂತ ಎಣಿಸ್ಕೊಂಡಿದ್ದಾನೆ. ಇವನು ಪರಮಾತ್ಮ ನನ್ನೊಂದಿಗೆ ಹೋರಾಡಲು ಬಂದವನು ಅಂತ ಅವನು ತಿಳ್ಕೊಳ್ಳೋದಿಲ್ಲ. ಮೇಲೆ ಬರ್ತಾನೆ, ವಿಷವನ್ನು ಕಕ್ತಾ ಬರ್ತಾನೆ. ಆದರೆ ಈ ಇವನು ಕೃಷ್ಣನ ಪರಾಕ್ರಮ ತಿಳಿಯುವುದೇ ಇಲ್ಲ. ಕಾಳಿಯನು ಕೇವಲ ಪಣಿ, ಅವನಿಗೆ ಹೇಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ? ಕೃಷ್ಣನು ಕ್ಷರಾಕ್ಷರ ಪುರುಷೋತ್ತಮನಾದ ಕೃಷ್ಣ ಅವನು. ಈಗ ಸಾಧಾರಣ ಯಾರಿಗೂ ಗೊತ್ತಾಗದ ಲಕ್ಷ್ಮಿಯು ನಿತ್ಯವೂ ಸ್ತುತಿಸ್ತಿರುವಂಥ ಕೃಷ್ಣನನ್ನು ಸಾಮಾನ್ಯವಾದ ಒಂದು ಹಾವು ಅವನ ಬಗ್ಗೆ ತಿಳ್ಕೊಳ್ಳೋಕೆ ಸಾಧ್ಯವೇ? ಮನುಷ್ಯರಾದ ನಮಗೆ ಆಗ್ತಾ ಇಲ್ಲ, ಕೃಷ್ಣನನ್ನು ಯಾರಿಗೂ ಆಗ್ತಾ ಇಲ್ಲ, ಅವನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳುವಂಥ ಶಕ್ತಿ ಯಾರಿಗೂ ಇಲ್ಲ. ಅಂಥದ್ರಲ್ಲಿ ಕಾಳಿಯ ಹೇಗೆ ತಿಳ್ಕೊಳ್ಳೋಕೆ ಸಾಧ್ಯ? ಅವನು ಸಾಮಾನ್ಯ ಸರ್ಪ, ಅವನಲ್ಲಿ ವಿಷ ಮಾತ್ರ ಉಂಟು ಅಷ್ಟೇ, ಆದರೆ ಜ್ಞಾನವಿಲ್ಲವಲ್ಲ. ಹಾಗೆ ಬುಸುಗುಟ್ಟಿ ಬರುತ್ತಿರುವ ಕಾಳಿಯನನ್ನು ಕೃಷ್ಣ ಕಾಣ್ತಾನೆ. ಕಾಳಿಯನ ಮೇಲೆ ಎರಗಿ ಹಿಡಿದೆಳಿತಾನೆ, ತುಳಿತಾನೆ, ತುಳಿದು ನಾಗ ಗುಜ್ಜಾಗಿ ಹೋಗ್ತಾನೆ. ಆದರೂ ಅವನಲ್ಲಿರುವ ರೋಷ ಕಡಿಮೆ ಆಗ್ತಾ ಇಲ್ಲ. ಕಾಳಿಯ ನಿಜವಾಗಿ ಕೃಷ್ಣನ ಭಕ್ತನೇ. ಅವನು ಕೃಷ್ಣನ ದ್ವೇಷಿ ಅಲ್ಲ. ಅವನಿಂದ ಆದರೆ ಎಲ್ಲರಿಗೂ ತೊಂದರೆ ಆಗ್ತಾ ಉಂಟು. ಹಾಗಾಗಿ ಅವನನ್ನು ಸಂಹಾರ ಮಾಡೋದು ಕೃಷ್ಣನಿಗೆ ಅನಿವಾರ್ಯ. ಹಾಗಾಗಿ ಒಬ್ಬನಿಂದ ಎಲ್ಲರಿಗೂ ಸಜ್ಜನರಿಗೆಲ್ಲ ತೊಂದರೆ ಆಗುವುದಾದರೆ ಅವನಿಗೆ ಬುದ್ಧಿ ಕಲಿಸುವುದು ಅಥವಾ ಅವನನ್ನು ಸಂಹಾರ ಮಾಡುವುದೇ ಸರಿ ಅಂತ ಕೃಷ್ಣ ಅವನಿಗೆ ಶಿಕ್ಷಿಸ್ತಾ ಇದ್ದಾನೆ.
ಗರುಡನ ಸ್ಮರಣೆ ಮಾತ್ರದಿಂದ ವಿಷಬಾಧೆ ಪರಿಹಾರವಾಗುತ್ತದೆ. ಅಂತಹ ಗರುಡನ ಕರಗಳಿಂದ ಸೇವೆಯನ್ನು ಮಾಡಿಸ್ಕೊಳ್ಳುವ ಕೃಷ್ಣ. ಕೃಷ್ಣನ ಪಾದ ಸ್ಪರ್ಶದಿಂದ ಕಾಳಿಯನ್ನು ನಿರ್ವಿಷನಾಗದಿರಲು ಸಾಧ್ಯವೇ? ಈ ಗರುಡನ ಸ್ಮರಣೆ ಮಾತ್ರದಿಂದ ಈ ಹಾವಿನ ದೋಷವಾಗಲಿ ಭೀತಿಯಾಗಲಿ ನಮಗೆ ಪರಿಹಾರ ಆಗ್ತದೆ. ಅಂಥದ್ರಲ್ಲಿ ಕೃಷ್ಣನನ್ನು ಹೊತ್ಕೊಂಡು ತಿರುಗುವಂಥ ಗರುಡ ಅಂಥ ಪರಮಾತ್ಮನ ಪಾದಸ್ಪರ್ಶದಿಂದ ಅಥವಾ ಅವನ ಒಂದು ಸ್ಪರ್ಶದಿಂದ ನಮ್ಮ ಪಾಪಗಳಾಗಲಿ ಅಥವಾ ಅದೇ ರೀತಿ ಕಾಳಿಯನ ವಿಷವು ಅಥವಾ ಅವನ ಅಜ್ಞಾನವು ದಮನವಾಗ್ತಾ ಇದೆ. ಆದರೆ ಇಷ್ಟಕ್ಕೆ ಅವನು ಇಷ್ಟು ಸುಲಭದಲ್ಲಿ ಅವನ ಸಿಟ್ಟನ್ನು ಅಥವಾ ಅವನ ದ್ವೇಷವನ್ನು ಬಿಡುವುದಿಲ್ಲ, ಇನ್ನೂ ಹೋರಾಟ ಮಾಡ್ತಾ ಇದ್ದಾನೆ. ಹೀಗೆ ಕಾಳಿಯನ ಮೇಲೆ ನರ್ತನ ಮಾಡಿದ ಕೃಷ್ಣ. ಕಾಳಿಯನನ್ನು ಹಿಡ್ಕೊಂಡು ಅವನ ತಲೆಯನ್ನು ತುಳಿತಾ ನರ್ತನ ಮಾಡಿದ. ಅದು ಯಾವ ರೀತಿ ನರ್ತನ ಅಂದರೆ ಹರಿ ಕುಣಿತ ನಮ್ಮ ಹರಿ ಕುಣಿತ 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 ಅಕಳಂಕ ಚರಿತ ಮಕರ ಕುಂಡಲಧರ ಅಕಳಂಕ ಚರಿತ ಮಕರ ಕುಂಡಲಧರ ಸಕಲರ ಪಾಲಿಪ ಹರಿ ಕುಣಿತ ನಮ್ಮ ಹರಿ ಕುಣಿತ ಹರಿ ಕುಣಿತ ನಮ್ಮ ಹರಿ ಕುಣಿತ ಪುಟ್ಟಪಟ್ಟಿಯ ದಟ್ಟಿ ಇಟ್ಟ ಕಾಂಚಿಯ ಧಾಮ ಪುಟ್ಟಪಟ್ಟಿಯ ದಟ್ಟಿ ಇಟ್ಟ ಕಾಂಚಿಯ ಧಾಮ ದಿಟ್ಟ ಮಲರ ಗಂಡ ಹರಿ ಕುಣಿತ ದಿಟ್ಟ ಮಲರ ಗಂಡ ಹರಿ ಕುಣಿತ ಹರಿ ಕುಣಿತ ನಮ್ಮ ಹರಿ ಕುಣಿತ ಹರಿ ಕುಣಿತ ನಮ್ಮ ಹರಿ ಕುಣಿತ ಪರಮ ಭಾಗವತರ ಕೇರಿಯುಳಾಡುವ ಪರಮ ಭಗವತರ ಕೇರಿಯುಳಾಡುವ ಪುರಂದರ ವಿಠಲ ಹರಿ ಕುಣಿತ ಪುರಂದರ ವಿಠಲ ಹರಿ ಕುಣಿತ ಹರಿ ಕುಣಿತ ನಮ್ಮ 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 ಹರಿ ಕುಣಿತ ಜೈ ಇಂದಿರಾ ರಮಣ ಗೋವಿಂದ ಗೋವಿಂದ ಕೃಷ್ಣ ಇಷ್ಟೆಲ್ಲ ಮಾಡಿದ್ದು ಈ ಯಶೋಧ ನಂದಗೋಪನಿಗೆ ಗೊತ್ತೇ ಇಲ್ಲ. ಈಗ ಯಾರೋ ಗೋಪಾಲಕರು ಹೋಗಿ ವಿಷಯ ಹೇಳ್ತಾ ಇದ್ದಾರೆ, ನಿಮ್ಮ ಮಗ ಎಲ್ಲಿದ್ದಾನೆ ಕೃಷ್ಣ ಗೊತ್ತಿಲ್ಲ, ಎಲ್ಲೋ ಗೋಪಾಲಕರೊಂದಿಗೆ ಆಡ್ಕೊಂಡಿದ್ದಾನೆ, ಇಲ್ಲ ಅವನು ಕಾಳಿಯನೊಂದಿಗೆ ಹೋರಾಡ್ತಾ ಇದ್ದಾನೆ, ಯಮುನೆಯ ಮಡುವಿನಲ್ಲಿದ್ದಾನೆ. ಅದನ್ನು ಕೇಳಿ ಯಶೋಧ ನಂದರಿಗೆ ಗಾಬರಿಯಾಗ್ತದೆ. ಅಯ್ಯೋ ಆ ವಿಷ ಸರ್ಪದೊಂದಿಗೆ ಇಷ್ಟು ಸಣ್ಣ ನನ್ನ ಮಗು ಹೋರಾಡುವುದೇ ಅಂತ ಗಾಬರಿಯಾಗಿ ಓಡ್ಕೊಂಡು ಬರ್ತಾರೆ. ಯಾರನ್ನು ಬಲರಾಮನನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಬಲರಾಮನಿಗಾದರೂ ಗೊತ್ತುಂಟು ತಮ್ಮ ಸಾಮಾನ್ಯನಾದವನಲ್ಲ, ಜಗದೊಡೆಯವನು, ಕಾಳಿಯನಿಗೆ ಏನೂ ಅಪಾಯವಿಲ್ಲ ಅಂತ ಗೊತ್ತುಂಟು. ಆದರೂ ಅಪ್ಪ ಅಮ್ಮನ ಒಟ್ಟಿಗೆ ಬರ್ತಾನೆ. ಈಗ ಮುಕ್ತಿಗೆ ತೆರಳಲು 2 ಮಾರ್ಗಗಳು, ಒಂದು ಗರುಡ ಮಾರ್ಗ, ಶೇಷ ಮಾರ್ಗ. ಇವರು ಶೇಷ ಮಾರ್ಗದಲ್ಲಿ ಬರ್ತಾ ಇದ್ದಾರೆ ಅಂದರೆ ಶೇಷನೊಟ್ಟಿಗೆ ಬರ್ತಾ ಇದ್ದಾರೆ.
ಕೃಷ್ಣ ಯಾವ ಮಡುವೆನಲ್ಲಿ ಇದ್ದಾನೆ, ಎಲ್ಲಿದ್ದಾನೆ ಅಂತ ಹುಡುಕ್ಬೇಕಲ್ಲ, ಕೃಷ್ಣನ ಎಲ್ಲಿ ಹೋದ ಅಂತ. ಆದರೆ ನಮ್ಮ ಕೃಷ್ಣನನ್ನು ಹುಡುಕೋದು ಕಷ್ಟವೇ. ಅವನ ಆ ಪುಟ್ಟ ಪಾದಗಳು, ಆ ಪಾದಗಳಲ್ಲಿ ಇರುವ ಚಿಹ್ನೆಗಳು, ಕೃಷ್ಣನ ಪಾದದ ಗುರುತು ಎಂದರೆ ಶ್ರೀಮದ್ ಭಾಗವತದಲ್ಲಿ ಭಾಗವತದ ಕಪಿಲ ಗೀತೆಯಲ್ಲಿ ಬಂದಿರುವ ಧ್ವಜರೇಖೆ, ವಜ್ರರೇಖೆ, ಅದನ್ನು ಅವನು ಇಡುವ ಜಾಗದಲ್ಲಿ ಆ ಪಾದದ ಗುರುತಿನಿಂದ ಕೃಷ್ಣ ಎಲ್ಲಿದ್ದಾನೆ ಅಂತ ಹುಡುಕ್ಲಿಕ್ಕೆ ಸುಲಭ ಆಗ್ತದೆ. ಅದೇ ರೀತಿ ಅವರು ಈ ಯಮುನೆಯ ಮಡುವಿಗೆ ಬರ್ತಾರೆ. ಯಮುನೆಯ ಮಡುವಿಗೆ ಬಂದಾಗ ಕೃಷ್ಣ ಅಪ್ರಾಕೃತ ಮಹಿಮನಾದ ಲೋಕವಂದ್ಯನಾದ ಶ್ರೀಕೃಷ್ಣ ತನ್ನ ಪಾದ ಪದ್ಮವನ್ನು ರತ್ನದಿಂದ ಕೂಡಿದ ಆ ಕಾಳಿಯನ ಶಿರಸ್ಸಿನ ಮೇಲಿಟ್ಟು ನಾಟ್ಯವಾಡ್ತಾನೆ. ಆ ಪಣಿರಾಜ್ಯನ ಪುಣ್ಯವೆಂತಿರಬೇಕು. ಯಾರಿಗೂ ಸಿಗದ ಆ ಪಾದ, ಎಷ್ಟೋ ಜನ್ಮದ ತಪಸ್ಸಿನ ಫಲ, ಅಷ್ಟು ಆದರೂ ಸಿಗದಿದ್ದಂಥ ಯಾವ ಋಷಿಮುನಿಗಳಿಗೂ ಭಾಗವತರಿಗೂ ಯಾರಿಗೂ ಸಿಗದಂಥ ಆ ಪಾದವನ್ನು ಆ ಶ್ರೀಕೃಷ್ಣ ಆ ಕಾಳಿಯನ ತಲೆಯ ಮೇಲಿಟ್ಟಿದ್ದಾನಲ್ಲ, ಆ ಕಾಳಿಯನ ಭಾಗ್ಯ ಹೇಗಿರಬೇಕು, ಎಂಥ ಪಾವನ ಪಾದ ಅದನ್ನು ಹೊಗಳಿಕೆ ಸಾಧ್ಯವಿಲ್ಲ. ಅಂಥ ಪಾದ, ಎಷ್ಟು ಜನ್ಮದ ಪುಣ್ಯವಿರಬೇಕು ಆ ಕಾಳಿಯನಿಗೆ. ಆ ಕೃಷ್ಣ ಕಾಳಿಯನ ಮುಖವನ್ನು ಶ್ರೀಕೃಷ್ಣ ವಿಶೇಷವಾಗಿ ತುಳ್ತಾನೆ. ಯಾಕಂದರೆ ದೋಷವಿರುವುದು ಎಲ್ಲೋ ಅಲ್ಲೇ ಶಿಕ್ಷಿಸಬೇಕು. ಅವನ ಬೇರೆ ಯಾವ ಅಂಗದಲ್ಲೂ ಇಲ್ಲ. ಆ ತಲೆಯಲ್ಲಿ ವಿಷ ತುಂಬಿಕೊಂಡಿದೆ, ಅಜ್ಞಾನ ತುಂಬಿಕೊಂಡಿದೆ. ಅದನ್ನು ತೊರೆಯಬೇಕು, ಅದನ್ನು ಅವನು ಓಡಿಸ್ಬೇಕಂತ ಹೇಳ್ಕೊಂಡು ಆ ತಲೆಯನ್ನೇ ತುಳಿತಾ ಇದ್ದಾನೆ. ಅದರಲ್ಲಿ ವಿಷ ಹೊರಗೆ ಹಾಕಬೇಕು ಅಂತ ಭಗವಂತ ಭಕ್ತರಿಗೆ ನೋವನ್ನು ಕೊಡ್ತಾನೆ. ಯಾಕಂದರೆ ಅದು ಅವರಲ್ಲಿರುವ ದೋಷವನ್ನು ಕಳೆಯಲಿಕ್ಕೋಸ್ಕರ, ಕರುಣೆಯಿಂದಲೇ ಹೊರತು ಹಿಂಸೆ ಕೊಡಲಿಕ್ಕಲ್ಲ. ನಾವು ಏನಾದರೂ ಕಷ್ಟಗಳು ಬಂದರೆ ಹೇಳ್ತೇವೆ, ಅಯ್ಯೋ ನಾವು ದೇವರಿಗೆ ಹಾಗೆ ಮಾಡಿದೆವು, ಹೀಗೆ ಮಾಡಿದೆವು, ನಮಸ್ಕಾರ ಮಾಡಿದೆವು, ದೇವರಿಗೆ ಪ್ರದಕ್ಷಿಣೆ ಮಾಡಿದೆವು, ಆದರೆ ದೇವರಿಗೆ ನಮ್ಮ ಮೇಲೆ ಕರುಣೆ ಇಲ್ವಲ್ಲ, ಈ ರೀತಿ ಶಿಕ್ಷೆ ಕೊಡ್ತಿದ್ದಾನೆ ಅಂತ. ಆದರೆ ಕೃಷ್ಣ ದೇವರು ನಮಗೆ ಶಿಕ್ಷೆ ಕೊಡುವುದು ನಮ್ಮನ್ನು ಹಿಂಸೆ ಕೊಡಲಿಕ್ಕೋಸ್ಕರ ಅಲ್ಲ. ನಾವು ದೋಷಗಳನ್ನು ಪರಿಹಾರ ಮಾಡಿಕೊಂಡು ಇನ್ನೂ ಆ ತಪ್ಪುಗಳನ್ನು ಮಾಡದಂತೆ ಆ ದೇವರನ್ನು ಶರಣ ಹೊಂದಬೇಕಂತ ತೋರಿಸ್ಲಿಕ್ಕೋಸ್ಕರ ದೇವರು ನಮ್ಮನ್ನು ಶಿಕ್ಷೆ ಕೊಡ್ತಾನೆ. ಅದನ್ನು ನಾವು ಅರಿತುಕೊಳ್ಬೇಕು. ಅದನ್ನು ಈ ರೀತಿಯಾಗಿ ತೋರಿಸ್ತಾ ಇದ್ದಾನೆ ಕೃಷ್ಣ. ಕಾಳಿಯನಲ್ಲಿ ಮುಖದಲ್ಲಿ ಅಲ್ವಾ ವಿಷವಿದ್ದದ್ದು, ಅದಕ್ಕೋಸ್ಕರ ಅವನ ಬೇರೆ ದೇಹದಲ್ಲಿ ಎಲ್ಲೂ ಇಲ್ಲ. ಅದಕ್ಕೋಸ್ಕರ ಅವನ ಬಾಲವನ್ನು ಹಿಡ್ಕೊಂಡು ಕೃಷ್ಣ ತಲೆಯನ್ನೇ ತುಳಿತಾ ಇದ್ದಾನೆ. ಬೇರೆ ಕಡೆ ಅವನಿಗೆ ನೋವು ಕೊಡಲಿಕ್ಕೆ ಕೃಷ್ಣನಿಗೆ ಇಷ್ಟ ಇಲ್ಲ. ಆ ರೀತಿ ಎಲ್ಲಿ ಅಪಚಾರ ಆಗಿದೆಯೋ, ಎಲ್ಲಿ ತಪ್ಪಾಗಿದೆಯೋ ಅಲ್ಲಿ ಮಾತ್ರ ದೇವರು ಶಿಕ್ಷೆ ಕೊಡ್ತಾನೆ. ಆ ನೀತಿಯನ್ನು ನಾವು ಕೃಷ್ಣನಿಂದ ಕಲ್ತ್ಕೊಳ್ಬೇಕು. ಕೃಷ್ಣನನ್ನು ಖಾಲಿ ಅವನ ಬಾಲಕ, ಅವನು ಹಾಗೆ ಮಾಡ್ದ, ಹೀಗೆ ಮಾಡಿದ, ಬೆಣ್ಣೆ ಕದ್ದ, ಚೋರ, ಹಾಗೆ ಹೀಗೆ ಅಂತ ಹೇಳ್ಕೊಳ್ದಲ್ಲ. ಕೃಷ್ಣನ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಹೇಳಬೇಕು. ಅವನ ಭಾವನೆಗಳೇನು, ಅವನ ಭಕ್ತರನ್ನು ಯಾವ ರೀತಿ ರಕ್ಷಣೆ ಮಾಡ್ತಾನೆ, ಅದನ್ನೆಲ್ಲ ತಿಳ್ಕೊಂಡಾಗ ನಮಗೆ ಕೃಷ್ಣನ ಏನು ಎಲ್ಲ ಋಷಿಗಳು ಹರಿಸರ್ವೋತ್ತಮ, ಎಲ್ಲರೂ ಹಾಡಿ ಹೋಗುತ್ತಾರೆ ಹರಿಸರ್ವೋತ್ತಮ. ಹಾಗೆ ಅವನ ಸರ್ವೋತ್ತಮ ತತ್ವದ ಬಗ್ಗೆ ನಮಗೆ ಅರಿವಾಗ್ತದೆ. ಹಾಗೆ ಶ್ರೀಹರಿ ತನ್ನ ಭಕ್ತರಿಗೆ ಅವರವರ ಕರ್ಮಕ್ಕೆ ತಕ್ಕಂತೆ ಕ್ಲೇಶಗಳನ್ನು ಕೊಡ್ತಾನೆ ವಿನಃ ಭಕ್ತರನ್ನು ಯಾವ ರೀತಿ ಯಾವಾಗಲೂ ಸುಮ್ಮನೆ ಅವನು ನೋಯಿಸುವುದಿಲ್ಲ. ಅದಕ್ಕಾಗಿ ಕ್ಲೇಶ ಬಂದಾಗ ನಾವು ದೇವರನ್ನು ದೂರದೆ, ದೇವರನ್ನು ಬಯ್ಯದೆ, ದೇವರಿಗೆ ಶರಣ ಹೊಂದಬೇಕು. ದೇವರೇ, ನಾನು ಯಾವುದೋ ಜನ್ಮದ ಕರ್ಮದಿಂದ, ಯಾವುದೋ ಪಾಪಗಳಿಂದ ನನ್ನನ್ನು ಶಿಕ್ಷಿಸ್ತಾ ಇದ್ದೀಯಾ, ನನ್ನ ಅಜ್ಞಾನವನ್ನು ದೂರ ಮಾಡಿ ಸುಜ್ಞಾನ ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡುವಂಥ ಯಾವಾಗಲೂ ಕೃಷ್ಣನನ್ನು ದೇವರನ್ನು ಶರಣ ಹೊಂದ್ತಾ ಇರಬೇಕು. ಆ ರೀತಿಯಾಗಿ ಕೃಷ್ಣ ತೋರಿಸ್ಕೊಡ್ತಾ ಇದ್ದಾನೆ. ಕಾಳಿಯನು ಸ್ವಲ್ಪ ಚೇತರಿಸ್ಕೊಳ್ತಾನೆ ಬಿಟ್ಟ ಮೇಲೆ, ಆಮೇಲೆ ಕಣ್ಣುಗಳಿಂದ ವಿಷವನ್ನು ಕಾರ್ತಾ ಇದ್ದಾನೆ. ಅವನ ಬಾಯಿಂದ ಕಣ್ಣಿಂದ ಎಲ್ಲವರಿಂದ ವಿಷವನ್ನು ಕಾರ್ತಾ ಕೃಷ್ಣನನ್ನು ಹೇಗಾದರೂ ಮಾಡಿ ಕೃಷ್ಣನೊಂದಿಗೆ ಹೋರಾಟ ಮಾಡಿ ಅವನನ್ನು ಸೋಲಿಸಬೇಕು ಅಂತ ಬುಸ್ಕೊಡ್ತಾ ಇದ್ದಾನೆ. ಆದರೆ ಕೃಷ್ಣ ಅವನು ಯಾವ ಹೆಡೆಗಳು ಎದ್ದು ನಿಲ್ತವೋ ಅಹಂಕಾರದಿಂದ ಅಂತಹ ಹೆಡೆಗಳನ್ನು ತುಳಿತಾ ಇದ್ದಾನೆ. ಅದನ್ನು ಬಗ್ಗಿಸ್ತಾ ನಾಟ್ಯವಾಡ್ತಾ ಇದ್ದಾನೆ. ಆಗ ಇವನ ಅಜ್ಞಾನವನ್ನು ನೋಡಿಕೊಂಡು, ಅಥವಾ ಇನ್ನೂ ಏನು ಯುದ್ಧ ಮಾಡ್ತಾ ಇದ್ದಾನೆ ಇವನು ದೇವರಂತೂ ತಿಳಿಯದೆ ಈ ರೀತಿ ಕಾಳಿಯ ಹೋರಾಡ್ತಾ ಇದ್ದಾನಲ್ಲ, ಇನ್ನಾದರೂ ಅವನಿಗೆ ಬುದ್ಧಿಯನ್ನು ಕೊಡಬೇಕು, ಅಜ್ಞಾನವನ್ನು ದೂರ ಮಾಡಬೇಕಂತ ಹೇಳ್ಕೊಂಡು ಬ್ರಹ್ಮದೇವರು ದೇವತೆಗಳಾದ ಬ್ರಹ್ಮದೇವರು, ರುದ್ರದೇವರು, ಮುಖ್ಯ ಪ್ರಾಣ ದೇವರೆಲ್ಲ ಬಂದು ಸುತ್ತುವರಿತಾರೆ. ಬ್ರಹ್ಮದೇವರು ಮೃದಗವನ್ನು ಬಾರಿಸ್ತಾ ಇದ್ದಾರೆ. ಮುಖ್ಯಪ್ರಾಣ ದೇವರನ್ನು ಸ್ತುತಿ ಮಾಡಿ ಹೊಗಳ್ತಾ ಇದ್ದಾರೆ. ರುದ್ರದೇವರು ತಾಳವನ್ನು ತಟ್ತಾ ಇದ್ದಾರೆ.
ಹಾಗೆ ಅವನ ಅಜ್ಞಾನ ದೂರ ಆಗಲಿ, ಇವನು ಪರಬ್ರಹ್ಮ ಎಂದು ತಿಳ್ಕೊಳ್ಳಿ ಅವನು ಅಂತ ತೋರಿಸ್ತಾ ಇದ್ದಾರೆ, ಅವನ ಅಜ್ಞಾನ ದೂರವಾಗಲಿ ಅಂತ. ಇದನ್ನೇ ಕನಕದಾಸರು ಈ ರೀತಿ ಹೇಳ್ತಾರೆ: ದೇವಿ ನಮ್ಮ ದ್ಯವರು ಬಂದರು ಬನ್ನೀರೇ ನೋಡ, ದೇವಿ ನಮ್ಮ ದ್ಯಾವರು ಬಂದರು ಬನ್ನೀರೇ ನೋಡ ಬನ್ನೀರೇ. ದೇವಿ ನಮ್ಮ ದ್ಯಾವರು ಬಂದರು ಬನ್ನೀರೇ ನೋಡ ಬನ್ನೀರೇ. ಬನ್ನೀರೇ ನೋಡ ಬನ್ನೀರೇ, ಬನ್ನೀರೇ ನೋಡ ಬನ್ನೀರೇ. ಕೆಂಗಣ್ಣ ಮೀನಾಗಿ ನಮ್ಮ ರಂಗ ಗುಂಗಾಡಿ ಸೋಮನ ಕೊಂದ್ಯಾನ. ಗುಂಗಾಡಿ ಸೋಮನ ಕೊಂದು ವೇದವ ಬಂಗಾರದೊಳಗಿದ್ಯಾನ. ದೇವಿ ನಮ್ಮ ದ್ಯಾವರು ಬಂದರು ಬನ್ನೀರೇ ನೋಡ ಬನ್ನೀರೇ. ಬನ್ನೀರೇ ನೋಡ ಬನ್ನೀರೇ. ದೊಡ್ಡ ಮಡುವಿನೋಳು ನಮ್ಮ ರಂಗ ಗುಡ್ಡೆವ ಹೊತ್ತುಕೊಂಡಿದ್ಯಾನ. ಗುಡ್ಡದ ಹೊತ್ತುಕೊಂಡಿದ್ಯ ಸುರರನ್ನ ದೊಡ್ಡವರನ್ನ ಮಾಡ್ಯಾನ. ದೊಡ್ಡವರನ್ನ ಮಾಡ್ಯಾನ. ದೇವಿ ನಮ್ಮ ದ್ಯಾವರು ಬಂದರು ಬನ್ನೀರೇ ನೋಡ ಬನ್ನೀರೇ. ಬನ್ನೀರೇ ನೋಡ ಬನ್ನೀರೇ. ಬನ್ನೀರೇ ನೋಡ ಬನ್ನೀರೇ. ಕಂಡ ಕಂಡಲ್ಲಿ ಚೆಲ್ವ ಹೆಂಡತಿಯ ಕುದುರೆಯ ಮಾಡಿ ಒಳ್ಳೆಯ ರಾವುತನಾದ್ಯಾನ. ಒಳ್ಳೆಯ ರಾವುತನಾಗಿ ಮೆಚ್ಚಕ ದೊಡ್ಡ ಹೊಟ್ಟೆ ಮೇಲೆ ಒದ್ಯಾನ. ಡೊಳ್ಳಿನ ಮ್ಯಾಗಯ್ಯ ಪರಮಮ್ಮ ತಾಳ ಶಿವನಪ್ಪ ತಟ್ಯಾನ. ಒಳ್ಳೊಳ್ಳೆ ಪದಗಳ ಹನುಮಪ್ಪ ಹಾಡ್ಯಾನ. ಚೆಲುವ ಕನಕಪ್ಪ ಕುಣಿದ್ಯಾನ. ಚೆಲುವ ಕನಕಪ್ಪ ಕುಣಿದ್ಯಾನ. ದೇವಿ ನಮ್ಮ ದ್ಯಾವರು ಬಂದರು ಬನ್ನೀರೇ ನೋಡ ಬನ್ನೀರೇ. ಬನ್ನೀರೇ ನೋಡ ಬನ್ನೀರೇ. ಬನ್ನೀರೇ ನೋಡ ಬನ್ನೀರೇ. ಜೈ ಇಂದಿರಾ ರಮಣ ಗೋವಿಂದ ಗೋವಿಂದ. ಈ ರೀತಿ ದೇವರ ಭೃತ್ಯರು, ಸೇವಕರು, ದೇವತೆಗಳು ಈ ರೀತಿ ಮೃದಂಗ ಬಾರಿಸಿದ್ರು, ಹೊಗಳಿದ್ರು, ತಾಳ ತಟ್ಟಿದ್ರು. ಇದನ್ನೆಲ್ಲ ನೋಡಿ ಕೃಷ್ಣನಿಗೆ ಇನ್ನೂ ಸಂತೋಷವಾಯಿತು. ಹಿನ್ನೆಲೆ ಗಾಯನ ಜಾಸ್ತಿ ಆಯ್ತಲ್ಲ ಅಂತೇಳಿ ಇನ್ನೂ ನರ್ತನನ್ನು ಜೋರೆ ಮಾಡ್ತಾನೆ. ಆಗ ಕಾಳಿಯನಿಗೆ ಅರ್ಥ ಆಗ್ತಾ ಉಂಟು, ಅಜ್ಞಾನ ಸ್ವಲ್ಪ ಪರಿಹಾರ ಆಗ್ತಾ ಉಂಟು. ಓ, ಇವನು ಸಾಮಾನ್ಯನಾದವನಲ್ಲ, ಇಲ್ಲದಿದ್ದರೆ ಸಾಧಾರಣದವರಾದರೆ ನನ್ನ ಈ ವಿಷಯದಲ್ಲಿ ನಿಲ್ಲಿಕ್ಕೆ ಸಾಧ್ಯ ಇತ್ತೆ. ಹಾಗಾಗಿ ಇವನು ಆದವನಲ್ಲ, ಪ್ರಪಂಚಕ್ಕೆ ತಂದೆಯಾದ ಶ್ರೀಮನ್ನಾರಾಯಣೆಂದು ಈಗ ಅವನಿಗೆ ಗೊತ್ತಾಗ್ತಾ ಇದೆ. ಅವನು ನೋವು ತಡಿಲಿಕ್ಕಾಗ್ತಾ ಇಲ್ಲ. ಈಗ ಅವನಿಗೆ ಉಬ್ಬಸ ಪಡ್ತಾ ಇದ್ದಾನೆ, ಉಸಿರಾಡಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಕಡೆಗಳಿಂದ ರಕ್ತ ಬರ್ತಾ ಇದೆ, ರಕ್ತ ಬಂದು ಮೂರ್ಛೆ ಹೋಗ್ತಾ ಇದ್ದಾನೆ. ಈ ಶ್ರೀಕೃಷ್ಣ ಕಾಳಿಯನನ್ನು ಮತಿಸಿದ ಪ್ರಸಂಗ ಎಷ್ಟು ಅದ್ಭುತವಾಗಿದೆ ಎಂದರೆ, ಕಾಳಿಯನು ಮಹಾಸರ್ಪ, ಅವನ ವಿಷದ ಎದುರು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅಂಥ ವಿಷ ತುಂಬಿದ ಕಾಳಿಯನನ್ನು ಮಣಿಸಿದ ಅಂತ ಹೇಳಿದರೆ ಆ ಕೃಷ್ಣ ಎಂಥವನಿರ್ಬೋದು. ಅವನು ಮೃತ್ಯುರಹಿತನಾದವನಂತ ನಾವು ತಿಳ್ಕೊಳ್ಳೇಬೇಕು. ಯಾಕಂದರೆ ಅದರ ಸಂಶಯವೇ ಇಲ್ಲ. ಯಾವ ಪ್ರಾಣಿ ಪಕ್ಷಿ ಯಾರಿಗೂ ಅವನ ವಿಷದ ಎದುರು ಆಗದಿದ್ದಂಥ ಸಂದರ್ಭದಲ್ಲಿ ಅವನ ಮೇಲೆ ಅವನನ್ನು ಮತಿಸಿದ ಅಂತ ಹೇಳಿದರೆ, ಆ ವಿಷದ ಎದುರು ನಿಂತು ಅವನು ನಿಜವಾಗಿಯೂ ಮೃತ್ಯುರಹಿತನಾದವನೇ, ಲೋಕವಂದ್ಯನೇ ಅವನು. ಅದಕ್ಕೆ ಬ್ರಹ್ಮಾದಿಗಳು ಎಲ್ಲರೂ ತೀರ್ಮಾನಿಸಿದ್ದು, ಯಾಕಂದರೆ ಶ್ರೀಹರಿಯೇ ಸರ್ವೋತ್ತಮ, ಅವನನ್ನು ಬಿಟ್ಟರೆ ಮತ್ತೆ ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಶ್ರೀಹರಿಯು ಅನಂತ ಪದ್ಮನಾಭ ಮತ್ತು ಶೇಷಶಾಹಿ ಎಂದು ಕೃಷ್ಣನನ್ನು ಹೊಗಳ್ತಾ ಇರುವುದು. ಹೀಗೆ ಕೃಷ್ಣ ಆಡ್ತಾ ಇದ್ದಾನೆ. ಕೃಷ್ಣನಿಗೇನೋ ಆಟ,
ಯಾಕಂದರೆ ನಾಗನ ತಲೆ ಮೇಲೆ ನಿಂತ್ಕೊಂಡು ಕುಣಿತಾ ಇದ್ದಾನೆ, ಆಡ್ತಾ ಇದ್ದಾನೆ. ಆದರೆ ಪಾಪ ಆ ನಾಗನಿಗೆ ಪೇಚಾಟ ಆಗ್ತಾ ಉಂಟು. ಅವನಿಗೆ ಆ ನೋವನ್ನು ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಅವನು ನುಜ್ಜಾಗಿ ಹೋಗ್ತಾನೆ. ಇನ್ನೇನು ನನ್ನಿಂದ ಏನೂ ಸಾಧ್ಯ ಇಲ್ಲ ಅಂತ ಹೇಳಿ ಇನ್ನೂ ಸಾಯುವುದೇ ಒಂದೇ ಗತಿ ಅಂತ ಇರುವಾಗ ಆ ನಾಗಪತ್ನಿಯರಿಗೆ ಗೊತ್ತಾಗ್ತದೆ. ಪಾಪ ಅವರು ಓಡಿಕೊಂಡು ಬರ್ತಾರೆ. ಅವರಿಗೆ ಅವರ ವಸ್ತ್ರಗಳು ಆಭರಣಗಳು ಎಲ್ಲ ಜಾರ್ತಾ ಇದೆ, ಆದರೂ ಗೊತ್ತಾಗ್ತಾ ಇಲ್ಲ. ಹೇಗಾದ್ರೂ ಮಾಡಿ ನಮ್ಮ ಪತಿ ಭಿಕ್ಷೆಯನ್ನು ಕೇಳಬೇಕು, ಪತಿಯನ್ನು ಉಳಿಸ್ಕೊಡು ಕೃಷ್ಣ ಅಂತ ಪ್ರಾರ್ಥಿಸಬೇಕು ಅಂತ ಓಡಿಕೊಂಡು ಬರ್ತಾರೆ. ಅವ್ರು ಬಂದು ಕೃಷ್ಣನನ್ನು ಯಾವ ರೀತಿ ಪ್ರಾರ್ಥಿಸ್ತಾರೆ ಅಂದರೆ, ಪಾಲಿಸೋ ಕೃಪಾಲ ಪಾಲಿಸೋ ದಯಾಗನ ಪಾಲಿಸೋ ಕೃಪಾಲ ಪಾಲಿಸೋ ದಯಾಗನ ಪಾಲಿಸೋ ಗೋಪಾಲ ಮಾಲ ಪಾಲಿಸೋ ಪರಾತ್ಪರ ಕಾಳಿಯನ ಪತ್ನಿಯರಾದರೂ ಜ್ಞಾನಿಯರು. ಅವರಿಗೆ ಅವ್ರ ಪತಿಗಿಂತ ಸ್ವಲ್ಪ ಜ್ಞಾನ ಜಾಸ್ತಿ ಇದೆ. ಯಾಕಂದರೆ ಈ ನಮ್ಮ ಪತಿ ಈ ರೀತಿ ವಿಷವುಳ್ಳವನನ್ನು ಅವನೊಟ್ಟಿಗೆ ಹೋರಾಡಲಿಕ್ಕೆ ಬರ್ತಾನಂತ ಹೇಳಿದರೆ ಸಾಧಾರಣದವರಿಂದ ಸಾಧ್ಯ ಇಲ್ಲ. ಇವನು ದೇವರೇ, ಇವನು ಕೃಷ್ಣನೇ, ಇವನು ಸರ್ವಶಕ್ತನೇ ಅಂತ ಅವರು ತಿಳ್ಕೊಂಡು ಬಂದು ಬೇಡ್ತಾ ಇದ್ದಾರೆ, ಕೃಷ್ಣ ಇನ್ನು ಇವನನ್ನು ತುಳಿಬೇಡ, ಬಿಟ್ಬಿಡು, ಇಲ್ಲದಿದ್ರೆ ಇವನು ಸಾಯ್ತಾನೆ. ನಮ್ಗೆ ನಮ್ಮ ಪತಿ ಅಂದರೆ ಪ್ರಾಣ, ನಮಗೆ ಪತಿ ಬೇಕು, ಅವನನ್ನು ಕೊಲ್ಲಬೇಡ. ಅವನಲ್ಲಿ ಅಹಂಕಾರ ಇದೆ ನಿಜ, ಅವನ ಅಹಂಕಾರದಿಂದ ಅವನು ನಿನಗೆ ಈ ರೀತಿಯಾಗಿ ನಿನ್ನೊಂದಿಗೆ ಹೋರಾಡಿದ್ದಾನೆ. ಈಗ ಅವನಿಗೆ ಜ್ಞಾನ ಬಂದಿದೆ, ನಾನು ಮಾಡಿದ ತಪ್ಪಂತ ಅವನು ಕೇಳ್ತಾ ಇದ್ದಾನೆ. ಹಾಗಾಗಿ ಅವನನ್ನು ಬಿಟ್ಬಿಡು ಕೃಷ್ಣ. ನೀನಾದರೂ ಎಷ್ಟು ಕರುಣಾ ಸಮುದ್ರ ಅಂತ ಹೇಳಿದರೆ, ನಿನ್ನ ಪಾದಕ್ಕೋಸ್ಕರ ಎಷ್ಟು ವರ್ಷ ಎಷ್ಟು ಕಾಲಗಳ ತಪಸ್ಸು ಬೇಕು. ಅಂತಹ ನಿನ್ನ ಆ ಪಾದವನ್ನು, ಪುಣ್ಯ ಪಾದವನ್ನು ನಮ್ಮ ಪತಿಯ ತಲೆ ಮೇಲೆ ಇಟ್ಟು ಅವನನ್ನು ಉದ್ಧಾರ ಮಾಡಿದೆಯಲ್ಲ ಕೃಷ್ಣ. ಅವನು ಎಷ್ಟು ಜನ್ಮದಲ್ಲಿ ಪುಣ್ಯ ಮಾಡಿದ್ದಾನೋ ಏನೋ, ನಿನ್ನ ಪಾದವನ್ನು ಅವನ ಶಿರಸ್ಸಿನ ಮೇಲೆ ಇಟ್ಕೊಳ್ಳಿಕ್ಕೆ. ಹಾಗೆ ನಮಗೂ ನಿನ್ನ ಅನುಗ್ರಹ ಆಗುವಂತೆ ಮಾಡಿದ್ದಾನೆ, ನಿನ್ನನ್ನು ನೋಡುವಂತೆ ಮಾಡಿದ್ದಾನೆ ನಮ್ಮ ಪತಿ. ಹಾಗಾಗಿ ನೀನು ಸರ್ವತಾ ಅವನ ಅಪರಾಧವನ್ನು ಕ್ಷಮಿಸಿ ಉದ್ಧಾರ ಮಾಡು ಕೃಷ್ಣ ಅಂತ ಬೇಡ್ಕೊಳ್ತಾರೆ. ಅವರು ಎಷ್ಟು ಜ್ಞಾನಿಗಳಂದರೆ, ಅವರು ಕೃಷ್ಣನ ಪ್ರಾರ್ಥನೆ ಮಾಡುವ ರೀತಿಯಲ್ಲೇ ನಾವು ತಿಳಿಬೇಕು. ಯಾಕಂದರೆ ಈ ಸಾಧಾರಣದವರಾದರೆ ಕೃಷ್ಣನ ಪ್ರಾರ್ಥನೆ ಮಾಡೋದು ಹೇಗಪ್ಪ ಅಂತ ಹೇಳ್ತಾರೆ. ಆದರೆ ಅವರು ಜ್ಞಾನಿಗಳು ಕೃಷ್ಣನನ್ನು ಯಾವ ರೀತಿ ಪ್ರಾರ್ಥಿಸ್ತಿದ್ದಾರೆ, ಜ್ಞಾನದಿಂದ ಬೇಡ್ತಿದ್ದಾರೆ ಅಂದರೆ, ಬ್ರಹ್ಮಾದಿ ದೇವತೆಗಳು ಯಾವ ನಿನ್ನ ಪಾದ ಸ್ಪರ್ಶಕ್ಕಾಗಿ ಕಾಯುತ್ತಾರೋ ಅಂತಹ ನಿನ್ನ ಪಾದದ ಧೂಳಿಯನ್ನು ನಮ್ಮ ಪತಿಯ ಶಿರದಲ್ಲಿಟ್ಟು ಅವನನ್ನು ಉದ್ಧಾರ ಮಾಡಿದೆಯಲ್ಲ ತಂದೆ. ನಿನ್ನನ್ನು ಬಯಸುವವರಿಗೆ ಯಾವ ಲೌಕಿಕ ಭೋಗಗಳು ಬೇಡ ಕೃಷ್ಣ, ಮುಕ್ತಿಯೂ ಬೇಡ, ಯಾವ ಬ್ರಹ್ಮ ಪದವಿಯೂ ಬೇಡ, ನಿನ್ನ ಅನುಗ್ರಹ ಒಂದಾದರೆ ಸಾಕು. ನಿಜವಾಗಿ ಜ್ಞಾನಿಗಳು ದೇವರಲ್ಲಿ ಕೇಳುವುದು ಅದನ್ನೇ. ದೇವ, ನೀನು ಈ ಲೌಕಿಕವಾದ ಯಾವ ಭೋಗಗಳನ್ನು ಕೊಡಬೇಡ, ಅದೆಲ್ಲ ಅಶಾಶ್ವತವಾದದ್ದು. ಅದೆಲ್ಲ ಬಂದರೆ ನಮಗೆ ದೇವರ ಮೇಲಿಂದ ಭಕ್ತಿ ಕಡಿಮೆ ಆಗ್ತದೆ. ಹಾಗಾಗಿ ದೇವ, ನಿನ್ನ ಅನುಗ್ರಹ ಒಂದು ಆದರೆ ಸಾಕು, ನಿನ್ನ ನಾಮಸ್ಮರಣೆ ಒಂದು ಆದರೆ ಸಾಕು ಅಂತ ಜ್ಞಾನಿಗಳು ಕೇಳ್ತಾರೆ. ಅದೇ ರೀತಿ ಈ ಕಾಳಿಯನ ಪತ್ನಿಯರು ಕೇಳ್ತಾ ಇದ್ದಾರೆ.
ಜ್ಞಾನ ವಿಜ್ಞಾನಗಳಿಗೆ ಆಶ್ರಯನು, ಅಪರಿಮಿತ ಶಕ್ತಿ ಇರುವವನು, ನಿರ್ವಿಕಾರನು, ನಿರಾಮಯನು, ಸರ್ವೋತ್ತಮನು, ಭಕ್ತರಿಗೆ ಪುರುಷಾರ್ಥನು, ಕಾಲಾಶ್ರಯನು, ಕಾಲ ನಿಯಾಮಕನು, ನಾಶರಹಿತನು, ನಿರ್ವಿಕಾರ, ಸರ್ವಜ್ಞ, ಸಕಲ ಲೋಕ ನಿಯಾಮಕ, ಆನಂದ ರೂಪ, ವಸುದೇವ ಸುತ, ಸ್ವಪ್ರಕಾಶ. ನಿನ್ನ ಲೀಲೆಗಳನ್ನು ಪೂರ್ತಿಯಾಗಿ ವರ್ಣಿಸಲು ಯಾರಿಂದಲೂ ಸಾಧ್ಯ ಇಲ್ಲ ತಂದೆ, ದೇವತೆಗಳಿಂದಲೂ ಸಾಧ್ಯವಿಲ್ಲ. ಅಂಥದ್ರಲ್ಲಿ ನಾವೇನು ಸ್ತುತಿಸಲು ಸಾಧ್ಯ? ನಿನ್ನ ಲೀಲೆ ಅಮೋಘ. ಆದ್ದರಿಂದ ಕರುಣಾದೃಷ್ಟಿಯಿಂದ ಕಂಡು ನಮ್ಮನ್ನು ನಮ್ಮ ಸ್ವಭಾವದಿಂದ ಉದ್ಧರಿಸು. ಯಾಕಂದರೆ ಸರ್ಪಗಳಿಗೆ ರೋಷ ಜಾಸ್ತಿ ಅಲ್ವೇ, ಹಾಗಾಗಿ ನಮ್ಮ ಅಜ್ಞಾನವೂ ಜಾಸ್ತಿ ಅಲ್ವೇ, ಅದನ್ನೆಲ್ಲ ಪರಿಹಾರ ಮಾಡು ಕೃಷ್ಣ. ನಮ್ಮ ಪತಿಯನ್ನು ಕಾಪಾಡು. ಕರುಣಾ ಸಮುದ್ರನಾದ ನಿನ್ನನ್ನು ಪರಮ ಪುರುಷನೆಂದು ತಿಳಿಯದೆ ಮೂಢನಾಗಿ ನಮ್ಮ ಪತಿ ಈ ರೀತಿ ನಿನ್ನೊಂದಿಗೆ ಹೋರಾಡಿದ್ದಾನೆ, ನಿನಗೆ ತೊಂದರೆಯನ್ನು ಕೊಟ್ಟಿದ್ದಾನೆ. ಅವನನ್ನು ಉದ್ಧರಿಸು. ನಮ್ಮ ಪತಿಯ ಅಪರಾಧವನ್ನು ಈ ಒಂದು ಬಾರಿ ಕ್ಷಮಿಸಿಬಿಡು ತಂದೆ. ಭಗವಂತ ದಯಮಾಡು. ನಾಗರಾಜ ಸಾಯುತ್ತಿದ್ದಾನೆ. ಯಾಕಂದರೆ ಅವನಿಗೆ ಗೊತ್ತಿರಲಿಲ್ಲ, ನಿನ್ನೊಂದಿಗೆ ಹೋರಾಟ ಮಾಡಿ ಈಗ ಪೆಟ್ಟು ತಿಂದು ಒದ್ದಾಡ್ತಿದ್ದಾನೆ. ಇನ್ನೂ ನೀನು ಅವನಿಗೆ ಹಿಂಸೆ ಕೊಟ್ಟರೆ ಅವನು ಸತ್ತೇ ಬಿಡ್ತಾನೆ. ಇನ್ನೊಮ್ಮೆ ಈ ರೀತಿ ಅಪರಾಧಗಳಾಗದಂತೆ ನಾವು ಅವನನ್ನು ತಡೆಯುತ್ತೇವೆ ಕೃಷ್ಣ. ಸಜ್ಜನರಿಗೆ ಸಜ್ಜನರು ಆದವರು ಸ್ತ್ರೀಯರಲ್ಲಿ ಕನಿಕರ ತೋರಿಸ್ತಾರೆ. ನಮಗೆ ಪತಿ ಅಂದರೆ ಪ್ರಾಣ. ನೀನು ದೇವನಲ್ವೇ? ನಿನಗೆ ಈ ರೀತಿ ನಮ್ಮ ಪ್ರಾರ್ಥನೆಗಳು ಕೇಳುವುದಿಲ್ವೇ? ನಮ್ಮ ಪತಿಯನ್ನು ಬಿಟ್ಟುಬಿಡು ಕೃಷ್ಣ. ನಾವು ನಿನ್ನ ದಾಸಿಯರಲ್ಲವೇ? ನಿನ್ನ ಆಜ್ಞೆಯಿಂದ ನೀನು ಆಜ್ಞೆ ಮಾಡು. ನಾವಿನ್ನೇನು ಮಾಡಬೇಕು? ನಾವು ಇಲ್ಲಿ ಇರಬಾರ್ದೆ ಅಥವಾ ನಮ್ಮ ಪತಿಗೆ ಬುದ್ಧಿ ಹೇಳ್ತೇವೆ ಈ ಥರ ಮಾಡಬೇಡ ಅಂತ. ಹಾಗಾಗಿ ನೀನು ಈ ಒಂದು ಬಾರಿ ನಮ್ಮ ಪತಿಯನ್ನು ಬಿಟ್ಟುಬಿಡು ಅಂತ ಪ್ರಾರ್ಥಿಸ್ತಾರೆ. ಹೀಗೆಲ್ಲ ಕಾಳಿಯನ ಪತ್ನಿಯರು ಪ್ರಾರ್ಥಿಸಿದಾಗ ನಮ್ಮ ಕೃಷ್ಣ ಕರುಣಾ ಸಮುದ್ರನಲ್ಲವೇ? ಅವನು ಯಾರನ್ನೂ ಸುಮ್ಮನೆಯಾಗಿ ಶಿಕ್ಷಿಸ್ತಾನೆ. ಈ ಕಾಳಿಯನ ಪತ್ನಿಯರು ಇಷ್ಟೊಂದು ಪ್ರಾರ್ಥಿಸಿದಾಗ ಕೃಷ್ಣ ಕಾಳಿಯನನ್ನು ಬಿಡ್ತಾನೆ. ಕಾಳಿಯನು ಈಗ ಬಿಟ್ಟ ತಕ್ಷಣ ಮೆಲ್ಲನೆ ಉಸಿರಾಡ್ತಾ ಇದ್ದಾನೆ. ಅವನಿಗೆ ಉಸಿರಾಡಲಿಕ್ಕೂ ಕಷ್ಟ ಆಗ್ತಾ ಉಂಟು. ಹಾಗೆ ಮೆಲ್ಲನೆ ಉಸಿರಾಡ್ತಾ ಅವನು ಈಗ ಜ್ಞಾನದಿಂದ ಕೃಷ್ಣನನ್ನು ಬೇಡ್ಕೊಳ್ತಾ ಇದ್ದಾನೆ. ಕೃಷ್ಣ, ನನ್ನ ಅಪರಾಧವನ್ನು ಕ್ಷಮಿಸು. ಈ ರೀತಿಯಾಗಿ ಬೇಡ್ತಾನೆ. ಹೇ ಪರಮಾತ್ಮನೇ, ಕಾಪಾಡೆನ್ನ ಅಪರಾಧಗಳನ್ನೇ ಕ್ಷಮಿಸು. ನಾ ಪಾಪಿಯು ಕರೆ ನೀ ಪಾಲಿಸದಿರೆ, ಕಾಪಾಡುವರಾರೈ ನೀ ತೋರೈ. ಮಂದ ಭಾಗ್ಯನ ಇಂದಿರೇಶ, ಬಹುಮಂದ ಬುದ್ಧಿಯಿಂದ ತಂದೆ ನಿನ್ನ ಮಹಿಮೆಯನ್ನರಿಯದೆ ಮದಾಂಧನಾದೇನೆ ದೇವ. ಅವನಿಗೀಗ ಗೊತ್ತಾಗ್ತಾ ಉಂಟು, ಕೃಷ್ಣ ನನ್ನ ಅಹಂಕಾರ ಅಜ್ಞಾನದಿಂದ ತಪ್ಪು ಮಾಡಿದೆ ಕೃಷ್ಣ, ಇನ್ನಾದರೂ ನನಗೆ ಜ್ಞಾನವನ್ನು ಕೊಡು ಅಂತ ಬೇಡ್ಕೊಳ್ತಾ ಇದ್ದಾನೆ. ಹೇ ಪರಮಾತ್ಮ, ನಿನ್ನ ಪಾದ ಸ್ಪರ್ಶದಿಂದ ನನ್ನ ಅಜ್ಞಾನ ದೂರವಾಗಿದೆ. ಈಗ ನಾನು ನನ್ನ ಪತ್ನಿ ಪುತ್ರ ಬಾಂಧವರೊಂದಿಗೆ ಇನ್ನು ಮುಂದೆ ನಿನ್ನ ಕಿಂಕರನಾಗಿರ್ತೇನೆ, ನಿನ್ನ ಸೇವಕನಾಗಿರ್ತೇನೆ. ನೀನೇನು ಆಜ್ಞೆ ಮಾಡ್ತೀಯೋ ಅದನ್ನು ನಾವು ನಡೆಸಿಕೊಳ್ತೇವೆ ಕೃಷ್ಣ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ. ಪ್ರಭು, ನಮ್ಮ ಜಾತಿಯವರಿಗೆ ಅಂದರೆ ಈ ಸರ್ಪಗಳ ಜಾತಿಯವರಿಗೆ ಸಿಟ್ಟು ಜಾಸ್ತಿ. ಅದು ಅವರ ಜನ್ಮ ಸಹಜವಾದದ್ದೇ ಸ್ವಭಾವ. ಅದನ್ನು ನಿಗ್ರಹಿಸಲು ನಮ್ಮಿಂದ ಸಾಧ್ಯವಿಲ್ಲ. ಯಾಕಂದರೆ ಅದು ದೇವರು ಅವರಿಗೆ ಆ ರೀತಿ ಬುದ್ಧಿಯನ್ನು ಕೊಟ್ಟುಬಿಟ್ಟಿದ್ದಾನೆ, ಆ ರೀತಿ ರೋಷವನ್ನು ಕೊಟ್ಟಿದ್ದಾನೆ. ನೀನು ನಮ್ಮೊಳಗಿದ್ದು ಎಲ್ಲವನ್ನು ಮಾಡಿಸುವವನು. ಈಗ ಎಲ್ಲರ ಒಳಗಿದ್ದು ಎಲ್ಲವನ್ನು ಮಾಡಿಸುವವನು ದೇವರೇ ಅಲ್ವೇ? ಹೀಗೆ ನಮ್ಮೊಳಗಿದ್ದು ನಮಗೂ ಈ ರೀತಿ ರೋಷವನ್ನು ಕೊಟ್ಟವನು ನೀನೇ ಅಲ್ವೇ? ಹಾಗಾಗಿ ನಿನ್ನ ಅನುಗ್ರಹವಿದ್ದರೆ ಮಾತ್ರ ಅದನ್ನು ನಾವು ನಮ್ಮ ಬುದ್ಧಿಯನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಸಾಧ್ಯವಿಲ್ಲ. ನಮ್ಮಿಂದ ಏನೂ ಸಾಧ್ಯವಿಲ್ಲ ಕೃಷ್ಣ. ನಾವು ಅಸ್ವಾತಂತ್ರ್ಯರು, ನೀನು ಸ್ವಾತಂತ್ರ್ಯ. ಹಾಗಾಗಿ ನೀನು ನಮ್ಮ ಈ ದುಷ್ಟ ಬುದ್ಧಿಯನ್ನು ನೀನೇ ದೂರ ಮಾಡಬೇಕು ಕೃಷ್ಣ ಅಂತ ಕಾಳಿಯನು ಪ್ರಾರ್ಥಿಸ್ಕೊಳ್ತಾ ಇದ್ದಾನೆ. ಅವನು ಯಾವ ರೀತಿಯಾಗಿ ಕೃಷ್ಣನಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆಂದರೆ, ನಿನ್ನ ಚಿತ್ತಕ್ಕೆ ಬಂದುದನು ಮಾಡು ಮಾಡದೆ ಪರಾಂಬರಿಸಿ ಎನ್ನ ಅಪರಾಧಗಳ ಕ್ಷಮಿಸು. ಮಾಡದೆ ಪರಾಂಬರಿಸಿ ಎನ್ನ ಅಪರಾಧಗಳ ಕ್ಷಮಿಸು. ನರಾರಮಣ ಧರಾರ್ಚಿತ ನರಾರಮಣ ಪಣಿಧರಾರ್ಚಿತ ಸುರಾ
ನಮಗೀಗೊಂದು ಸೋಜಿಗ ಏನಂದರೆ ಈ ಹಾವುಗಳು ಮಾತಾಡ್ತಾ ಇವೆಯಲ್ಲ, ಹಾವುಗಳು ಮಾತಾಡ್ತವ ಅಂತ. ಆದರೆ ಈ ಹಾವುಗಳು ಕಶ್ಯಪ ಮುನಿಯಿಂದ ಕದ್ರೂ ದೇವಿಯಲ್ಲಿ ಜನಿಸಿದ ಋಷಿ ಸಂತತಿ ಇವು. ಅವುಗಳಿಗೂ ಷೋಡಶ ಸಂಸ್ಕಾರಗಳಿವೆ, ಸಂಸ್ಕಾರಪೂರ್ವಕ ಅಧ್ಯಯನಾದಿ ಕರ್ಮಗಳಿವೆ. ಶೇಷನಾಗ ಸ್ವಯಂ ಶಾಸ್ತ್ರ ಪ್ರವಚನ ಮಾಡೋದು ಮಾತ್ರವಲ್ಲದೆ ಪ್ರವಚನಕಾರರೊಳಗಿದ್ದು ಪ್ರವಚನ ಮಾಡಿಸುವವನು ಅವನೇ. ಹಾಗೆ ನಾಗರಾಜ, ಹಾಗಾಗಿ ಈ ಸರ್ಪ ಈ ರೀತಿಯಾಗಿ ಮಾತನಾಡ್ತಾ ಇದೆ. ಅದು ಖಾಲಿ ಸರ್ಪವಂತ ತಿಳಿಯಬಾರದು. ಹಾಗೆ ಅವು ಸಹ ಋಷಿವಂಶದವರು, ಋಷಿಯ ಸಂತತಿಯವು. ಹೀಗೆ ಕಾಳಿಯ ನುಡಿತಾನೆ. ಆಗ ಭಗವಂತ ಅವನಿಗೆ ಅಭಯವನ್ನು ಕೊಡ್ತಾನೆ. ಕಾಳಿಯ ನಿನಗೀಗ ಬುದ್ಧಿ ಬಂತು, ನೀನು ಮಾಡಿದ ಅಪರಾಧ ನಿನಗೆ ಗೊತ್ತಾಗಿದೆ ಅಲ್ಲ, ಇನ್ನು ನೀನು ಇಲ್ಲಿರೋದು ಬೇಡ, ನೀನು ನಿನ್ನ ಕುಟುಂಬ ಪರಿವಾರವಾಗಿ ರಮಣಕ ದ್ವೀಪಕ್ಕೆ ಹೋಗು ಅಂತ ಹೇಳ್ತಾನೆ. ಈ ನೀರು ಈಗ ಯಮುನೆಯ ನೀರು ಶುದ್ಧವಾಗಿದೆ. ಅದು ಈಗ ಎಲ್ಲ ಜೀವ ಸಂಕುಲಗಳಿಗೆ ಕುಡಿಯಲು ಯೋಗ್ಯವಾಗಿದೆ, ಉಪಯೋಗಿಸಲಿಕ್ಕೆ ಯೋಗ್ಯವಾಗಿದೆ. ಹಾಗಾಗಿ ಯಮುನೆಯು ಉದ್ಧಾರವಾದಲು. ನೀನಿನ್ನು ಇಲ್ಲಿ ಇರಬೇಡ, ನೀನು ರಮಣಕ ದ್ವೀಪಕ್ಕೆ ಹೋಗು. ಈ ರೀತಿ ನಾನು ನಿನಗೆ ಆಜ್ಞೆ ಮಾಡಿದ್ದನ್ನು 2 ಸಂಧ್ಯಾಕಾಲದಲ್ಲಿ ಯಾರು ಸ್ಮರಿಸುವರೋ ಪಠಿಸುವರೋ ಅವರಿಗೆ ಸರ್ಪಗಳಿಂದ ಪೀಡೆ ಉಂಟಾಗಲಾರದು ಅಂತ ಹೇಳ್ತಾನೆ ಕೃಷ್ಣ. ಹಾಗಾಗಿ ಇದರಿಂದ ಎಷ್ಟು ಅನುಕೂಲವಾಯಿತು ನೋಡಿ. ಏನಾದರೂ ಸರ್ಪದೋಷಗಳಿದ್ದರೆ ಈ ಕಥೆಯನ್ನು ಕೇಳಿ ಅಥವಾ ದಿನ ಈ ರೀತಿ ಕಾಳಿಯನನ್ನು ಕೃಷ್ಣ ಹೇಗೆ ಉದ್ಧಾರ ಮಾಡಿದ ಅಂತ ನಾವು ಒಂದು ಮನಸ್ಸಿನಲ್ಲಿ ಎಣಿಸ್ಕೊಂಡ್ರೆ ಸಾಕು. ಈಗ ಸರ್ಪದೋಷಗಳು ಸಾಮಾನ್ಯವಾಗಿದೆ, ಎಲ್ಲರಿಗೂ ತಿಳಿದೇವೋ ನಾವು ದೋಷಗಳನ್ನು ಮಾಡ್ತೇವೆ. ಹಾಗಾಗಿ ಈ ಕಾಳಿಯನನ್ನು ಉದ್ಧಾರ ಮಾಡಿದ ಕೃಷ್ಣನನ್ನು ಸ್ಮರಿಸಿಕೊಂಡ್ರೆ ನಮ್ಮ ಸರ್ಪದೋಷಗಳು ಪರಿಹಾರವಾಗ್ತದಂತೆ. ಹಾಗೆ ಈ ಕೃಷ್ಣ ಕ್ರೀಡೆ ಆಡಿದ ಕಾಳಿಯನೊಂದಿಗೆ ಕ್ರೀಡೆ ಆಡಿದ ಆ ಮಡುವಿನಲ್ಲಿ, ಯಮುನೆಯ ಮಡುವಿನಲ್ಲಿ ಯಾರು ಸ್ನಾನ ಮಾಡುವರೋ, ಸ್ನಾನ ಮಾಡಿ ಉಪವಾಸವಿದ್ದು ಕೃಷ್ಣನನ್ನೇ ಸ್ಮರಿಸುತ್ತಾ ದೇವಾದಿ ತರ್ಪಣಗಳನ್ನು ನೀಡುವರೋ ಅವರು ದೋಷಗಳಿಂದ, ಸರ್ವ ಪಾಪಗಳಿಂದ ಮುಕ್ತರಾಗ್ತಾರಂತೆ. ನೋಡಿ, ಇದು ಒಂದು ಎಷ್ಟು ನಮಗೆ ಅನುಗ್ರಹ ಅಲ್ವೇ. ಹಾಗೆ ಈ ಹರಿಕಥೆಯನ್ನು ಕೇಳೋದು ಖಾಲಿ ಸಂತೋಷ ಅಥವಾ ಟೈಮ್ ಪಾಸ್ ಆ ರೀತಿಯಿಂದ ಅಲ್ಲ. ಇದರಿಂದ ನಮಗೆ ದೇವರ ಅನುಗ್ರಹವೂ ಆಗ್ತದೆ, ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೂ ಆಗ್ತದೆ. ಇದೆಲ್ಲ ನೋಡಿ ನಮ್ಗೆ ಈಗ ಗೊತ್ತಾಯ್ತಲ್ವಾ. ಕಾಳಿಯನನ್ನು ಸ್ಮರಣೆ ಮಾಡಿದರೆ ಸಾಕು, ಕಾಳಿಯನನ್ನು ಮರ್ಧಿಸಿದ ಕೃಷ್ಣನನ್ನು ಸ್ಮರಣೆ ಮಾಡಿದರೆ ನಮ್ಮ ಎಲ್ಲ ಪಾಪಗಳು ಪರಿಹಾರವಾಗ್ತದೆ. ಇಷ್ಟು ಸುಲಭವಾದ ಮಾರ್ಗವನ್ನು ಬಿಟ್ಟು ನಾವು ಏನೇನೆಲ್ಲ ಮಾಡ್ತೇವಲ್ಲ, ಆ ಪೂಜೆ ಈ ಪೂಜೆ ಹಾಗೆ ಹೀಗೆ ಲಕ್ಷ ಎಲ್ಲ ಖರ್ಚು ಮಾಡಬೇಕು, ಇದರಲ್ಲಿ ಏನೂ ಇಲ್ಲ. ಖಾಲಿ ದೇವರ ಸ್ಮರಣೆಯನ್ನು ಮಾಡಿದರೆ ಸರ್ವ ಪಾಪಗಳು ಪರಿಹಾರವಾಗ್ತದೆ ಅಂತ ಕೃಷ್ಣನೇ ಹೇಳ್ತಾ ಇದ್ದಾನೆ. ಯಾಕೆ ಈ ಕಾಳಿಯ ಬಂದು ಈ ಯಮುನೆ ಮಡುವಿನಲ್ಲಿ ಸೇರಿಕೊಂಡಿದ್ದ ಅಂದರೆ, ಆ ಕಾಳಿಯನಿಗೆ ಗರುಡನ ಒಂದು ಭಯ ಇತ್ತು. ಹಾಗಾಗಿ ಅವನು ಇಲ್ಲಿ ಬಂದು ಸೇರಿಕೊಂಡಿದ್ದ. ಈಗ ಕೃಷ್ಣನ ಪಾದದ ಸ್ಪರ್ಶದಿಂದ ಈಗ ಗರುಡನಿಗೆ ಈ ಕಾಳಿಯನಿಗೆ ಗರುಡನ ಭಯ ದೂರ ಆಗ್ತಾ ಇದೆ. ಈಗ ಇದರಿಂದ ಗರುಡನಿಗೂ ಸಂತೋಷವಾಯಿತು ಮತ್ತು ಕಾಳಿಯನಿಗೂ ಸಂತೋಷವಾಯಿತು. ಹೇಗಂದರೆ, ಅಪರಾಧ ಮಾಡಿದ್ದ ಕಾಳಿಯನಿಗೆ ಶಿಕ್ಷೆ ಕೊಟ್ಟ ಕೃಷ್ಣ, ಇದರಿಂದ ಈಗ ಗರುಡನಿಗೆ ಸಂತೋಷವಾಯಿತು. ಗರುಡನ ಭಯದಿಂದ ಕಾಳಿಯನನ್ನು ಮುಕ್ತ ಮಾಡಿದ. ಹಾಗಾಗಿ ಕಾಳಿಯನಿಗೂ ಸಂತೋಷವಾಯಿತು. ಈಗ ಈ ಕೃಷ್ಣ ಮಾಡಿದ ಒಂದು ಕೆಲಸದಿಂದ ಇಬ್ಬರಿಗೂ ಸಂತೋಷವಾಯಿತಲ್ವೇ. ಹಾಗೆ ಈಗ ಸಂತೋಷದಿಂದ ಇದ್ದ ಈ ಕಾಳಿಯ ತನ್ನ ಪತ್ನಿ ಮತ್ತು ತನ್ನ ಪರಿವಾರದೊಂದಿಗೆ ಸೇರಿಕೊಂಡು ಕೃಷ್ಣನ ಅಮೃತ ಸಮಾನವಾದ ಈ ಮಾತುಗಳನ್ನು ಕೇಳಿ ಕಾಳಿಯನ್ನು ಸಂತೋಷ ಪಡ್ತಾನೆ. ಅವನು ಪತ್ನಿ ಮತ್ತು ಅವನ ಪರಿವಾರದೊಂದಿಗೆ ಕೂಡಿ ಕೃಷ್ಣನನ್ನು ಪೂಜೆ ಮಾಡ್ತಾನೆ. ಯಾವ ರೀತಿ ಪೂಜೆ ಮಾಡ್ತಾನೆ ಅಂದರೆ, ಬಹಳ ಬೆಲೆ ಬಾಳುವ ದಿವ್ಯ ವಸ್ತ್ರ, ಮಾಲೆ ರತ್ನಗಳಿಂದ, ದಿವ್ಯ ಗಂಧ ಲೇಪಗಳಿಂದ, ದೊಡ್ಡ ಕಮಲ ಮಾಲೆಗಳಿಂದ ಗರುಡ ಧ್ವಜನಾದ ಜಗನ್ನಾಥನನ್ನು ಪೂಜಿಸಿ ಒಲಿಸಿಕೊಂಡು ಅವನಿಂದ ಅನುಜ್ಞೆ ಪಡೆದ. ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ ಪತ್ನಿ ಮತ್ತು ಬಂಧುಗಳ ಮತ್ತು ಪುತ್ರರೊಂದೊಡಗೂಡಿ ರಮಣಕ ದ್ವೀಪಕ್ಕೆ ಹೊರಡ್ತಾನೆ. ಕೃಷ್ಣ ಲೀಲೆಗಾಗಿ ಮನುಷ್ಯ ರೂಪದಿಂದ ಅವತರಿಸಿ ಭಗವಂತನ ಅನುಗ್ರಹದಿಂದ ರೂಪದಿಂದ ಅವತರಿಸಿ ಇಷ್ಟೆಲ್ಲ ಲೀಲೆಗಳನ್ನು ಮಾಡ್ತಾ ಇದ್ದಾನೆ. ಈ ಕೃಷ್ಣನ ಅನುಗ್ರಹದಿಂದ ಯಮುನಾ ನದಿ ವಿಷಮುಕ್ತಲಾಗ್ತಾಳೆ. ಈ ಕಾಳಿಯನು ಇಲ್ಲಿ ವಾಸ ಮಾಡಿದ ನಂತರ ಈ ಮಡುವನ್ನು ಕಾಳಿ ಹೃದ ಅಥವಾ ಕಾಳಿಯ ಮಡು ಅಂತಲೇ ಪ್ರಸಿದ್ಧವಾಗ್ತಾ ಇದೆ.
ಕೃಷ್ಣನು ಕಾಳಿಯನನ್ನು ಮರ್ದನ ಮಾಡಿ ಯಮುನೆಯನ್ನು ಉದ್ಧಾರ ಮಾಡ್ತಾಳೆ. ಯಮುನೆ ಯಾರೂ ಅಲ್ಲ, ಬೇರೆ ಯಾರೂ ಅಲ್ಲ, ಸೂರ್ಯನ ಪುತ್ರಿಯೇ ಈ ಯಮುನೆ. ಕೃಷ್ಣ ಈ ಯಮುನೆಯನ್ನು ಏಕೆ ಉದ್ಧಾರ ಮಾಡಿದ ಅಂತ ಹೇಳಿದರೆ, ಮೇಲ್ನೋಟಕ್ಕೆ ನಮಗೆ ಕಾಣ್ತಾ ಉಂಟು ಸ್ತ್ರೀ ಆಗಲಿಕ್ಕಾಗಿ ಅವಳನ್ನು ಉದ್ಧಾರ ಮಾಡಿದ ಅಂದರೆ ಅಂತ. ಆದರೆ ಕೃಷ್ಣನು ಆ ರೀತಿಯಿಂದ ಅವಳನ್ನು ಉದ್ಧಾರ ಮಾಡಿದ್ದಲ್ಲ. ಅವಳು ಕೃಷ್ಣನ ಪರಮ ಭಕ್ತಳು, ಅದೇ ಮುಖ್ಯ ಕಾರಣ ಅವಳನ್ನು ಉದ್ಧಾರ ಮಾಡಲು. ಕಾಳಿಯನ ದಮನಕ್ಕೆ ಅವನಲ್ಲಿರುವ ವಿಷವೇ ಕಾರಣ. ಹಾಗಾಗಿ ಕೃಷ್ಣ ಯಾರನ್ನು, ಸ್ತ್ರೀ ಆಗಲಿ ಪುರುಷರಾಗಲಿ, ಅವರನ್ನು ಉದ್ಧಾರ ಮಾಡ್ತೇನೆ ಇವರನ್ನು ಉದ್ಧಾರ ಮಾಡ್ತಾನೆ ಅಂತ ಯಾರನ್ನು ಮಾಡುವುದಿಲ್ಲ. ಯಾರು ನನ್ನ ಪರಮ ಭಕ್ತರೋ, ಯಾರು ನನ್ನನ್ನು ಶರಣು ಹೊಂದುತ್ತಾರೋ, ಶುದ್ಧ ಮನಸ್ಸಿಂದ ಶುದ್ಧ ಭಕ್ತಿಯಿಂದ ಯಾರು ನನ್ನನ್ನು ಸ್ಮರಣೆ ಮಾಡ್ತಾರೋ ಅವರನ್ನು ನಾನು ರಕ್ಷಣೆ ಮಾಡ್ತಾ ಇದ್ದೇನೆ ಅಂತ ತೋರಿಸಿಕೊಡ್ತಾ ಇದ್ದಾನೆ. ಈ ಗರುಡನಿಗೆ ಈ ಕಾಳಿಯನಿಗೆ ಗರುಡನ ಮೇಲೆ ಯಾಕೆ ಇಷ್ಟು ದ್ವೇಷ, ಅಥವಾ ಗರುಡನಿಗೆ ಈ ಕಾಳಿಯನ ಮೇಲೆ ಯಾಕೆ ಇಷ್ಟು ದ್ವೇಷ ಅಂತ ಹೇಳಿದರೆ, ಒಂದು ಕಾಲದಲ್ಲಿ ಸರ್ಪಗಳ ಬಾಧೆ ಬಹಳವಾಗಿತ್ತು. ಕೈ ಇಟ್ಟಲ್ಲಿ ಕಾಲಿಟ್ಟಲ್ಲೆಲ್ಲ ಸರ್ಪಗಳೇ ತುಂಬಿದ್ದವು. ಎಷ್ಟು ಜಾಗರೂಕರಾಗಿದ್ದರು. ಸರ್ಪಗಳು ಕಚ್ತಾ ಇದ್ವು. ಸರ್ಪಗಳಿದ್ದರೆ ಹಾಗೆ ಅಲ್ವಾ, ಕಚ್ಚದೇ ಇರ್ತವ, ಹಾಗೆ ಕಚ್ತಾ ಇತ್ತು. ಆಗ ಜನರೆಲ್ಲರೂ ಎಂತ ಮಾಡಿದ್ರು ಅಂದರೆ, ಒಂದು ತಿಂಗಳಲ್ಲಿ ಒಂದು ಅಮಾವಾಸ್ಯೆ ದಿವಸ ಭಕ್ಷ್ಯ ಭೋಜನಗಳನ್ನೆಲ್ಲ ಮಾಡಿ ನಾಗಬಲಿಯನ್ನು ನೀಡ್ತಾ ಬರ್ತಾರೆ. ಆಗ ಎಲ್ಲ ಸರ್ಪಗಳು ಶಾಂತವಾಗಿದ್ದರು. ಆ ಬಲಿಯನ್ನು ಸ್ವೀಕಾರ ಮಾಡಿ ಸರ್ಪಗಳೆಲ್ಲ ಶಾಂತವಾಗುತ್ತಾ ಇದ್ದರು. ಆಗ ಗರುಡದೇವರು ಕಶ್ಯಪರ ಪತ್ನಿಯಾದ ವಿನುತಾದೇವಿಯಲ್ಲಿ ಅವತರಿಸಿರ್ತಾರೆ. ಅವರು ಅಮೃತ ಕಲಶವನ್ನು ತಂದು ತಾಯಿಯ ಸೆರೆಯನ್ನು ಬಿಡಿಸ್ತಾರೆ. ಆಗ ಅವರು ಸರ್ಪಗಳನ್ನೆಲ್ಲ ತಿಂತ ಸರ್ಪಗಳ ಸಂತತಿಯನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಬರ್ತಾ ಇದ್ದಾರೆ. ಸರ್ಪಗಳ ಅವರ ದುರ್ಬುದ್ಧಿಯನ್ನು ತೆಗೆಸ್ತಾ ಬರ್ತಾ ಇರ್ತಾರೆ. ಈ ಗರುಡನ ಭಯದಿಂದ ಈ ನಾಗಗಳೆಲ್ಲ ಎಂತ ಮಾಡ್ತಾರೆ ಅಂದರೆ, ಅವರಿಗೆ ಕೊಟ್ಟ ಭೋಗದಲ್ಲಿ ಗರುಡನಿಗೂ ಒಂದು ಇಡ್ತಾರೆ ಪಾಲನ್ನು. ಆ ಗರುಡ ಅದನ್ನು ತಿಂದು ಶಾಂತವಾಗಿ ಇರ್ತಾ ಇದ್ದ. ಆದರೆ ಈ ಕಾಳಿಯ ಏನು ಮಾಡ್ತಾನೆ ಅಂತ ಹೇಳಿದರೆ, ಆ ಗರುಡನಿಗೆ ಯಾಕೆ ಪಾಲನ್ನು ಕೊಡಬೇಕು, ನಮ್ಮದರಲ್ಲಿ ಕೊಡೋದು ಬೇಡ ಅಂತ ಈ ಕಾಳಿ ಅದನ್ನು ತಪ್ಪಿಸ್ತಾನೆ. ಅದು ಗರುಡನಿಗೆ ತಿಳಿದು ಈ ಕಾಳಿಯನ ಮೇಲೆ ಅವನಿಗೆ ಸಿಟ್ಟು ಬರ್ತಾ ಇದೆ. ನನಗೆ ಕೊಡುವ ಬಲಿಯನ್ನು ಇವನು ಕೊಡ್ಲಿಕ್ಕೆ ಬಿಡ್ತಾ ಇಲ್ಲ ಅಲ್ಲ, ಹಾಗಾಗಿ ಈ ಕಾಳಿಯನ ಮೇಲೆ ಒಂದು ಕಣ್ಣಿಟ್ಟಿರ್ತಾನೆ ಆ ಗರುಡ. ಹಾಗೆ ಈ ಕಾಳಿಯನಿಗೂ ಈ ಗರುಡನ ಮೇಲೆ ಹೆದರಿಕೆ. ಹಾಗಾಗಿ ಇವನು ಎಲ್ಲಾದರೂ ನನಗೆ ಏನು ತೊಂದರೆ ಇಲ್ಲದ, ಅಪಾಯವಿಲ್ಲದ, ಗರುಡನ ಭೀತಿ ಇಲ್ಲದ ಒಂದು ಜಾಗ ಬೇಕು ಅಂತ ಹುಡುಕ್ತಾನೆ. ಆಗ ಅವನಿಗೆ ಗೊತ್ತಾಗ್ತದೆ, ಈ ಯಮುನೆಯ ಮಡುವಿನಲ್ಲಿ ಗರುಡ ಬರೋದಿಲ್ಲ. ಅದಕ್ಕೂ ಒಂದು ಕಾರಣ ಉಂಟು. ಗರುಡ ಬರದೇ ಇರಲಿಕ್ಕೂ ಕಾರಣ, ಈ ಗರುಡನು ಒಮ್ಮೆ ಸಂಚಾರ ಮಾಡ್ತಾ ಇರುವಾಗ ಈ ಯಮುನೆಯ ಮಡುವಿಗೆ ಬರ್ತಾನೆ. ಅವನು ಆ ಮರದಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಹಸಿವಾಗ್ತಾ ಉಂಟು, ಏನಾದರೂ ತಿನ್ನಬೇಕಂತ. ಯಮುನೆಯಲ್ಲಿ ಒಂದು ದೊಡ್ಡ ಮೀನನ್ನು ನೋಡ್ತಾನೆ, ಅದನ್ನು ತಿನ್ನಬೇಕಂತ ಇರ್ತಾನೆ. ಆಗ ಅಲ್ಲಿಯೇ ಸೌರಭ ಋಷಿ ಅಲ್ಲಿ ತಪಸ್ಸು ಮಾಡ್ತಾ ಇರ್ತಾರೆ. ಅವರಿಗೆ ಎಲ್ಲ ಪ್ರಾಣಿ ಪಕ್ಷಿ ಮೇಲೆ ಪ್ರೀತಿ. ಹಾಗೆ ಅದನ್ನು ತಿನ್ನಬಾರ್ದು, ಅದು ಪ್ರಾಣಿ ಹತ್ಯೆ ಆಗ್ತಾಯಿದೆ, ನೀನು ಅದನ್ನು ಮೀನನ್ನು ತಿನ್ನಬೇಡ ಅಂತ ಗರುಡನಲ್ಲಿ ಹೇಳ್ತಾರೆ. ಆದರೆ ಗರುಡನಿಗೆ ಅಷ್ಟು ಹಸಿವೆ ಆಗಿತ್ತಲ್ಲ, ಅವನು ಆ ಯಮುನೆಯಲ್ಲಿದ್ದ ಒಂದು ದೊಡ್ಡ ಮೀನ ಮೇಲೆ ಕಣ್ಣಿಟ್ಟಿರ್ತಾನೆ. ಆ ಮೀನನ್ನು ಆ ಋಷಿಗಳು ಹೇಳ್ತಾ ಇದ್ದಾಗೆ ಅದನ್ನು ತಿಂದು ಬಿಡ್ತಾನೆ. ಆಗ ಅಲ್ಲಿ ಬೇರೆ ಇದ್ದ ಮೀನುಗಳಿಗೆಲ್ಲ ಬಹಳ ದುಃಖವಾಗ್ತಾ ಇದೆ. ಅಯ್ಯೋ, ನಮ್ಮ ರಾಜನನ್ನೇ ತಿಂದು ಬಿಟ್ನಲ್ಲ ಅಂತ ಅವರೆಲ್ಲ ದುಃಖ ಪಡ್ತಾ ಇರುವಾಗ ಅದನ್ನು ನೋಡಿ ಆ ಋಷಿಗಳಿಗೆ ಕನಿಕರವಾಗ್ತಾ ಇದೆ. ಋಷಿಗಳು ಆ ಗರುಡನಿಗೆ ಶಾಪವನ್ನೇ ಕೊಟ್ಟು ಬಿಡ್ತಾರೆ. ಆ ಋಷಿಯ ಶಾಪ ಗರುಡ ದೇವರಿಗೆ ಏನಾಗೋದಿಲ್ಲ. ಆದರೂ ಗರುಡ ಅದನ್ನು ಸ್ವೀಕರಿಸ್ತಾನೆ. ಯಾಕಂದರೆ ಆ ಋಷಿಗಳು ದೇವರ ಭಕ್ತರಲ್ಲವೇ, ಹಾಗಾಗಿ ಅವನು ಅದನ್ನು ವಿನಯದಿಂದ ಸ್ವೀಕರಿಸ್ತಾನೆ. ಮತ್ತು ಆ ಕಡೆಗೆ ಬರೋದಿಲ್ಲ. ಈ ಎಲ್ಲ ವಿಷಯ ಮುನಿ ಒಂದು ರೀತಿಯಲ್ಲಿ ನೋಡುವಾಗ ಈ ಮುನಿ ಕೊಟ್ಟದ್ದು, ಗರುಡನಿಗೆ ಶಾಪ ಕೊಟ್ಟದ್ದು ತಪ್ಪು. ಯಾಕಂದರೆ ಅವರು ಸರ್ವಭೂತ ದಯಾಪರಾಗಿರಬಹುದು, ಆದರೆ ಆಹಾರವನ್ನು ಹುಡುಕಿಕೊಂಡು ಬಂದ ಈಗ ಗರುಡನಿಗೆ ಮೀನಾಹಾರ, ಈಗ ಯಾವ್ಯಾವ ಒಂದೊಂದು ಪ್ರಾಣಿಗಳಿಗೆ ಅದಕ್ಕೊಂದು ಆಹಾರವನ್ನು ದೇವರು ಇಟ್ಟಿರ್ತಾನೋ ಅವುಗಳು ಅದನ್ನು ತಿನ್ನೋದೇ ಸ್ವಭಾವ, ತಿನ್ನಲೇಬೇಕು. ಹಾಗೆ ಆ ಗರುಡ ಮೀನನ್ನು ತಿನ್ನುವಾಗ ಅದು ಹಸ್ಕೊಂಡಿತ್ತು. ಗರುಡ ಅದು ತಿನ್ನೋದು ಸ್ವಾಭಾವಿಕವೇ ಆಗಿತ್ತು. ಆದರೂ ಈ ಮುನಿಯು ಶಾಪ ಕೊಟ್ಟೇ ಬಿಡ್ತಾರೆ. ಗರುಡಸ್ಯ ಜಾತ ಮಾತ್ರೇಣ ತ್ರಯೋ ಲೋಕಃ ಪ್ರಕಂಪತೆ.
ಇತ್ಯಾದಿ ಶ್ರುತಿ ವಾಕ್ಯಗಳಿಂದ ಪ್ರತಿಪಾದ್ಯರಾದ ಗರುಡ ದೇವರನ್ನು ಮುನಿಯು ಅಸುರಾವೇಶದಿಂದ ಶಪಿಸ್ತಾರೆ. ಮುನಿಯಲ್ಲಿ ಆವಿಷ್ಟನಾದ ಅಸುರನ ತಪಸ್ಸು ಹಾನಿಯಾಗಬೇಕಾಗಿದೆ. ಅದಕ್ಕಾಗಿ ಗರುಡ ದೇವರು ಆ ಶಾಪವನ್ನು ಅಂಗೀಕರಿಸ್ತಾರೆ. ಮತ್ತು ಆ ಪ್ರದೇಶದತ್ತ ಸುಳಿಯುವುದನ್ನೇ ಬಿಟ್ಟುಬಿಡ್ತಾರೆ. ಹಾಗೆ ಈ ಶಾಪವನ್ನು ಕಾಲಿಯ ತಿಳಿದಿದ್ದ. ಇದು ಅವನಿಗೆ ಈ ಗುಟ್ಟು ಅವನಿಗೆ ಗೊತ್ತಿತ್ತು. ಇನ್ನು ಗರುಡ ಈ ಕಡೆ ಬರುವುದಿಲ್ಲ, ಗರುಡ ಬಂದರೆ ಅವನಿಗೆ ಒಳ್ಳೆಯದಾಗೋದಿಲ್ಲ, ಅದಕ್ಕಾಗಿ ಗರುಡ ಬರೋದೇ ಇಲ್ಲ. ಹಾಗಾಗಿ ನನಗೆ ಇದು ಸೇಫು, ನಾನು ಈ ಜಾಗದಲ್ಲಿದ್ದರೆ ನನ್ನನ್ನು ಯಾರು ಏನು ಮಾಡಲಾರರು ಅಂತ ಆ ಮಡುವಿನಲ್ಲಿ ಬಂದು ಸೇರಿಕೊಂಡಿರ್ತಾನೆ. ಆಗ ಈಗ ಕೃಷ್ಣ ಬಂದು ಈಗ ಕಾಲಿಯನ ತಲೆ ಮೇಲೆ ತನ್ನ ಪಾದವನ್ನಿಟ್ಟು, ಪಾದದ ಗುರುತನ್ನಿಟ್ಟು ಈಗ ಆ ಗರುಡನ ಭೀತಿಯನ್ನು ದೂರ ಮಾಡ್ತಾನೆ. ಹಾಗಾಗಿ ಈ ಕಥೆಗಳೆಲ್ಲ ಸರಿಯಾಗಿ ದೇವರು ಸಮಾಪ್ತಿ ಮಾಡ್ತಾನೆ. ಯಾಕಂದರೆ ಗರುಡನಿಗೂ ಬೇಜಾರಿಲ್ಲ, ಈಗ ಕಾಲಿಯನಿಗೂ ಬೇಜಾರಿಲ್ಲ, ಎಲ್ಲದೂ ಸರಿಯಾಯಿತು. ಯಮುನೆಯ ನೀರು ಎಲ್ಲರಿಗೂ ಕುಡಿಯಲು ಯೋಗ್ಯವಾಯಿತು. ಈಗ ಕೃಷ್ಣ ಇಷ್ಟೆಲ್ಲ ಕಾರ್ಯಗಳನ್ನು ಮಾಡಿ ಯಮುನೆ ಮಡುವಿನಿಂದ ಹೊರಗೆ ಬರ್ತಾನೆ. ಯಾವ ರೀತಿ ಬರ್ತಾನೆ ಅಂದರೆ ದಿವ್ಯ ಅಮೂಲ್ಯ ಗಂಧಗಳಿಂದ ಅಲಂಕೃತನಾಗಿ ಮಹಾಮಣಿಗಳಿಂದಲೂ ಬಂಗಾರದಿಂದಲೂ ಶೋಭಿಸ್ತಾ ಬರ್ತಾನೆ. ಅಂಥ ಕೃಷ್ಣನನ್ನು ಕಂಡು ಎಲ್ಲರಿಗೂ ಜೀವ ಬಂದಂತಾಯಿತು. ಅಯ್ಯೋ ಕೃಷ್ಣ ಎಲ್ಲಿ ಹೋಗಿದ್ಯಪ್ಪ ಇಷ್ಟೊತ್ತು ಅಂತ ಎಲ್ಲರೂ ಗಾಬರಿಯಾಗಿದ್ದರು. ಎಲ್ಲರೂ ಎದ್ದು ನಿಂತರು. ಆನಂದ ತುಂಬಿದ ಅಂತಃಕರಣದಿಂದ ಗೋಪಾಲಕರು ಅವನನ್ನು ತಬ್ಬಿಕೊಂಡ್ರು. ಅಯ್ಯೋ ಕೃಷ್ಣ ಎಲ್ಲಿ ಹೋಗಿದ್ಯಪ್ಪ ನಮ್ಮನ್ನು ಬಿಟ್ಟು ಇಷ್ಟೊತ್ತು ಅಂತ ಓಡಿ ಬಂದು ತಬ್ಕೊಳ್ತಾರೆ. ಯಶೋದೆ, ರೋಹಿಣಿ, ನಂದಗೋಪ ಗೋಪಿಕೆಯರೆಲ್ಲರೂ ಕೃಷ್ಣ ಸಿಕ್ಕಿದನೆಂದು ನವ ಚೈತನ್ಯ ಭರಿತರಾಗಿ ಅವರ ಮನೋರಥ ಈಡೇರಿತ್ತು. ಇಷ್ಟೋ ತನಕ ಕಾಯ್ತಾ ಇದ್ರು, ಕೃಷ್ಣನನ್ನು ಯಾವಾಗ ನೋಡುವುದಪ್ಪ, ಕೃಷ್ಣನ ನೋಡದೆ ನಮ್ಮ ಕಣ್ಣುಗಳು ಏನೂ ತೋಚದಂತಾಗ್ತಾ ಇತ್ತು ನಮಗೆ, ಕೃಷ್ಣ ಸಿಕ್ಕಿದ್ದಾನಲ್ಲ ಅಂತ ಸಂತೋಷ ಬಿಡ್ತಾರೆ. ಬಲರಾಮ ಕೃಷ್ಣನನ್ನು ಆಲಂಗಿಸ್ಕೊಂಡು ನಗಾಡ್ತಾನೆ. ಕೃಷ್ಣ ನೀನು ಇಷ್ಟೆಲ್ಲ ಸಾಧನೆ ಮಾಡ್ತೆ ಅಂತ ನನಗೆ ಗೊತ್ತಿತ್ತು, ನೀನು ಸಾಮಾನ್ಯನಾದವನಲ್ಲ. ಆದರೆ ಅವನು ಯಾರಿಗೂ ತೋರಿಸ್ಕೊಳ್ತಾ ಇರಲಿಲ್ಲ, ಅವನು ಎಲ್ಲರಂತೆ ಎದುರಿದವನಂತೆ ಇದ್ದ. ಈಗ ಇಷ್ಟೇ ಅಲ್ಲ, ಈಗ ಈ ಗೋಪಾಲಕರು ಯಶೋದೆ, ನಂದಗೋಪ, ರಾಮ, ಈ ಗೋಪಾಲಕರ ಖುಷಿಪಟ್ಟಿದ್ದಲ್ಲ, ಮನುಷ್ಯರು ಮಾತ್ರ ಅಲ್ಲ, ಹಸು, ಎತ್ತು, ಕರುಗಳು ಕೂಡ ಪರಮಾನಂದ ಪಟ್ಟಿದ್ದವಂತೆ. ಹಾಗಾದರೆ ಕೃಷ್ಣನ ಅವುಗಳನ್ನೆಲ್ಲ ಎಷ್ಟು ಪ್ರೀತಿ ಮಾಡಿರ್ಬೋದು, ಅವುಗಳಿಗೂ ಕೃಷ್ಣನ ಮೇಲೆ ಎಷ್ಟೊಂದು ಪ್ರೀತಿ ಇರಲು ಸಾಧ್ಯ. ಈ ಅಪ್ಪ ಅಮ್ಮ ಅಥವಾ ಅಣ್ಣ ತಮ್ಮ ಸ್ನೇಹಿತರು ಸಂಬಂಧಿಕರೆಲ್ಲ ಖುಷಿ ಪಡೋದು ಸಹಜವೇ. ಆದರೆ ಈ ಪ್ರಾಣಿಗಳು ಖುಷಿ ಪಡ್ತಾ ಇದೆಯಲ್ಲ ಕೃಷ್ಣನ ನೋಡಿ. ಹಾಗೆ ಬ್ರಾಹ್ಮಣರು, ಗುರು ಹಿರಿಯರು ಪತ್ನಿ ಸಮೇತರಾಗಿ ಬಂದು ನಂದಗೋಪನನ್ನು ಅಭಿನಂದಿಸಿದರು. ಏನಂತ ನಂದಗೋಪ, ನೀನು ಎಷ್ಟು ಪುಣ್ಯ ಮಾಡಿದ್ಯಪ್ಪ, ಇಂಥ ಮಗನನ್ನು ಪಡೆದಿದ್ಯಲ್ಲ, ನಿನ್ನ ಪುಣ್ಯವೇ ಸರಿ, ನಿನ್ನ ಪುಣ್ಯಕ್ಕೆ ಸಮರಾರಿಲ್ಲ ಅಂತ ಹೊಗಳ್ತಾ ಇದ್ದಾರೆ, ಅಭಿನಂದಿಸ್ತಾ ಇದ್ದಾರೆ. ನಿನ್ನ ಮಗ ಕಾಲಿಯ ಹಿಡಿತದಿಂದ ಪಾರಾಗಿ ಬಂದುದು ಸಾಮಾನ್ಯ ವಿಷಯವೇ ಅಂತ ಸಂತೋಷ ಪಡ್ತಾ ಇದ್ದಾರೆ. ಮಹಾಭಾಗ್ಯವತಿಯಾದ ಸಾಧ್ವಿ ಯಶೋದೆ ಕಳೆದು ಹೋದ ತನ್ನ ಮಗನನ್ನು ತಿರುಗಿ ಪಡೆದು ಬಾಚಿ ತಬ್ಬಿಕೊಂಡಳು. ಇದು ಸಾಧಾರಣವಾಗಿ ಎಲ್ಲ ತಾಯಂದಿರಿಗೂ ಆಗುವಂಥದ್ದೇ ಅಲ್ವೇ. ಅಂಥದ್ರಲ್ಲಿ ಆ ಯಶೋದೆ ಏನು ಸುಕೃತ ಮಾಡಿದ್ದಾಳಪ್ಪ. ಎಲ್ಲರೂ ಸಾಧಾರಣ ಮಕ್ಕಳನ್ನು ಪಡೆದ್ರೆ ಆ ತಾಯಿ ಇಡೀ ಜಗದೋದ್ಧಾರನನ್ನೇ ಪಡೆದಿದ್ದಾಳೆ. ಅವನನ್ನು ನೋಡಿ ಎಷ್ಟು ಸಂತೋಷ ಪಡೋದು ಸಹಜ ಅಲ್ವೇ. ಈಗ ಸಾಧಾರಣ ನಮ್ಮ ತಾಯಂದಿರಿಗೆ ಮಕ್ಕಳು ಎಲ್ಲ ಹೊರಗೆ ಹೋದರೆ ಬರೋ ತನಕ ಹೆದರಿಕೆ, ಎಲ್ಲಿ ಹೋದ್ರಪ್ಪ, ಏನು ಮಾಡಿದ್ರು, ಇನ್ನೂ ಬರಲಿಲ್ವೇ, ನಿಂತಲ್ಲಿ ನಿಲ್ಲಿಕ್ಕಾಗೋದಿಲ್ಲ, ಕೂತಲ್ಲಿ ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಎಷ್ಟೊಂದು ಭಯಭೀತರಾಗ್ತಾ ಇರ್ತೇವೆ. ಅಂಥದ್ರಲ್ಲಿ ಈ ಪುಟ್ಟ ಬಾಲ ಅದು ಅಷ್ಟೊಂದು ವಿಷ ತುಂಬಿದ್ದ ಆ ಹಾವಿನೊಂದಿಗೆ ಹೋರಾಡ್ಲಿಕ್ಕೆ ಹೋಗಿದ್ದಾನಲ್ಲ ಅಂದರೆ ಆ ತಾಯಿ ಹೇಗೆ ಪ್ರಾಣ ಇಟ್ಕೊಂಡು ಇರ್ಲಿಕ್ಕೆ ಸಾಧ್ಯ? ಆ ಕೃಷ್ಣನ ನೋಡಿದ ಮೇಲೆ ಅವಳಿಗೆ ಸಂತೋಷ ತಡಿಲಿಕ್ಕೆ ಆಗ್ತಾ ಇಲ್ಲ, ಕಾಲ ಮೇಲೆ ಮಲಗಿಸ್ಕೊಳ್ತಾಳೆ. ಆನಂದ ಭಾಷ್ಪವನ್ನು ಸುರಿತಾ ಕೃಷ್ಣನನ್ನು ಹೊಗಳ್ತಾ ಇದ್ದಾಳೆ, ಆನಂದಿಸ್ತಾ ಇದ್ದಾಳೆ, ತಬ್ಬಿಕೊಂಡಿದ್ದಾಳೆ. ಕೃಷ್ಣನನ್ನು ಯಾವ ರೀತಿ ಹೊಗಳ್ತಾ ಇದ್ದಾಳಂದೆ, ಮಕ್ಕಳ ಮಾಣಿಕವೇ. ಮಕ್ಕಳ ಮಾಣಿಕವೇ ಮನೋಹರ ನಿಧಿಯೇ, ಮಕ್ಕಳ ಮಾಣಿಕವೇ ಮನೋಹರ ನಿಧಿಯೇ, ರತ್ನದ ಜಗಟದ ತುಳಿದುಲಿ ಪಾದವೇ, ಮಕ್ಕಳ ಮಾಣಿಕವೇ ಮನೋಹರ ನಿಧಿಯೇ, ರತ್ನದ ಜಗಟದ ತುಳಿ
ಇಂದಿರಾರಮಣ ಗೋವಿಂದ ಗೋವಿಂದ. ಈ ಕತೆ ಕೇಳೋದ್ರಿಂದ ಏನಾಗ್ತದಂದರೆ ರೋಮಗಳಿಗೆ ಪುಲಕ ನೀಡುವ, ಶ್ರವಣ ಮಾತ್ರದಿಂದಲೇ ಪಾಪಗಳ ಸಮೂಹವನ್ನು ತೊಡೆದು ಹಾಕುವ ಅಂಥ ಉತ್ಕೃಷ್ಟವಾದ ಕತೆ ಇದು. ಪ್ರೀತಿಯಿಂದ ಚಿಂತಿಸುವವರಿಗೆ ವಿಚಿತ್ರವಾದ ನಿರ್ಮಲವಾದ ಶ್ಲಾಘ್ನವಾದ ಅರ್ಥವನ್ನು ಕರುಣಿಸುವ ಶ್ರೀ ವಾದಿರಾಜ ಸ್ವಾಮಿಗಳಿಂದ ರಚಿತವಾದ ಈ ರುಕ್ಮಿಣೀಶ ವಿಜಯ. ಇದನ್ನು ಹೇಳಿದವರಿಗೆ ಎಲ್ರಿಗೂ ಆ ಭಗವಂತ ಅನುಗ್ರಹ ಮಾಡ್ತಾನೆ. ಈ ರುಕ್ಮಿಣೀಶ ವಿಜಯ ಎಂಬ ದೇವತಾ ಮಂಡಳಿಯಲ್ಲಿಯೂ ಪೂಜಿತವಾದ ಈ ಕೃತಿಯಲ್ಲಿನ 4ನೇ ಸರ್ಗವು ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಶ್ರೀ ಇಂದಿರಾರಮಣ ಗೋವಿಂದ ಗೋವಿಂದ. ಈ ಕತೆಗೆ ಮಂಗಳವನ್ನು ಚಲಿಸುವ ಜಲದಲ್ಲಿ ಮತ್ಸ್ಯನಿಗೆ ಹಿರಿಯ ಬೆನ್ನಲ್ಲಿ ಪೊತ ಕೋರ್ಮರಿಗೆ ತರೆಯನು ಧರಿಸಿದ ವರಹವತಾರಗೆ ತರಳನ ಕಾಯ್ದ ಶ್ರೀ ನರಸಿಂಹಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಭೂಮಿಯ ದಾನವ ಬೇಡಿದಗೆ ಆ ಮಹಾಕ್ಷತ್ರಿಯರ ಗೆಲಿದವಗೆ ರಾಮಚಂದ್ರನೆಂಬ ದಶರಥ ಸುತನಿಗೆ ಸತ್ಯಭಾಮೆಯ ರಸ ಗೋಪಾಲ ಕೃಷ್ಣಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಬತ್ತಲೆ ನಿಂತಿಹ ಬೌದ್ಧನಿಗೆ ಉತ್ತಮ ಹಯವೇದ ನಿಜ ಕಲ್ವಿಗೆ ಹತ್ತವತಾರದಿ ಭಕ್ತರ ಸಲಹುವ ಕರ್ತೃ ಶ್ರೀ ಪುರಂದರ ವಿಠಲನಿಗೆ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ ಜಯ ಮಂಗಳಂ ನಿತ್ಯ ಶುಭ ಮಂಗಳಂ. ಜಯ ಮಂಗಳ ನಿತ್ಯ ಶುಭ ಮಂಗಳ ಜಯ ಮಂಗಳಂ ನಿತ್ಯ ಶುಭ ಮಂಗಳ. ಜೈ ಇಂದಿರಾರಮಣ ಗೋವಿಂದ ಗೋವಿಂದ. ಕಾಯಿನ ವಾಚ ಮನಸ್ಸಿಂದ್ರಿಯ ಅಧ್ಯಾತ್ಮನಾಮಾನ ಸತ್ಸ್ವಭಾವ ಅದೇ ಗುರುಗಳು ಇಷ್ಟು ಒಳ್ಳೆ ಕಥಾ ಭಾಗವನ್ನು ನನಗೆ ಕೊಟ್ಟಿದ್ದಾರೆ. ನಾನು ಅದರಲ್ಲಿ ಎಷ್ಟು ತಪ್ಪುಗಳನ್ನ ಹೇಳಿದ್ದನೋ ಎಂತ ಮಾಡಿದೋ ನನಗೊಂದು ಗೊತ್ತಿಲ್ಲ. ಗೊತ್ತಿದ್ದವರೆಲ್ಲ ಜ್ಞಾನಿಗಳೆಲ್ಲ ದಯವಿಟ್ಟು ಕ್ಷಮಿಸಿ, ಅಪರಾಧಗಳನ್ನು ಮನ್ನಿಸಿ. ನನ್ನೊಂದು ಇಷ್ಟು ಹೇಗೆ ಹೇಳಿದ್ದೇನೋ ಗೊತ್ತಿಲ್ಲ, ಆದರೂ ನೀವೆಲ್ಲ ಇಷ್ಟು ಸಮಯದಿಂದ ಕೂತ್ಕೊಂಡು ಕೇಳ್ತಾ ಇದ್ದೀರಿ, ನಿಮಗೆಲ್ಲ ಧನ್ಯವಾದಗಳು. ನನ್ನೊಂದಿಗೆ ಸಹಕರಿಸಿದ ನನಗೆ ಹೇಳಿಕೊಟ್ಟ ಗುರುಗಳಾದ ಶ್ರೀಮತಿ ರುಕ್ಮಿಣಿ ಅಂದಿಯವರಿಗೂ ನಮಸ್ಕಾರಗಳು, ಧನ್ಯವಾದ. ನನ್ನ ಗುರುಗಳೇ ಶ್ರೀಮತಿ ಲಲಿತಾ ಶ್ರೀರಾಮ್ ಅವರಿಗೂ ಧನ್ಯವಾದಗಳು, ನಮಸ್ಕಾರ. ನನ್ನೊಂದಿಗೆ ಸಹಕರಿಸಿದ್ದಾರೆ. ನಾನು ಹೇಗೆ ಮಾಡಿದ್ದೇನೋ ಗೊತ್ತಿಲ್ಲ. ಈಗ ಇವರು ತಬ್ಲಾದಲ್ಲಿ ಸಹಕರಿಸಿದವರು ಕಾರ್ತಿಕ್ ಭಟ್, ಅವರಿಗೂ ಧನ್ಯವಾದಗಳು, ನಮಸ್ಕಾರ. ನನಗೆ ಅವಕಾಶ ಕೊಟ್ಟ ಎಲ್ರಿಗೂ ಧನ್ಯವಾದಗಳು. ಹಂಡೆ ದಾಸ ಪ್ರತಿಷ್ಠಾನದ 19 ದಿನಗಳ ಕಾಲದ ಹರಿಕಥಾ ಕಾರ್ಯಕ್ರಮದಲ್ಲಿ ಶ್ರೀ ವಾದಿರಾಜ ವಿರಚಿತ ರುಕ್ಮಿಣೀಶ ವಿಜಯದ ಕಥಾಭಾಗದಲ್ಲಿ ಇಂದು 5ನೇ ದಿನದ ಕಾರ್ಯಕ್ರಮ 4ನೆಯ ಸರ್ಗವನ್ನು ತಮ್ಮ ಪ್ರಥಮ ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ತಮವಾಗಿ ನಡೆಸಿಕೊಟ್ಟಂತಹ ಪೂರ್ಣಿಮಾ ಎನ್ ಭಟ್ ಸಗ್ರಿ ಇವರಿಗೆ ಪ್ರತಿಷ್ಠಾನದ ವತಿಯಿಂದ ಹೃತ್ಪೂರ್ವಕವಾದ ವಂದನೆಯನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ಇವರಿಗೆ ಸಹಕರಿಸಿದಂತಹ ವಿದುಷಿ ಲಲಿತಾ ಶ್ರೀರಾಮ್ ಇವರಿಗೂ ಹಾಗೂ ತಬಲಾದಲ್ಲಿ ಸಹಕರಿಸಿದ ಕಾರ್ತಿಕ್ ಭಟ್ ಇನ್ನಂಜೆಯವರಿಗೂ ಸಹ ಪ್ರತಿಷ್ಠಾನದ ವತಿಯಿಂದ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇಂದು ನಮ್ಮ ಕಾರ್ಯಕ್ರಮವನ್ನು ಕಳೆಗಟ್ಟಿಸಿದ ಹಿರಿಯ ವಿದುಷಿ ಶ್ರೀಮತಿ ನಳಿನಿ ಪ್ರಭಾಕರ್ ಇವರಿಗೂ ಸಹ ಪ್ರತಿಷ್ಠಾನದ ವತಿಯಿಂದ ಇನ್ನೊಮ್ಮೆ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಾ, ನಮಗೆ ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಪರ್ಯಾಯ ಮಠಾಧೀಶರಿಗೂ ವಂದಿಸುತ್ತಾ, ನಮಗೆ ಬೆಳಕು ಸಂಯೋಜನೆಯಲ್ಲಿ ಧ್ವನಿವರ್ಗದಲ್ಲಿ ಸಹಕರಿಸಿದ ಐತಾಳ್ ಸೌಂಡ್ ಸಿಸ್ಟಮ್ ಅವರಿಗೂ ಹಾಗೂ ಪರಶುರಾಮ್ ಭಟ್ ಇವರಿಗೂ ಸಹ ಹೃತ್ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತಾ, ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ 6ನೇ ದಿನದ ಕಾರ್ಯಕ್ರಮ ಶ್ರೀಮತಿ ಗೀತಾ ಪ್ರಸಾದ್ ಇವರು ನಡೆಸಿಕೊಡ್ತಾ ಇದ್ದಾರೆ. ಇವರಿಗೆ ಈಗಲೇ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಆಸಕ್ತರು ಭಕ್ತಾಭಿಮಾನಿಗಳೆಲ್ಲರೂ ಸಹ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಪ್ರತಿಷ್ಠಾನದ ವತಿಯಿಂದ ಕೋರಿಕೊಳ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.